ಕೇಳಿಸ್ತಾ ಇದೆಯಲ್ಲಪ್ಪ? ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಕೇಳಿಸ್ಕೊಳ್ಳಿ ಇಲ್ಲಿ. ಸೊ ಪ್ರೀವಿಯಸ್ ನಾವು ಮ್ಯೂಟ್ ಮಾಡ್ಕೊಳ್ಳಿ, ಅಲ್ಲಿ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಮಾತ್ರ ಅನ್ಮ್ಯೂಟ್ ಮಾಡ್ಬಿಟ್ಟು ಮಾತಾಡಿ, ಡಿಸ್ಟರ್ಬೆನ್ಸ್ ಬೇಡ. ಓಕೆ, ಸೊ ಪ್ರೀವಿಯಸ್ ಒಂದು ಚಾಪ್ಟರ್ ಆಲ್ರೆಡಿ ಕಂಪ್ಲೀಟ್ ಮಾಡಿದೀವಿ ನಾವು. ಟೋಟಲ್ ಒಂದು 4 to 5 ಕ್ಲಾಸಸ್ ಅಥವಾ 5 ಕ್ಲಾಸಸ್ ಏನೋ 4 ಕ್ಲಾಸಸ್ 5 ಕ್ಲಾಸಸ್ ತಗೊಂಡ್ಬಿಟ್ಟು ಆ ಚಾಪ್ಟರ್ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀವಿ. ಅದರಲ್ಲಿ ಯಾವುದೇ ತರ ಡೌಟ್ ಇಲ್ಲ ಅಂತ ಅನ್ಕೊಳ್ತೀನಿ. ಅಂಡ್ ನಿಮಗೆ ಅನ್ಸುತ್ತಲ್ವಾ ಅದು ಈಸಿ ಇದೆ, ಏನಾದ್ರು ಕಷ್ಟ ಅನಿಸ್ತಾ ಇದೆ ನಿಮ್ಗೆ ಏನಾದ್ರು? ಇಟ್ ಇಸ್ ಈಸಿ ರೈಟ್, ಫಸ್ಟ್ ಚಾಪ್ಟರ್. ಅಂಡ್ ಸೆಕೆಂಡ್ ಚಾಪ್ಟರ್ ನಾವ್ ಏನ್ ಕಲಿಯಕ್ ಕೊಟ್ಟಿದೀವಿ ಅಂದ್ರೆ ಡಿಸೈನ್ ಅಂಡ್ ಡೆವಲಪ್ ಆಫ್ ವೆಬ್ ಪೇಜಸ್. ಸೊ ಈ ವೆಬ್ಸೈಟ್, ವೆಬ್ ಸರ್ವರ್, ಆಮೇಲೆ ವೆಬ್ ಪೇಜಸ್ ಬಗ್ಗೆ ಏನಾದ್ರು ಐಡಿಯಾ ಇದೆಯಪ್ಪ ನಿಮ್ಗೆ? ಸೊ ನಾವು ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಇಂಟ್ರಡಕ್ಷನ್ ಟು ಬೇಸಿಕ್ಸ್ ಆಫ್ ಕೋಡಿಂಗ್ ಕಂಪ್ಲೀಟ್ ಮಾಡಿದ್ವಿ. ನಾವು ವಿ ಆರ್ ಇನ್ ಯೂನಿಟ್ 2 ಡಿಸೈನ್ ಅಂಡ್ ಡೆವಲಪ್ ವೆಬ್ ಪೇಜಸ್ ಅಲ್ಲಿ ಇದೀವಿ. ಅಂಡ್ ರಿಮೈನಿಂಗ್ 3 ಚಾಪ್ಟರ್ಸ್ ಏನಿದೆಯಲ್ಲ ಅದನ್ನ ನಾವು ನೆಕ್ಸ್ಟ್ ಸೆಷನ್ಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಬಟ್ ಅದರಲ್ಲಿ ಇನ್ ದಟ್ ಇವನು ಡಿಸೈನ್ ಅಂಡ್ ಡೆವಲಪ್ ಆಫ್ ವೆಬ್ ಪೇಜಸ್ ಅಲ್ಲಿ ನಾವು ವಿ ಆರ್ ಗೋಯಿಂಗ್ ವಿತ್ ದ ಬೇಸಿಕ್ ವೆಬ್ ಟೆಕ್ನಾಲಜೀಸ್. ಸೊ ಬೇಸಿಕ್ ವೆಬ್ ಟೆಕ್ನಾಲಜೀಸ್ ಏನು, ವೆಬ್ ಸರ್ವರ್ಸ್ ಅಂದ್ರೆ ಏನು, ವೆಬ್ ಪೇಜಸ್ ಅಂದ್ರೆ ಏನು, ಒನ್ ಬೈ ಒನ್ ಲೆಟ್ ಅಸ್ ಸಿ ಅದರ ಹಿಸ್ಟ್ರಿ, ಹೆಂಗ್ ಸ್ಟಾರ್ಟ್ ಆಯ್ತು, ಏನು, ಅದನ್ನೆಲ್ಲ ನೋಡೋಣ ನಾವು. ಓಕೆ, ಸೊ ನಾವು ಬೇಸಿಕ್ ವೆಬ್ ಟೆಕ್ನಾಲಜೀಸ್. So a web browser is a software application used to access and display websites. So ಏನ್ ಹೇಳ್ತಾ ಇದೀವಿ ಅಂದ್ರೆ ಇಲ್ಲಿ ನಾರ್ಮಲಿ ವೆಬ್ ಬ್ರೌಸರ್ ಅನ್ನೋದು ಇಟ್ ಇಸ್ ಎ ಸಾಫ್ಟ್ವೇರ್ ಅಪ್ಲಿಕೇಶನ್ ಅಂತ ಹೇಳ್ತಾ ಇದೀವಿ. ಸೊ ಇನಿಷಿಯಲಿ ವೆಬ್ ಬ್ರೌಸರ್ ಏನಾಗಿರುತ್ತೆ, ಇಟ್ ಇಸ್ ಎ ಸಾಫ್ಟ್ವೇರ್ ಅಪ್ಲಿಕೇಶನ್. ಏನಕ್ಕೆ ಯೂಸ್ ಮಾಡ್ತೀವಿ ಇದನ್ನ ಅಂದ್ರೆ ಇಟ್ ಇಸ್ ಯೂಸ್ಡ್ ಟು ಆಕ್ಸೆಸ್ ಅಂಡ್ ಡಿಸ್ಪ್ಲೇ ವೆಬ್ಸೈಟ್ಸ್. ಸೊ ಅದರಲ್ಲಿ ಕೆಲವೊಂದು ವೆಬ್ಸೈಟ್ಸ್ ಇರ್ತವೆ. ಓಕೆ, ಆ ವೆಬ್ಸೈಟ್ ನ ನಾವು ಆಕ್ಸೆಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಆಕ್ಸೆಸ್ ಅಂಡ್ ಡಿಸ್ಪ್ಲೇ ದ ವೆಬ್ಸೈಟ್ಸ್. ನನ್ಗೆ ಯಾಕೋ ಹೊಡಿತಾ ಇದೆ. ಓಕೆ, ವೆಬ್ಸೈಟ್ಸ್ ಆನ್ ದಿ ಇಂಟರ್ನೆಟ್. ಸೊ ಎಲ್ಲಿ ಅಪ್ಪ ಇದು ನಮಗೆ ಇದು ಆಗೋದು ಅಂದ್ರೆ ಇಂಟರ್ನೆಟ್ ಮುಖಾಂತರ ನಮಗೆ ಈ ಒಂದು ಅಪ್ಲಿಕೇಶನ್ಸ್ ನಾವು ಆಕ್ಸೆಸ್ ಮಾಡಬಹುದು, ಅಥವಾ ವೆಬ್ಸೈಟ್ಸ್ ಅನ್ನೋದನ್ನ ನಾವು ಈಸಿಯಾಗಿ ಆಕ್ಸೆಸ್ ಮಾಡಬಹುದು. ಅಂಡ್ ಇಟ್ ರಿಟ್ರೀವ್ಸ್ ವೆಬ್ ಪೇಜಸ್ ಫ್ರಮ್ ಸರ್ವರ್ಸ್ ಯೂಸಿಂಗ್ ದ HTTP ಆರ್ HTTPS. ಸೊ ಇಲ್ಲಿ ನಿಮಗೆ 2 ಪ್ರೋಟೋಕಾಲ್ಸ್ ಅಂತ ಕರಿತೀವಿ. ಅಂಡ್ ಒನ್ ಮೋರ್ ಥಿಂಗ್, ಫಸ್ಟ್ ನಾವೇನ್ ಕಲಿಬೇಕು ಅಂದ್ರೆ ಈ ವೆಬ್ ಬ್ರೌಸರ್ ಅಂದ್ರೆ ಏನು ಅಂತ ಕಲಿಬೇಕು. ಕರೆಕ್ಟ್? ವೆಬ್ ಬ್ರೌಸರ್ ಅಂದ್ರೆ ಏನು, ಅದರಲ್ಲಿ ಏನೇನ್ ಇರುತ್ತೆ ಅಂತ ನಾನು ಆಲ್ರೆಡಿ ಹೇಳ್ದಂಗೆ ವೆಬ್ ಬ್ರೌಸರ್ ಇಸ್ ಎ ಸಾಫ್ಟ್ವೇರ್ ಅಪ್ಲಿಕೇಶನ್ ಅಂತ ಹೇಳ್ತಾ ಇದ್ದೀನಿ. ಸೊ ಇಟ್ ಇಸ್ ಎ ಸಾಫ್ಟ್ವೇರ್ ಅಪ್ಲಿಕೇಶನ್. ಅಂಡ್ ನೆಕ್ಸ್ಟ್ ಏನಕ್ಕೆ ಯೂಸ್ ಮಾಡ್ತೀವಿ ಈ ಸಾಫ್ಟ್ವೇರ್ ಅಪ್ಲಿಕೇಶನ್ಸ್ ಅಂದ್ರೆ ಇಟ್ ಇಸ್ ಯೂಸ್ ಟು ಆಕ್ಸೆಸ್ ಅಂಡ್ ಡಿಸ್ಪ್ಲೇ. ಸೊ ಏನ್ ಮಾಡ್ತೀವಿ ಅಂದ್ರೆ ಈ ವೆಬ್ಸೈಟ್ಸ್, ಕೆಲವೊಂದು ವೆಬ್ಸೈಟ್ಸ್ ಇರ್ತವೆ, ಆ ಬಲ್ಕ್ ಆಫ್ ವೆಬ್ಸೈಟ್ಸ್ ಅಂದ್ರೆ ಇಟ್ಸ್ ಎ ಕಲೆಕ್ಷನ್ ಆಫ್ ವೆಬ್ಸೈಟ್ಸ್ ನಾವು ಏನಂತ ಕರಿತೀವಿ, ವೆಬ್ ಬ್ರೌಸರ್ ಅಂತ ಕರಿತೀವಿ. ಸೊ ಕಲೆಕ್ಷನ್ ಆಫ್ ವೆಬ್ಸೈಟ್ಸ್ ನ ವೆಬ್ ಬ್ರೌಸರ್ ಅಂತ ಕರಿತೀವಿ. ಇವೆಲ್ಲ ವೆಬ್ಸೈಟ್ಸ್ ಯಾವ್ದ್ರ ಮುಖಾಂತರ ನಾವು ಅದನ್ನ ಆಕ್ಸೆಸ್ ಮಾಡಬಹುದು ಅಂದ್ರೆ ಇಂಟರ್ನೆಟ್ ಮುಖಾಂತರ ಅದನ್ನ ನಾವು ಆಕ್ಸೆಸ್ ಮಾಡಬಹುದು. ಅರ್ಥ ಆಗ್ತಿದೆಯಲ್ಲ? ಸೊ ನಾನು ಆಲ್ರೆಡಿ ನಿಮಗೆ ಫಸ್ಟ್ ಕ್ಲಾಸ್ ಡೇ 1 ಕ್ಲಾಸ್ ಅಲ್ಲಿ ನಿಮಗೆ ಹೇಳಿದ್ದೀನಿ ಇಂಟರ್ನೆಟ್ ಅಂದ್ರೆ ಏನು ಅಂತ. ಯಾರಾದ್ರೂ ಹೇಳಿ ನೋಡೋಣ, ಇಂಟರ್ನೆಟ್ ಅಂದ್ರೆ ಏನು? ಎಸ್, ಇಟ್ಸ್ ಎ ನೆಟ್ವರ್ಕ್ಸ್ ಆಫ್ ನೆಟ್ವರ್ಕ್ಸ್ ಅಂತ ಹೇಳಿದ್ವಿ ನಾವು. ನೆಟ್ವರ್ಕ್ಸ್ ಆಫ್ ನೆಟ್ವರ್ಕ್ಸ್ ನ ನಾವು ಇಂಟರ್ನೆಟ್ ಅಂತ ಕರಿತೀವಿ. ಹಾಗಾದ್ರೆ ಈ ನೆಟ್ವರ್ಕ್ ಅಂದ್ರೆ ಏನು ಅದನ್ನು ನಾವು ಡಿಸ್ಕಸ್ ಮಾಡಿದ್ವಿ, ರೈಟ್? ಸೊ ನೆಟ್ವರ್ಕ್ ಅಂದ್ರೆ ಏನಪ್ಪಾ? ಎ ಗ್ರೂಪ್ ಆಫ್ ಕಂಪ್ಯೂಟರ್ಸ್ which are interconnected to each other to share their resources, right? ಸೊ ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ನೆಟ್ವರ್ಕ್ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ಡೆಫಿನಿಷನ್ ಆಫ್ ಇಂಟರ್ನೆಟ್ ಅಂಡ್ ದಿಸ್ ಇಸ್ ದ ಡೆಫಿನಿಷನ್ ಫಾರ್ ಎ ನೆಟ್ವರ್ಕ್. ಓಕೆ, ಸೊ ಇಲ್ಲಿ ಗ್ರೂಪ್ ಆಫ್ ಕಂಪ್ಯೂಟರ್ ವಿಚ್ ಆರ್ ಇಂಟರ್ಕನೆಕ್ಟೆಡ್ ಟು ಈಚ್ ಅದರ್ ಟು ಶೇರ್ ದ ರಿಸೋರ್ಸಸ್ ಅನ್ನೋದು ಇಂಟರ್ನೆಟ್, ಐ ಮೀನ್ ನೆಟ್ವರ್ಕ್ ಆಯ್ತು ಅಂದ್ರೆ ಇಂಟರ್ನೆಟ್ ಏನಂತ ಕರಿತೀವಿ, ನೆಟ್ವರ್ಕ್ಸ್ ಆಫ್ ನೆಟ್ವರ್ಕ್ಸ್ ನ ಇಂಟರ್ನೆಟ್ ಅಂತ ಕರಿತೀವಿ. ಸೊ ಇವೆಲ್ಲಾ ವೆಬ್ಸೈಟ್ಸ್ ಏನಿದೆ ಅಲ್ಲ ಅದನ್ನ ನಾವು ಆಕ್ಸೆಸ್ ಮಾಡೋದು ಯಾವ್ದ್ರ ಮುಖಾಂತರ ಅಂದ್ರೆ ಇಂಟರ್ನೆಟ್ ಮುಖಾಂತರ. ನೆಕ್ಸ್ಟ್, ಇಟ್ ರಿಟ್ರೀವ್ಸ್ ವೆಬ್ ಪೇಜಸ್ ಫ್ರಮ್ ಸರ್ವರ್ಸ್ ಯೂಸಿಂಗ್ ದಿ HTTP.
ಯಾವ ತರ ಒಂದು ವೆಬ್ ಪೇಜಸ್ ನ ರಿಟ್ರೀವ್ ಮಾಡ್ಕೊಳ್ತೀವಿ? ಇವಾಗ ನೋಡಿ, ನೀವು ನಾನು ಹೇಳ್ದಂಗೆ ಎ ವೆಬ್ ಬ್ರೌಸರ್ ಏನಿದೆಯಲ್ಲ, ಇಲ್ಲಿ ಬರೆದಿರ್ತೀನಿ, ಎ ವೆಬ್ ಬ್ರೌಸರ್ ಇದು ನಾನು ಏನಂತ ಕರೆದೆ, ಇಟ್ ಇಸ್ ಎ ಕಲೆಕ್ಷನ್ ಆಫ್ ವೆಬ್ಸೈಟ್ಸ್, ರೈಟ್? ಇದೇನಪ್ಪ, ಕಲೆಕ್ಷನ್ ಆಫ್ ವೆಬ್ಸೈಟ್ಸ್ ನ ನಾವೇನಂತ ಕರಿತೀವಿ? ವೆಬ್ ಬ್ರೌಸರ್ ಅಂತ ಕರಿತೀವಿ. ನೆಕ್ಸ್ಟ್, ವೆಬ್ಸೈಟ್ ಅಂದ್ರೆ ಏನು ಹಂಗಾದ್ರೆ? ಕಲೆಕ್ಷನ್ ಆಫ್ ವೆಬ್ ಪೇಜಸ್. ವೆಬ್ ಪೇಜಸ್ ನ ನಾವೇನಂತ ಕರಿತೀವಿ? ವೆಬ್ಸೈಟ್ ಅಂತ ಕರಿತೀವಿ. ಅದನ್ನ ಹೇಳ್ತಿರೋದು, ಇಟ್ ರಿಟ್ರೀವ್ಸ್ ವೆಬ್ ಪೇಜಸ್ ಫ್ರಮ್ ಸರ್ವರ್ಸ್. ಎಲ್ಲಿಂದ ರಿಟ್ರೀವ್ ಮಾಡ್ತೀವಿ ಆ ವೆಬ್ ಪೇಜಸ್ ನ ಅಂದ್ರೆ, ಸರ್ವರ್ ಅಂತ ಒಂದಿರುತ್ತೆ, ಆ ಸರ್ವರ್ ಇಂದ ನಾವ್ ಏನ್ ಮಾಡ್ತೀವಿ? ಆ ಒಂದು ವೆಬ್ ಪೇಜಸ್ ನ ರಿಟ್ರೀವ್ ಮಾಡ್ತೀವಿ. ಸೊ ಯಾವ್ದ್ರ ಮುಖಾಂತರ ಆ ಸರ್ವರ್ಸ್ ಗೆ ನಾವು ರಿಕ್ವೆಸ್ಟ್ ಕಳಿಸ್ತೀವಿ ಅಂದ್ರೆ, ವಿ ಹ್ಯಾವ್ ಟೂ ಪ್ರೋಟೋಕಾಲ್ಸ್. ಸೊ ಆಲ್ರೆಡಿ ಹೇಳಿದೀನಿ ನಾನು, ಪ್ರೋಟೋಕಾಲ್ಸ್ ಅಂದ್ರೆ ಏನಪ್ಪಾ? ಪ್ರೋಟೋಕಾಲ್ಸ್ ಇಸ್ ನಥಿಂಗ್ ಬಟ್ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಕರಿತೀವಿ ನಾವು. ಸೊ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಾವು ಪ್ರೋಟೋಕಾಲ್ ಅಂತ ಕರಿತೀವಿ. ಸೊ ಫಾರ್ ವೆಬ್ ಸರ್ಫಿಂಗ್, ಇದನ್ನ ನಾವು ಎಂಟೈರ್ ಪ್ರಾಸೆಸ್ ನಾವ್ ಏನಂತ ಕರಿತೀವಿ ಅಂದ್ರೆ ವೆಬ್ ಸರ್ಫಿಂಗ್ ಅಂತ ಕರಿತೀವಿ. ಈ ವೆಬ್ ಸರ್ಫಿಂಗ್ ಅಲ್ಲಿ ಸೊ ಈ ಒಂದು HTTP ಅಂಡ್ HTTPS ಅಂತ ಎರಡು ಪ್ರೋಟೋಕಾಲ್ಸ್ ಯೂಸ್ ಮಾಡ್ತೀವಿ. HTTP ಅಂದ್ರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಕರಿತೀವಿ. HTTPS ಅಂದ್ರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೆಕ್ಯೂರ್ ಅಂತ ಕರಿತೀವಿ. ದಿಸ್ ಇಸ್ ಫಾರ್ ಸೆಕ್ಯೂರ್ಡ್ ಫೈಲ್ ಅಂಡ್ ದಿಸ್ ಇಸ್ ಫಾರ್ ಅನ್ಸೆಕ್ಯೂರ್ಡ್ ಫೈಲ್ಸ್. ಸೊ ನಾರ್ಮಲಿ ಇಟ್ ಇಸ್ ವಿಸಿಬಲ್ ಫಾರ್ ಎವ್ರಿ ಒನ್ ಅಂತ ಅರ್ಥ. ಯಾವುದು? HTTPS ಇಸ್ ನಥಿಂಗ್ ಬಟ್ ಇಟ್ ಈಸ್ ಸೆಕ್ಯೂರ್ಡ್ ಫೈಲ್ಸ್ ಮಾತ್ರ, ಅಂದ್ರೆ ಸೆಕ್ಯೂರ್ಡ್ ವೆಬ್ ಪೇಜಸ್ ಮಾತ್ರ ಡಿಸ್ಪ್ಲೇ ಮಾಡೋಕೆ ನಾವು HTTPS ರಿಕ್ವೆಸ್ಟ್ ತಗೊಳ್ತೀವಿ. ನಾರ್ಮಲ್ ಆಗಿ ನಾವ್ ಏನೇ ರಿಕ್ವೆಸ್ಟ್ ಕಳಿಸಿದ್ರೆ HTTP ಮುಖಾಂತರ ಕಳಿಸ್ತೀವಿ. ಇಸ್ ದಿಸ್ ಅಂಡರ್ಸ್ಟುಡ್? ಅದಾದ್ಮೇಲೆ ಏನಾಗುತ್ತೆ? ಅಂಡ್ ರೆಂಡರ್ಸ್ ಫಾರ್ ದಿ ಯೂಸರ್ಸ್. ಸೊ ಯಾರಿಗೋಸ್ಕರ ರಿಕ್ವೆಸ್ಟ್ ನ ಕಳಿಸ್ತೀವಿ ಅಂದ್ರೆ ಯೂಸರ್ಸ್ ಗೋಸ್ಕರ. ಸೊ ವೆಬ್ ಸರ್ವರ್ ಏನ್ ಮಾಡುತ್ತೆ? ಅದನ್ನ ನೋಡ್ಬಿಟ್ಟು ನಮಗೆ ಇನ್ಫಾರ್ಮೇಶನ್ ಕಳಿಸುತ್ತೆ. ಇನ್ ಡೀಟೇಲ್ ಆಗಿ ನಾವು ಮುಂದಕ್ಕೆ ನೋಡೋಣ, ಹೆಂಗೆ ನಡೆಯುತ್ತೆ ಪ್ರಾಸೆಸ್ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ನಾವು ನೋಡೋಣ. ಓಕೆ, ಈ ಸ್ಲೈಡ್ ಅಲ್ಲಿ ಏನಾದ್ರು ಡೌಟ್ ಇದೆಯಾ? ರೆಂಡರ್ಸ್ ಅಂದ್ರೆ ತಗೊಳ್ಳೋದು. ಸೊ ಸರ್ವರ್ಸ್ ಅಲ್ಲಿ ನಾವು ಇನ್ಫಾರ್ಮೇಶನ್ ನ ಗ್ರಾಬ್ ಮಾಡೋದು ಅಂತ. ದಟ್ ಇಸ್ ವಾಟ್ ರೆಂಡರ್ಸ್ ಮೀನಿಂಗ್. HTTP ಅಂದ್ರೆ ನಾರ್ಮಲ್ ಆಗಿ ನೀನು ಏನೇ ಗೂಗಲ್ ಕ್ರೋಮ್ ಅಲ್ಲಿ ಏನೇ ಸರ್ಚ್ ಮಾಡಿದ್ರು ಇನ್ಫಾರ್ಮೇಶನ್ ಬರುತ್ತಲ್ಲ, ಅದು HTTP ಮುಖಾಂತರ. ನೀವು ಬ್ಯಾಂಕಿಂಗ್ ರಿಲೇಟೆಡ್ ಅಂದ್ರೆ ಯೂಸರ್ ನೇಮ್ ಪಾಸ್ವರ್ಡ್ ಹಾಕ್ಬಿಟ್ಟು ನೀನು ಆಕ್ಸೆಸ್ ತಗೊಳ್ತೀಯಲ್ಲ, ಅದು HTTPS ಮುಖಾಂತರ. ಅರ್ಥ ಆಯ್ತಲ್ವಾ? ಬ್ಯಾಂಕ್ ರಿಲೇಟೆಡ್ ಅಥವಾ ಆನ್ಲೈನ್ ಏನಾದ್ರು ಅಪ್ಲಿಕೇಶನ್ ಫಿಲ್ ಮಾಡ್ಬೇಕಂದ್ರೆ, ಲೈಕ್ ಗವರ್ನಮೆಂಟ್ ಅಪ್ಲಿಕೇಶನ್ಸ್ ಏನಾದ್ರು ಫಿಲ್ ಮಾಡ್ಬೇಕಂದ್ರೆ, ಅಂತ ಟೈಮಲ್ಲಿ HTTPS ರಿಕ್ವೆಸ್ಟ್ ಬೇಕು. ಓಕೆ, ನೆಕ್ಸ್ಟ್ ಹಿಸ್ಟ್ರಿ ಆಫ್ ವೆಬ್ ಬ್ರೌಸರ್ಸ್. ಸೊ ನಾವು ಅದ್ರ ಹಿಸ್ಟ್ರಿ ಏನಪ್ಪಾ, ಹೆಂಗ್ ಸ್ಟಾರ್ಟ್ ಆಯ್ತು ಅಂತ ನೋಡೋಣ. ಏನಪ್ಪಾ? ಆದ್ರೆ ಹೇಳ್ತಿದ್ದೀನಿ, ದ ವರ್ಲ್ಡ್ ವೈಡ್ ವೆಬ್ ಇಲ್ಲ ಐತೆ. ಇನ್ನ ಈ ಸ್ಲೈಡ್ ಅಲ್ಲಿ ಹೇಳ್ತೀನಿ ನಾನು, ಕೇಳಿಸ್ಕೊಳ್ಳಿ. ಆಮೇಲೆ ನಾನು ಕೇಳ್ತೀನಿ ನಿಮ್ಗೆ ಈ ಸ್ಲೈಡ್ ಅಲ್ಲಿ ಏನೋ ಡೌಟ್ ಇತ್ತಂದ್ರೆ ಅವಾಗ ನೀವು ಆನ್ಸರ್ ಮಾಡಿ. ಓಕೆನಾ? ಸೊ ನಾವು ಹಿಸ್ಟ್ರಿ ಆಫ್ ವೆಬ್ ಬ್ರೌಸರ್ಸ್ ಹೆಂಗ್ ಸ್ಟಾರ್ಟ್ ಆಯ್ತು ಅಂತ. ಸೊ ವೆಬ್ ಬ್ರೌಸರ್ಸ್ ಹ್ಯಾವ್ ಎವಾಲ್ವ್ಡ್ ಸಿಗ್ನಿಫಿಕೆಂಟ್ಲಿ ಸಿನ್ಸ್ ದ ಅರ್ಲಿ ಡೇಸ್ ಆಫ್ ದ ಇಂಟರ್ನೆಟ್. ದ ಫಸ್ಟ್ ಬ್ರೌಸರ್ ವಾಸ್ ಕ್ರಿಯೇಟೆಡ್ ಇನ್ ದ 1990s. ಯಾವಾಗಪ್ಪ ಸ್ಟಾರ್ಟ್ ಆಗಿದ್ದು ಈ ವೆಬ್ ಬ್ರೌಸರ್ಸ್ ಅನ್ನೋ ಕಾನ್ಸೆಪ್ಟ್? ಯಾವಾಗಿಂದ ಸ್ಟಾರ್ಟ್ ಆಯ್ತು ಅಂದ್ರೆ 1990s ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ವೆಬ್ ಬ್ರೌಸರ್ ಯಾವ್ದಪ್ಪ? ದ ಫಸ್ಟ್ ವೆಬ್ ಬ್ರೌಸರ್ ನಾವು 1990s ಅಲ್ಲಿ ಯೂಸ್ ಮಾಡಿದ್ ಯಾವ್ದು ಅಂದ್ರೆ ವರ್ಲ್ಡ್ ವೈಡ್ ವೆಬ್ ಅಂತ ಕರಿತೀವಿ. ಅದು ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ನೆಕ್ಸಸ್ ಅಂತ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಬಟ್ ಅದು ಅಗೇನ್ ಇಟ್ ವಿಲ್ ಟ್ರಾನ್ಸ್ಫರ್ಡ್ ಬ್ಯಾಕ್ ಟು ವರ್ಲ್ಡ್ ವೈಡ್ ವೆಬ್ ಅಂತಾನೆ, WWW ಅಂತಾನೆ ಕರಿತೀವಿ, ವರ್ಲ್ಡ್ ವೈಡ್ ವೆಬ್ ಅಂತ. ನೆಕ್ಸ್ಟ್, ಡೆವಲಪ್ಡ್ ಬೈ, ಯಾರಪ್ಪ ಡೆವಲಪ್ ಮಾಡಿರೋದು? ಟಿಮ್ ಬರ್ನರ್ಸ್-ಲೀ ಇನ್ ದ ಇಯರ್ 1990s ಅಟ್ ಸರ್ನ್ ಅಂತ. ಸೊ ಇದು ಬಂದ್ಬಿಟ್ಟು ಒಂದು ರಿಸರ್ಚ್ ಸೆಂಟರ್ ಅದು. ಓಕೆ, ಈ ನ್ಯೂಕ್ಲಿಯರ್ ರಿಸರ್ಚ್ ಸೆಂಟರ್ ಇರುತ್ತಲ್ಲ, ಸೊ ಇದು ಬಂದ್ಬಿಟ್ಟು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇರೋದು. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಒಂದು ರಿಸರ್ಚ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಅಂದ್ರೆ ಸ್ಟೀವ್ ಜಾಬ್ಸ್. ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಸ್ಟೀವ್ ಜಾಬ್ಸ್ ಇನ್ ದ ಇಯರ್ 1985 ಅಲ್ಲಿ ಈ ಒಂದು ಫಸ್ಟ್, ಲೈಕ್ ಯಾವುದು ಫಸ್ಟ್ ಸೆರ್ನ್ ಅಂತ ಕರಿತೀವಿ ನಾವು, ಫಸ್ಟ್ ಎಡಿಟರ್. ಓಕೆ, ಸೊ ಇನ್ ದ ಇಯರ್ 1985 ಅಲ್ಲಿ ಅವರು ಒಂದು ಸೆರ್ನ್ ಕಂಪ್ಯೂಟರ್ಸ್ ಅಂತ ಇದೆ, ಆ ಕಂಪ್ಯೂಟರ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಅದರಲ್ಲಿ ಅವ್ರು ಏನ್ ಮಾಡ್ತಾರೆ, ಫಸ್ಟ್ ಇದನ್ನ ಎವಲ್ವ್ ಮಾಡ್ತಾರೆ. ಸೊ ಜಸ್ಟ್ ಡೆವಲಪ್ಡ್ ಬೈ ಯಾರು ಅಂದ್ರೆ ಟಿಮ್ ಬರ್ನರ್ಸ್-ಲೀ. ಇನ್ನೊಂದನ್ನು ಡೆವಲಪ್ ಮಾಡಿರ್ತಾನೆ. ಯಾವ್ದನ್ನ ಡೆವಲಪ್ ಮಾಡಿರ್ತಾನೆ? ಎಸ್, he is the introduced or
ಫೌಂಡರ್ ಆಫ್ HTML ಅಂತಾನು ಕರಿತೀವಿ. ಇಟ್ಸ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. HTML ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತಾನು ಕರಿತೀವಿ ಇವ್ರನ್ನ. ಅಂಡ್ ಡೆವಲಪ್ಡ್ ಬೈ ಟಿಮ್ ಬರ್ನರ್ಸ್-ಲೀ ಇನ್ ದ 1990s. ಸೊ ವರ್ಲ್ಡ್ ವೈಡ್ ವೆಬ್ ಅವನೇ, HTML ಅವನೇ. ಯಾವ ಇಯರ್? 1990 ಅಲ್ಲಿ. ನೆಕ್ಸ್ಟ್, ಇಟ್ ವಾಸ್ ದ ಫಸ್ಟ್ ವೆಬ್ ಬ್ರೌಸರ್. ಏನಪ್ಪಾ ಇದು? ಇಟ್ ಈಸ್ ಅ ಫಸ್ಟ್ ವೆಬ್ ಬ್ರೌಸರ್ ಅಂಡ್ ಆಲ್ಸೋ ದ ಫಸ್ಟ್ ಎಡಿಟರ್ ಫಾರ್ ದಿ ವೆಬ್ ಪೇಜಸ್. ಸೊ ಇಲ್ಲಿ ಫಸ್ಟ್ ವೆಬ್ ಬ್ರೌಸರ್ ಅದೇ ಆಗಿರುತ್ತೆ. ಆಮೇಲೆ ವೆಬ್ ಪೇಜಸ್ ನ ಎಡಿಟ್ ಮಾಡುವಂತ ಆಪ್ಷನ್ ಕೊಟ್ಟಿರ್ತಾನೆ. ಫಸ್ಟ್ ಎಡಿಟರ್ ಆಗಿರುತ್ತೆ ಇದು ಕೂಡ. ಅಂಡ್ ಓನ್ಲಿ ವರ್ಕ್ಡ್ ಆನ್ ನೆಕ್ಸ್ಟ್ ಕಂಪ್ಯೂಟರ್ಸ್. ಇಲ್ಲಿದೆ ನೋಡಿ. ಸೊ ನಾನು ಹೇಳ್ದಲ್ಲ, ಸ್ಟೀವ್ ಜಾಬ್ಸ್ ಅನ್ನೋರು ಏನ್ ಮಾಡ್ತಾರೆ ಅಂದ್ರೆ, ಈ ನೆಕ್ಸ್ಟ್ ಕಂಪ್ಯೂಟರ್ಸ್ ಅನ್ನೋ ಒಂದು ಕಂಪ್ಯೂಟರ್ ಕಂಪನಿ ಇರುತ್ತೆ. ಆ ಕಂಪನಿಯಲ್ಲಿ ಒಂದು ಆಪರೇಟಿಂಗ್ ಸಿಸ್ಟಮ್, ಒಂದು ಕಂಪ್ಯೂಟರ್ ಅಲ್ಲಿ ಅವರು ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಯಾವುದು? ವರ್ಲ್ಡ್ ವೈಡ್ ವೆಬ್ ಅನ್ನ. ಇಲ್ಲಿ ಬರಿತೀನಿ. ಸೊ ನೆಕ್ಸ್ಟ್ ಕಂಪ್ಯೂಟರ್ಸ್ ಒಂದು ಆಪರೇಟಿಂಗ್ ಸಿಸ್ಟಮ್ ಮುಖಾಂತರ ಇಟ್ ಯೂಸಸ್ ಆಪರೇಟಿಂಗ್ ಸಿಸ್ಟಮ್ ಕಾಲ್ಡ್ ನೆಕ್ಸ್ಟ್ ಸ್ಟೆಪ್. ಬ್ರೌಸರ್ ಹೆಸರು ಬಂದ್ಬಿಟ್ಟು ವರ್ಲ್ಡ್ ವೈಡ್ ವೆಬ್. ಅದನ್ನೇ ನಾವು ಫಸ್ಟ್ ವೆಬ್ ಬ್ರೌಸರ್ ಅಂತ ಕರಿತೀವಿ, ವರ್ಲ್ಡ್ ವೈಡ್ ವೆಬ್. ಅದನ್ನ ಫಸ್ಟ್ ಆಪರೇಟಿಂಗ್ ಸಿಸ್ಟಮ್. ಸೊ ನೆಕ್ಸ್ಟ್ ಕಂಪ್ಯೂಟರ್ಸ್ ಅಲ್ಲಿ ಒಂದು ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡ್ತಾ ಇರ್ತಾರೆ. ಅದನ್ನ ನಾವು ನೆಕ್ಸ್ಟ್ ಸ್ಟೆಪ್ ಅಂತ ಕರಿತೀವಿ. ಓಕೆ, ಆಪರೇಟಿಂಗ್ ಸಿಸ್ಟಮ್ ಯಾವ್ದಪ್ಪ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಅನ್ನು. ಸೊ ಇನಿಷಿಯಲಿ ಈ ಒಂದು ವರ್ಲ್ಡ್ ವೈಡ್ ವೆಬ್ ಬ್ರೌಸರ್ಸ್ ಓನ್ಲಿ ವರ್ಕ್ಡ್ ಆನ್, ಇಲ್ಲಿ ಕೊಟ್ಟಿದೀವಿ, ಓನ್ಲಿ ಯಾವ ಕಂಪ್ಯೂಟರ್ಸ್ ಅಲ್ಲಿ ವರ್ಕ್ ಆಗ್ತಿತ್ತು ಅಂದ್ರೆ ನೆಕ್ಸ್ಟ್ ಕಂಪ್ಯೂಟರ್ಸ್ ಅಲ್ಲಿ. ಆಮೇಲೆ ಇನಿಷಿಯಲಿ ಇದನ್ನ ಬಿಲ್ಡ್ ಮಾಡ್ಬೇಕಾದ್ರೆ, ಈ ಒಂದು ವರ್ಲ್ಡ್ ವೈಡ್ ವೆಬ್ ಬ್ರೌಸರ್ ಏನಿದೆಯಲ್ಲ ಅದನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಅವರು ಎಲ್ಲ ಪಬ್ಲಿಕ್ ಇಂಟ್ರೊಡ್ಯೂಸ್ ಮಾಡಿರೋದಿಲ್ಲ. ಅದನ್ನ ಪರ್ಟಿಕ್ಯುಲರ್ ಆಗಿ ರಿಸರ್ಚ್ ಸೆಂಟರ್ಸ್ ಅಥವಾ ಲೈಬ್ರರೀಸ್, ಬೇರೆ ಬೇರೆ ಕಾಲೇಜಸ್, ಯೂನಿವರ್ಸಿಟೀಸ್ ಇರುತ್ತಲ್ಲ, ಅವ್ರ ಇಂಟ್ರಾಕ್ಷನ್ ಗೋಸ್ಕರ ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಬಟ್ ಇಟ್ ಈಸ್ ನಾಟ್ ಅವೈಲಬಲ್ ಫಾರ್ ಪಬ್ಲಿಕ್. ಸೊ ಸೆಕ್ಯೂರ್ಡ್ ಪರ್ಸನ್ಸ್ ಗೆ ಮಾತ್ರ ಇದು ಅವೈಲಬಲ್ ಆಗಿರುತ್ತೆ ಆ ಟೈಮಲ್ಲಿ, ಇನಿಷಿಯಲಿ 1990s ಅಲ್ಲಿ. ಅರ್ಥ ಆಯ್ತಲ್ವಾ? ಸೇ ಓನ್ಲಿ ವರ್ಕ್ಡ್ ಆನ್ ನೆಕ್ಸ್ಟ್ ಕಂಪ್ಯೂಟರ್ಸ್ ಅಂತ ಹೇಳ್ದಲ್ಲ, ಈ ನೆಕ್ಸ್ಟ್ ಕಂಪ್ಯೂಟರ್ಸ್ ಅನ್ನೋದು ಒಂದು ಕಂಪ್ಯೂಟರ್ ಕಂಪನಿ. ಇದು ಕಂಪನಿ. ಓಕೆನಾ? ಇಟ್ ಯೂಸಸ್, ಆ ಕಂಪನಿಯಲ್ಲಿ ಕಂಪ್ಯೂಟರ್ಸ್ ಯಾವ ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡ್ತಾ ಇತ್ತು ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಅನ್ನೋ ಒಂದು ಆಪರೇಟಿಂಗ್ ಸಿಸ್ಟಮ್ ನ ಯೂಸ್ ಮಾಡ್ತಾ ಇತ್ತು. ಆ ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡ್ಕೊಂಡೆ ಈ ವೆಬ್ ಬ್ರೌಸರ್ಸ್ ವರ್ಕ್ ಮಾಡ್ತಾ ಇತ್ತು. ಓನ್ಲಿ ಈ ಒಂದು ಕಂಪ್ಯೂಟರ್ಸ್ ಅಲ್ಲಿ ಮಾತ್ರ ವರ್ಕ್ ಆಗ್ತಿತ್ತು ಇದು ವರ್ಲ್ಡ್ ವೈಡ್ ವೆಬ್ ಅನ್ನೋದು. ಅರ್ಥ ಆಗಿದೆಯಲ್ಲ ಹೇಳ್ತಾ ಇರೋದು? ನೆಕ್ಸ್ಟ್ ಸ್ಟೆಪ್ ಇವಾಗಿಲ್ಲ, ಇದು 1990s ಅಲ್ಲಿ. ಇವಾಗ ಎಲ್ಲ ಫುಲ್ AI ಟೆಕ್ನಾಲಜಿ ಆಗಿದೆ. AI ಬೇಸ್ಡ್ ಲ್ಯಾಪ್ಟಾಪ್ಸ್ ನೋಡ್ತಿದ್ರ ನೀವು ಅಲ್ವಾ? ಫಸ್ಟ್ ನಾನು ಹೇಳ್ತಾ ಇರೋದು ಹಿಸ್ಟ್ರಿ. ಓಕೆ, ಈ ಸ್ಲೈಡ್ ಅಲ್ಲಿ ಏನಾದ್ರು ಡೌಟ್ ಇದೆಯಪ್ಪ? ಡೆವಲಪ್ಡ್ ಬೈ ಟಿಮ್ ಬರ್ನರ್ಸ್-ಲೀ ಇನ್ ದ 1990s. ಇದು ಬಂದ್ಬಿಟ್ಟು ಸೆಂಟ್ರಲ್ ಯುರೋಪಿಯನ್ ರಿಸರ್ಚ್ ಆಫ್ ನ್ಯೂಕ್ಲಿಯರ್ ರಿಸರ್ಚ್ ಡಿಪಾರ್ಟ್ಮೆಂಟ್ ಇತ್ತು. ಸೊ ಸೆಂಟ್ರಲ್ ಫೋರ್ಸ್ ಅದು. ಆ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇವ್ರು ವರ್ಕ್ ಮಾಡ್ತಾ ಇರ್ತಾರೆ. ಅಂತ ಟೈಮ್ ಅಲ್ಲಿ ಈ ವರ್ಲ್ಡ್ ವೈಡ್ ವೆಬ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಓಕೆ, ಸ್ಟೀವ್ ಜಾಬ್ಸ್ ಅನ್ನೋರು ಈ ನೆಕ್ಸ್ಟ್ ಕಂಪ್ಯೂಟರ್ಸ್ ಅಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಈ ನೆಕ್ಸ್ಟ್ ಕಂಪ್ಯೂಟರ್ಸ್ ನೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದು ಸ್ಟೀವ್ ಜಾಬ್ಸ್ ಇನ್ ದ ಇಯರ್. ಯಾವಾಗ? ಬಿಫೋರ್ ಆಪಲ್ ಗಿಂತ ಮುಂಚೆ. ಆಮೇಲೆ ನಾವು ಈಸ್ ಪ್ರೆಸೆಂಟ್ಲಿ CEO ಆಫ್ ಆಪಲ್ ಕಂಪನಿ ಅಂತ ಹೇಳ್ತಾರೆ ಅಲ್ವಾ? ಪ್ರೆಸೆಂಟ್ ಅಂದ್ರೆ ಬಿಫೋರ್ ಆಪಲ್ ಶಿಫ್ಟ್ ಆಗೋಕ್ಕಿಂತ ಮುಂಚೆ ಈಸ್ ವರ್ಕಿಂಗ್ ಆನ್ ದಿಸ್ ಕಂಪನಿ, ನೆಕ್ಸ್ಟ್ ಕಂಪ್ಯೂಟರ್ಸ್ ಅನ್ನೋ ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಿರ್ತಾರೆ ಅವರು, ಸ್ಟೀವ್ ಜಾಬ್ಸ್. ಈಸ್ ದಿಸ್ ಕ್ಲಿಯರ್? ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಅಣ್ಣ, ಅದು ಬರೋವರೆಗೆ ಬಿಡ್ರು, ಅದು ಬಂದ್ಮೇಲೆ ಹೇಳ್ತೀನಿ ನಾನು. ನೆಕ್ಸ್ಟ್ ಅದೇ ಇರೋದು ಅಲ್ಲಿ ಗ್ರಾಫಿಕಲ್ ಬ್ರೌಸರ್, ಮೋಸಿಕ್ ಅಂತ. ಇದು ಯೂಸರ್ ಇಂಟರ್ಫೇಸ್ ಅಲ್ಲ. ನಾನು ಅದನ್ನೇ ಹೇಳಿದ್ ನಿಮಗೆ, ಎಲ್ಲಾ ಯೂಸರ್ಸ್ಗೂ ಇರ್ಲಿಲ್ಲ. ಇಟ್ ಇಸ್ ನಾಟ್ ಯೂಸ್ಡ್ ಫಾರ್ ಪಬ್ಲಿಕ್. ಅರ್ಥ ಆಗ್ತಿದೆಯಲ್ಲ? ಓನ್ಲಿ ಯೂನಿವರ್ಸಿಟೀಸ್ ನಡುವೆ ಏನಾದ್ರು ಕಮ್ಯುನಿಕೇಶನ್ ಮಾಡಬೇಕು ಅಂದ್ರೆ ಅಲ್ಲಿ ಹೈಯರ್ ಅಥಾರಿಟೀಸ್ ಇರ್ತಾರಲ್ಲ, ಅವರು ಮಾತ್ರ ಕಮ್ಯುನಿಕೇಟ್ ಮಾಡೋದಕ್ಕೋಸ್ಕರ ಈ ವರ್ಲ್ಡ್ ವೈಡ್ ವೆಬ್ ನ ಯೂಸ್ ಮಾಡ್ತಾ ಇದ್ರು. ಕ್ಲಿಯರ್? ಸೊ ಇದು ಎಲ್ರಿಗೂ ಸಿಗ್ತಾ ಇರ್ಲಿಲ್ಲ. ಸೊ ಯೂಸರ್ ಫ್ರೆಂಡ್ಲಿ ಅಂತ ಯಾವಾಗ ಕರೀತಾರೆ ಅಂದ್ರೆ ಪಬ್ಲಿಕ್ ಎಲ್ಲರಿಗೂ ಸಿಗ್ಬೇಕದು, ಅವಾಗ ಅದನ್ನ ಯೂಸರ್ ಫ್ರೆಂಡ್ಲಿ ಅಂತ ಕರೀತಾರೆ. ಓಕೆ, ಸೊ ಅಲ್ಲಿ ಗ್ರಾಫಿಕಲ್ ಬ್ರೌಸರ್ಸ್ 1993 to 1996 ಅಂತ ಕೊಟ್ಟಿದೀವಿ ಇಯರ್. ಸೊ ಮೊಸೈಕ್
ಸೊ ಮೊಸೈಕ್ ಬಂದ್ಬಿಟ್ಟು 1993 ಅಲ್ಲಿ ಇಂಟ್ರೊಡ್ಯೂಸ್ ಆಗುತ್ತೆ. ಇಟ್ ಈಸ್ ಅ ಫಸ್ಟ್ ಗ್ರಾಫಿಕಲ್ ಬ್ರೌಸರ್ ಅಂತಾನು ಕರೀತಾರೆ ಇದನ್ನ. ಯಾವುದು ಗ್ರಾಫಿಕಲ್ ಬ್ರೌಸರ್ ಅಂದ್ರೆ ಮೊಸೈಕ್ ಅಂತ ಕರೀತಾರೆ. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಕ್ರಿಯೇಟೆಡ್ ಬೈ ದ ನ್ಯಾಷನಲ್ ಸೆಂಟರ್ ಫಾರ್ ಸೂಪರ್ ಕಂಪ್ಯೂಟಿಂಗ್ ಅಪ್ಲಿಕೇಶನ್ಸ್. ಯಾರು ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂದ್ರೆ ಈ ಒಂದು ಸೆಂಟರ್, ನ್ಯಾಷನಲ್ ಸೆಂಟರ್ ಸರ್ಟನ್ ಗ್ರೂಪ್ ಇರುತ್ತೆ, ಆ ಗ್ರೂಪ್ ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಯಾವ ಗ್ರೂಪ್ ಅದಿ ನ್ಯಾಷನಲ್ ಸೆಂಟರ್ ಫಾರ್ ಸೂಪರ್ ಕಂಪ್ಯೂಟಿಂಗ್ ಅಪ್ಲಿಕೇಶನ್ಸ್ ಅಲ್ಲಿ ಒಂದು ಗ್ರೂಪ್ ಇರುತ್ತೆ. ಅವರು ಏನ್ ಮಾಡ್ತಾರೆ, ಈ ಒಂದು ಮೊಸೈಕ್ ನ ಕ್ರಿಯೇಟ್ ಮಾಡ್ತಾರೆ. ಈ ಮೊಸೈಕ್ ಅನ್ನೋದು ಏನಿದು ಫಸ್ಟ್ ಗ್ರಾಫಿಕಲ್ ಬ್ರೌಸರ್ಸ್ ಅಂತಾನು ಕರೀತಾರೆ. ಫಸ್ಟ್ ಗ್ರಾಫಿಕಲ್ ಬ್ರೌಸರ್ ಯಾವುದು ಅಂದ್ರೆ ಮೊಸೈಕ್ ಅಂತ ಹೇಳ್ಬೇಕು. ಎಲ್ಲಿಯಪ್ಪ ಅದು ಕ್ರಿಯೇಟ್ ಆಗಿದ್ದು ಅಂದ್ರೆ NCSA. ಅರ್ಥ ಆಗ್ತಿದೆಯಲ್ಲ. ನೆಕ್ಸ್ಟ್, ದ ಫಸ್ಟ್ ಬ್ರೌಸರ್ ವಿತ್ ಅ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂದ್ರೆ ಇಲ್ಲಿಗೆ ಅರ್ಥ ಮಾಡ್ಕೋಬೇಕು, ಇಲ್ಲಿ ಕೊಟ್ಟಿದ್ದಾರೆ ಜನರಲ್ ಪಬ್ಲಿಕ್. ಸೊ ಮೇಡ್ ದ ಇಂಟರ್ನೆಟ್ ಆಕ್ಸೆಸಬಲ್ ಟು ದ ಜನರಲ್ ಪಬ್ಲಿಕ್. ಇದ್ರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಎಲ್ಲಾ ಪಬ್ಲಿಕ್ಗೂ ಈ ಒಂದು ಬ್ರೌಸರ್ ವಿಸಿಬಲ್ ಆಗಿ ಅಂದ್ರೆ ಅವ್ರಿಗೆ ಸಿಗೋ ತರ ಕ್ರಿಯೇಟ್ ಮಾಡ್ಬಿಟ್ಟು ಎಲ್ಲಾ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ಗೆ ಅಂದ್ರೆ ಪ್ರತಿಯೊಬ್ಬರಿಗೂ ಅದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಪ್ರತಿಯೊಬ್ರು ನೀವು ಯೂಸ್ ಮಾಡ್ಬೋದು, ಪಬ್ಲಿಕ್ ಕೂಡ ಯೂಸ್ ಮಾಡ್ಬೋದು ಅಂತ ಫಸ್ಟ್ ಬಿಟ್ಟಿರೋ ಬ್ರೌಸರ್ ಯಾವ್ದಂದ್ರೆ ಮೊಸೈಕ್. ಇಸ್ ದಿಸ್ ಕ್ಲಿಯರ್? ಸೊ GUI ಇಸ್ ನಥಿಂಗ್ ಬಟ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಸೊ ಆ ಬ್ರೌಸರ್ ಜೊತೆ ನಾವು ಇಂಟ್ರಾಕ್ಟ್ ಮಾಡ್ತೀವಲ್ಲ, ಸೊ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಸೊ ಇಂಟ್ರಾಕ್ಷನ್ ನಾವು GUI ಅಂತ ಕರಿತೀವಿ. ಇಟ್ಸ್ ಅ ಪ್ಲಾಟ್ಫಾರ್ಮ್ ಅಷ್ಟೇ. ಅರ್ಥ ಆಗ್ತಿದೆಯಲ್ಲ? ಇದ್ರಲ್ಲಿ ಏನೋ ಡೌಟ್ ಇದೆಯಾ ಮೊಸೈಕ್ ಅಲ್ಲಿ? ಕ್ಲಿಯರ್? ಓಕೆ. ನೆಕ್ಸ್ಟ್, ನೆಟ್ಸ್ಕೇಪ್ ನ್ಯಾವಿಗೇಟರ್ ಇನ್ ದ ಇಯರ್ ಆಫ್ 1993-1996 ಅಲ್ಲಿ ಫಸ್ಟ್ ಮೊಸೈಕ್ ಬಂತು. ಅದಾದ್ಮೇಲೆ ನೆಟ್ಸ್ಕೇಪ್ ನ್ಯಾವಿಗೇಟರ್ ಬಂತು. ಸೊ ಇದ್ರದ್ದು ಕಾಂಟ್ರಿಬ್ಯೂಷನ್ ತುಂಬಾ ಇದೆ. ಸೊ ಡ್ಯೂರಿಂಗ್ ನೆಟ್ಸ್ಕೇಪ್ ನ್ಯಾವಿಗೇಟರ್ ಟೈಮ್ ಅಲ್ಲಿ ಇಂಟರ್ನೆಟ್ ತುಂಬಾ ಯೂಸ್ ಕ್ವಾಂಟಿಟಿಯಲ್ಲಿ ಎವಾಪರೇಟ್ ಆಗುತ್ತೆ, ಅಂದ್ರೆ ತುಂಬಾ ಜಾಸ್ತಿ ಬಳಕೆ ಮಾಡ್ತಾರೆ ಇಂಟರ್ನೆಟ್ ನ. ಯಾವಾಗ ಅಂದ್ರೆ ಡೆವಲಪ್ಡ್ ಬೈ ನೆಟ್ಸ್ಕೇಪ್ ಕಮ್ಯುನಿಕೇಶನ್ ಕಾರ್ಪೊರೇಷನ್. ಯಾರು ಇದನ್ನ ಡೆವಲಪ್ ಮಾಡೋದು? ನೆಟ್ಸ್ಕೇಪ್ ನ್ಯಾವಿಗೇಟರ್ ನ ನೆಟ್ಸ್ಕೇಪ್ ಕಮ್ಯುನಿಕೇಶನ್ ಕಾರ್ಪೊರೇಷನ್ ನ ಏನ್ ಮಾಡ್ತಾರೆ, ಡೆವಲಪ್ ಮಾಡ್ತಾರೆ. ನೆಕ್ಸ್ಟ್ ಬಿಕೇಮ್ಸ್ ದ ಡಾಮಿನೆಂಟ್ ಬ್ರೌಸರ್. ಯಾವಾಗ 1990s ಅಲ್ಲಿ ಇದನ್ನ ಬೀಟ್ ಮಾಡೋ ಒಂದು ಬ್ರೌಸರೇ ಇರಲಿಲ್ಲ. ಅವಾಗ ಎಲ್ಲರೂ ಇದನ್ನೇ ಯೂಸ್ ಮಾಡ್ತಾ ಇದ್ರು, ನೆಟ್ಸ್ಕೇಪ್ ನ್ಯಾವಿಗೇಟರ್ ನ. ಯಾವಾಗ? ಮಿಡ್ ಆಫ್ 1990s ಅಲ್ಲಿ. ಅರ್ಥ ಆಯ್ತಲ್ವಾ? ಮಿಡ್ ಆಫ್ 1990s ಅಂದ್ರೆ 1995, 1994, 1996 ಆ ಟೈಮ್ ಅಲ್ಲಿ ಇದೇ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ಯಾವುದು? ನೆಟ್ಸ್ಕೇಪ್ ನ್ಯಾವಿಗೇಟರ್. ಸೊ ಇಲ್ಲಿ ನೀವು ಪ್ರತಿಯೊಂದು ವೆಬ್ ಬ್ರೌಸರ್ ಇಯರ್ ನೋಡ್ಕೋಬೇಕು. ಆಮೇಲೆ ಅದನ್ನ ಯಾರು ಕ್ರಿಯೇಟ್ ಮಾಡಿದಾರೆ ನೋಡ್ಕೋಬೇಕು. ಯಾರು ಡೆವಲಪ್ ಮಾಡಿರ್ತಾರೆ, ಯಾರು ಕ್ರಿಯೇಟ್ ಮಾಡಿರ್ತಾರೆ, ಅವ್ರ ನೇಮ್ಸ್ ನೀವು ನೆನ್ಪಿಟ್ಕೋಬೇಕು. ಆಮೇಲೆ ಡ್ಯೂರಿಂಗ್ ದಟ್ ವೆಬ್ ಬ್ರೌಸರ್ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಆ ವೆಬ್ ಬ್ರೌಸರ್ ಇರ್ಬೇಕಾದ್ರೆ ಏನೇನ್ ಆಯ್ತು ಅನ್ನೋದು ಇಂಪಾರ್ಟೆಂಟ್ ನಮಗೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್, ದ ಬ್ರೌಸರ್ ವಾರ್ಸ್. ಅದಾದ್ಮೇಲೆ ಬ್ರೌಸರ್ಸ್ ವಾರ್ಸ್ ನಡೆಯುತ್ತೆ. ಯಾವ ತರ ಅಂದ್ರೆ 1996 ಇಂದ 2001 ವರೆಗೂ ಪ್ರತಿಯೊಂದು ಡೆವಲಪ್ ಆಗ್ತಾ 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 ಒಂದಕ್ಕಿಂತ ಒಂದು ಜಾಸ್ತಿ ಎವಾಲ್ವ್ ಆಗ್ತಾ ಹೋಗುತ್ತೆ. ಸೊ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಮೈಕ್ರೋಸಾಫ್ಟ್ ಇಂಟರ್ನೆಟ್ ಎಕ್ಸ್ಪ್ಲೋರರ್ 1995 ಅಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ಯಾವಾಗ? ಮೈಕ್ರೋಸಾಫ್ಟ್ ಎಂಟರ್ಡ್ ದ ಮಾರ್ಕೆಟ್ ವಿತ್ ಇಂಟರ್ನೆಟ್ ಎಕ್ಸ್ಪ್ಲೋರರ್. ಸೊ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಂತ ಒಂದು IE 1.0 ವರ್ಷನ ಬಿಡುಗಡೆ ಮಾಡ್ತಾರೆ. ಯಾವಾಗ ಬಿಡುಗಡೆ ಮಾಡ್ತಾರೆ ಅಂದ್ರೆ 1995 ಅಲ್ಲಿ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಂತ. ಬೈ ಬಂಡ್ಲಿಂಗ್ ವಿತ್ ವಿಂಡೋಸ್. ಇದು ಇಂಪಾರ್ಟೆಂಟ್, ಬಂಡ್ಲಿಂಗ್ ವಿತ್ ವಿಂಡೋಸ್ ಅಂದ್ರೆ ಇಷ್ಟು ನಾವು ಪ್ರೀವಿಯಸ್ ಬ್ರೌಸರ್ಸ್ ವೆಬ್ ಬ್ರೌಸರ್ಸ್ ನೋಡಿದಿವಲ್ಲ, ಆ ವೆಬ್ ಬ್ರೌಸರ್ಸ್ ಯಾವುದು ಅಷ್ಟೇ ವಿಂಡೋಸ್ ಜೊತೆಗೆ ಬರ್ತಾ ಇರಲಿಲ್ಲ. ಸೊ ಅದು ಸಪರೇಟ್ ಆಗಿ ಸಾಫ್ಟ್ವೇರ್ ಆಗಿತ್ತು. ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ತಾ ಇದ್ರು ಇವರು ಯೂಸ್ ಮಾಡ್ಬೇಕು ಅಂದ್ರೆ. ಯಾರಾದ್ರೂ ಪಬ್ಲಿಕ್ ಯೂಸ್ ಮಾಡ್ಬೇಕಂದ್ರೆ ಕೂಡ ಅದನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗಿತ್ತು. ಬಟ್ ವೆನ್ ಇಟ್ ಕಮ್ಸ್ ಟು ಮೈಕ್ರೋಸಾಫ್ಟ್ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಏನ್ ಮಾಡಿದ್ರೆ ಅಂದ್ರೆ ನೀವು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಮಾಡ್ತಿದ್ರೆ ಅಂದ್ರೆ ಅದ್ರ ಜೊತೆಗೆ ಇದು ಬಂದ್ಬಿಡುತ್ತೆ ಅಂತ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಆಬ್ವಿಯಸ್ಲಿ ಜನ ಏನ್ ಮಾಡ್ತಾರೆ ಅಂದ್ರೆ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಗೆ ಶಿಫ್ಟ್ ಆಗ್ಬಿಡ್ತಾರೆ. ಇಂಟರ್ನೆಟ್ ನಮಗೆ ವಿಂಡೋಸ್ ಜೊತೆಗೆ ಸಿಗ್ತಾ ಇದೆ, ಇದು ಫ್ರೀ ವರ್ಷನ್ ಆಗಿ, ಯಾಕೆ ನಾವು ಅದಕ್ಕೆ ಹೋಗ್ಬೇಕು, ನ್ಯಾವಿಗೇಟರ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಐನ ಯೂಸ್ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಇಂಟರ್ನೆಟ್ ಎಕ್ಸ್ಪ್ಲೋರರ್ ನ. ಸೊ ವಿಚ್ ಇಸ್ ಆಫ್ ಫಸ್ಟ್ 1.0 ದಿಂದ ಬಂಡ್ಲಿಂಗ್ ವಿತ್ ದ ವಿಂಡೋಸ್. ಬಂಡ್ಲಿಂಗ್ ವಿತ್ ವಿಂಡೋಸ್ ಅಂದ್ರೆ ಇಟ್ ಈಸ್ ಕಂಬೈನ್ಲಿ ಕಮಿಂಗ್ ವಿತ್ ದ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಂತ. ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಜೊತೆಯಲ್ಲೇ ನಿಮಗೆ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಬರ್ತಾ ಇತ್ತು ಅಂತ ಅರ್ಥ. ಬಂಡಲ್ಡ್ ಮೀನ್ಸ್ ಜೊತೆಯಲ್ಲಿ, ಬಂಡ್ಲಿಂಗ್. ಅರ್ಥ ಆಗ್ತಿದೆಯಲ್ಲ? ಇಟ್ ಇಸ್ ಅ ಸೆಟ್ ಆಫ್ ಪ್ಯಾಕೇಜ್ ತರ. ವಿಂಡೋಸ್ ಅಂದ್ರೆ ನೀವು ಆಬ್ವಿಯಸ್ಲಿ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಕೂಡ ಇರ್ತಾ ಇತ್ತು ಅದ್ರ ಒಳಗಡೆ. ನೆಕ್ಸ್ಟ್, ಮೈಕ್ರೋಸಾಫ್ಟ್ ಓವರ್ ಟುಕ್ ನೆಟ್ಸ್ಕೇಪ್. ಅಲ್ಲಿ ಏನಾಯ್ತು ಅಂದ್ರೆ ಮೈಕ್ರೋಸಾಫ್ಟ್ ನೆಟ್ಸ್ಕೇಪ್ ನ ಬೀಟ್ ಮಾಡ್ಬಿಡ್ತಾರೆ. ಅಲ್ಲಿವರೆಗೂ 1990s ಮಿಡ್ ರೇಂಜ್ ಆಫ್ 1990s ವರೆಗೂ ನೆಟ್ಸ್ಕೇಪ್ ನ್ಯಾವಿಗೇಟರ್ ತುಂಬಾ ಝೂಮ್ ಅಲ್ಲಿ ಇರೋದು. ಒನ್ಸ್ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಬಂದಿದ ತಕ್ಷಣ ಸ್ಟಾಪ್ ಆಗುತ್ತೆ.
ಅದಾದ್ಮೇಲೆ IE6 ಯಾವಾಗ 2001 ಅಲ್ಲಿ ಇಂಟರ್ನೆಟ್ ಎಕ್ಸ್ಪ್ಲೋರರ್ 6 ಬಿಕಮ್ಸ್ ದ ಮೋಸ್ಟ್ ವೈಡ್ಲಿ ಯೂಸ್ಡ್ ಬ್ರೌಸರ್ ಆಗ್ಬಿಡುತ್ತೆ. 2001 ಬರಷ್ಟಿಗೆಲ್ಲ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಜಾಸ್ತಿ ಜನ ಯೂಸ್ ಮಾಡೋದು, ಅಂದ್ರೆ ಎಲ್ಲಾ ಕಡೆನೂ ಇದನ್ನೇ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಈ ಬ್ರೌಸರ್ನ, ವೆಬ್ ಬ್ರೌಸರ್ನ. ಇಸ್ ದಿಸ್ ಕ್ಲಿಯರ್ ಮೈಕ್ರೋಸಾಫ್ಟ್ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಬಗ್ಗೆ? ನೆಕ್ಸ್ಟ್, ಡಿಕ್ಲೈನ್ ಆಫ್ ನೆಟ್ಸ್ಕೇಪ್. ಇದನ್ನ ಡಿಕ್ಲೈನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಹೇಳಿ. ಈ ಮೈಕ್ರೋಸಾಫ್ಟ್ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಜೊತೆಯಲ್ಲಿ ಬಂದಿದ್ದು 1995 ಅಲ್ಲಿ. ಅರ್ಥ ಆಯ್ತಲ್ವಾ? ಈ ಬಂಡ್ಲಿಂಗ್ ಇಲ್ಲಿ ನೋಡಿ ಕೊಟ್ಟಿದೀವಲ್ಲ ನಾವು, ಈ 1995 ಅಲ್ಲಿ ಫಸ್ಟ್ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಯಾರಿಗೆ? ಮೈಕ್ರೋಸಾಫ್ಟ್ ಅವರಿಗೆ. ನಾವು ಒಂದು ವೆಬ್ ಬ್ರೌಸರ್ ಕ್ರಿಯೇಟ್ ಮಾಡೋಣ, ಅದ್ರ ಹೆಸರು ಮೈಕ್ರೋಸಾಫ್ಟ್ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಂತ ಹೇಳೋಣ. ನಾವೇನ್ ಮಾಡೋಣ, ವಿಂಡೋಸ್ ಜೊತೆಗೆ ಇದನ್ನ ಬಂಡಲ್ ಮಾಡ್ಬಿಡೋಣ. ಮೈಕ್ರೋಸಾಫ್ಟ್ ಎಕ್ಸ್ಪ್ಲೋರರ್ ಅಂದ್ರೆ ಇಂಟರ್ನೆಟ್ ಎಕ್ಸ್ಪ್ಲೋರರ್ ನ ವಿಂಡೋಸ್ ಜೊತೆಗೆ ನಾವು ಬಂಡಲ್ ಮಾಡ್ಬಿಟ್ಟು ಕೊಡೋಣ, ಎಲ್ಲಾ ಸಿಸ್ಟಮ್ಸ್ಗೂ ಡಂಪ್ ಮಾಡಿ ಕೊಡೋಣ ಅಂತ. ಅವಾಗ ಏನ್ ಮಾಡ್ತಾರೆ, ಎಲ್ಲಾ ಸಿಸ್ಟಮ್, ಹೊಸ ಸಿಸ್ಟಮ್ ತಗೊಂಡಂಗೆಲ್ಲ ಅವ್ರಿಗೆ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಂತ ಇರಲೇಬೇಕು. ವಿಂಡೋಸ್ ಯೂಸ್ ಮಾಡ್ತಾ ಇದ್ರು. ವಿಂಡೋಸ್ ಯೂಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅವರಿಗೆ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಇನ್ಸ್ಟಾಲ್ ಆಗ್ತಿತ್ತು. ಸಪರೇಟ್ ಆಗಿ ಅವರು ಏನು ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ಮೈಕ್ರೋಸಾಫ್ಟ್ ಓವರ್ ಟೇಕ್ಸ್ ದ ನೆಟ್ಸ್ಕೇಪ್. ಅದು ಫುಲ್ ಓವರ್ ಟುಕ್ ಆಗುತ್ತೆ. ನೆಟ್ಸ್ಕೇಪ್ ಗಿಂತ ಜಾಸ್ತಿ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅವಾಗ ನೆಟ್ಸ್ಕೇಪ್ ಮತ್ತೆ ಸಪರೇಟ್ ಆಗಿ ಏನಕ್ಕೆ ಇನ್ಸ್ಟಾಲ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ಬಿಟ್ಟು, ಅದಾದ್ಮೇಲೆ ಅಡ್ವಾನ್ಸ್ಡ್ ಫೀಚರ್ಸ್ ಇಂಪ್ಲಿಮೆಂಟ್ ಮಾಡಿ 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 ಐ ಸಿಕ್ಸ್ ಅಂದ್ರೆ ಇಲ್ಲಿ 1.0 ಇದೆಯಲ್ಲ, ಅದೇ ತರ ಇಲ್ಲಿ 6 ಇಂಟರ್ನೆಟ್ ಎಕ್ಸ್ಪ್ಲೋರರ್ ವರ್ಷನ್ ಇದು. 1.0 ಅನ್ನೋದು ಒಂದು ಸ್ಟಾರ್ಟಿಂಗ್ ಇನಿಷಿಯಲ್ ವರ್ಷನ್, ಅಂಡ್ ಲಾಸ್ಟ್ ವರ್ಷನ್ IE6 ಆಗಿರುತ್ತೆ. 2001 ಅಲ್ಲಿ ಬಿಕಮ್ಸ್ ದ ಮೋಸ್ಟ್ ವೈಡ್ಲಿ ಯೂಸ್ಡ್ ಬ್ರೌಸರ್ ಆಗುತ್ತೆ. ತುಂಬಾ ಜನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಆ ಬ್ರೌಸರ್ನ. ಇಸ್ ದಿಸ್ ಕ್ಲಿಯರ್? ಹಿಸ್ಟ್ರಿ ಬಗ್ಗೆ ಕೇಳ್ತಾರೆ. ಹಿಸ್ಟ್ರಿ ಬಗ್ಗೆ ಒಂದು ಕ್ವಶನ್ ಕೇಳ್ತಾರೆ ನಿಮಗೆ ಕಂಪಲ್ಸರಿ, ಯಾಕಂದ್ರೆ ಬ್ರೌಸರ್ಸ್ ಬಗ್ಗೆ ಹಿಸ್ಟ್ರಿನೇ ಮೇನ್ ಇರೋದು. ಸೊ ಯಾವ್ದಿದೆ ಅಂತ ಕೇಳ್ತಾರೆ. ಸೊ ಈ ಜನರಲ್ ಕ್ವಶನ್ಸ್, ಈ ಟಾಪಿಕ್ ರಿಲೇಟೆಡ್ ಕೇಳಿ ಕ್ವಶನ್ಸ್ ಏನಾದ್ರು ಇತ್ತು ಅಂದ್ರೆ ನಿಮಗೆ. ನೆಕ್ಸ್ಟ್ ನಾನು ಲಾಸ್ಟ್ ಬೇಕಾದ್ರೆ ಕ್ಲಾಸ್ ಮುಗಿದ್ಮೇಲೆ ಹೇಳ್ತೀನಿ ನಿಮಗೆ ಯಾವ ತರ ಕೇಳ್ಬೋದು ಅಂತ. ಯಾಕಂದ್ರೆ MCQ ನೋಡಿದ ತಕ್ಷಣ ನಮ್ಗೊಂದು ಐಡಿಯಾ ಬರುತ್ತೆ ಯಾವ ತರ ಕ್ವಶನ್ಸ್ ಕೊಡ್ತಾರೆ ಅಂತ. ಸೊ ಲೀವ್ ಅಬೌಟ್ ದಟ್, ಜಸ್ಟ್ ಕಾನ್ಸಂಟ್ರೇಟ್ ಅಬೌಟ್ ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ನೀವು ಗಮನ ಕೊಡಿ. ಅರ್ಥ ಆಗ್ತಿದೆಯಲ್ಲ? ಸೊ ನೆಕ್ಸ್ಟ್, ಡಿಕ್ಲೈನ್ ಆಫ್ ನೆಟ್ಸ್ಕೇಪ್. ಸೊ 1998 ಅಲ್ಲಿ 2098 ಇಂದ 2003 ವರೆಗೂ ಕಂಪ್ಲೀಟ್ ಆಗಿ ನೆಟ್ಸ್ಕೇಪ್ ಅನ್ನೋದು ಮಾರ್ಕೆಟ್ ಅಲ್ಲಿ ಬಿದ್ದೋಗುತ್ತೆ. ಸೊ ನೆಟ್ಸ್ಕೇಪ್ ಲಾಸ್ಟ್ ಮಾರ್ಕೆಟ್ ಶೇರ್ ಅಂಡ್ ವಾಸ್ ಡಿಸ್ಕಂಟಿನ್ಯೂಡ್ ಇನ್ 2003. ಸೊ 2003 ಗೆ ನೆಟ್ಸ್ಕೇಪ್ ಅನ್ನ ಕಂಪ್ಲೀಟ್ ಮಾರ್ಕೆಟ್ ಬಿದ್ದೋಗ್ಬಿಡುತ್ತೆ. ಬಟ್ ಅದ್ರ ಕೋಡ್ ಏನಿರುತ್ತಲ್ಲ ಅದನ್ನ ಇನ್ನೊಂದಕ್ಕೆ ಮಾರ್ಜಿಲ್ಲಾ ಫೈರ್ಫಾಕ್ಸ್ ಗೆ ಇಂಪ್ಲಿಮೆಂಟ್ ಮಾಡ್ತಾರೆ. ಸೇಮ್ ಕೋಡ್, ಇಟ್ ಕೋಡ್ ವಾಸ್ ಯೂಸ್ಡ್ ಟು ಕ್ರಿಯೇಟ್ ಮಾರ್ಜಿಲ್ಲಾ ಫೈರ್ಫಾಕ್ಸ್. ದಿಸ್ ಇಸ್ ಆಲ್ಸೋ ಒನ್ ವೆಬ್, ಇದು ಒಂದು ಏನಾಗಿರುತ್ತೆ ವೆಬ್ ಬ್ರೌಸರ್. ಏನಪ್ಪ? ಸೊ ಇಲ್ಲಿ ಬಂದ್ಬಿಡುತ್ತಲ್ಲ, ಇದು ಬಂಡ್ಲಿಂಗ್ ವಿತ್ ವಿಂಡೋಸ್ ಗೆ ಬಂದ್ಬಿಡುತ್ತಲ್ಲ ಇಂಟರ್ನೆಟ್ ಎಕ್ಸ್ಪ್ಲೋರರ್. ಸೊ ಅವಾಗ ಇದಕ್ಕೆ ಸಪರೇಟ್ ಆಗಿ ನಾವೇನಕ್ಕೆ ಇನ್ಸ್ಟಾಲ್ ಮಾಡ್ಬೇಕು ಅಂತ, ಅವಾಗ ಇದನ್ನ ಕಂಪ್ಲೀಟ್ ಆಗಿ ಇನ್ನೊಂದ್ ಏನ್ ಗೊತ್ತಾ, ಇದ್ರ ಜೊತೆಗೆ ಜಾಸ್ತಿ ಫೀಚರ್ಸ್ ಬಿಡುಗಡೆ ಮಾಡ್ತಾರೆ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಲ್ಲಿ. ನಿಮ್ಗೆ ಅರ್ಥ ಆಗುತ್ತಲ್ಲ? ಇವಾಗ ಫಾರ್ ಎಕ್ಸಾಂಪಲ್ ನಾನೇ ಹೇಳ್ತೀನಿ. ಇವಾಗ ನಾವು ಫಸ್ಟ್ ಇನಿಷಿಯಲಿ ಬೇಸಿಕ್ ಕೀಪ್ಯಾಡ್ ಇತ್ತು ಮೊಬೈಲ್ ನಮ್ಮ ಹತ್ರ, ಕರೆಕ್ಟಾ? ಅದಾದ್ಮೇಲೆ ನಾವು ಆಂಡ್ರಾಯ್ಡ್ ಬಂದಿದ ತಕ್ಷಣ ನಾವೇನ್ ಮಾಡಿದ್ವಿ, ಕಂಪ್ಲೀಟ್ ಆಗಿ ಆಂಡ್ರಾಯ್ಡ್ ಶಿಫ್ಟ್ ಆದ್ವಿ. ಆಂಡ್ರಾಯ್ಡ್ ಇವಾಗ ಹೋಗ್ತಾ ಇದೆ, ಇವಾಗ ಎಲ್ಲ ಕಂಪ್ಲೀಟ್ ಆಗಿ ಐಫೋನ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಯಾವ್ದ್ರಲ್ಲಿ ಜಾಸ್ತಿ ಫೀಚರ್ಸ್ ನಮ್ಗೆ ಅವೈಲಬಲ್ ಇದೆಯೋ ಅದನ್ನ ನಾವು ಪ್ರಿಫರ್ ಮಾಡ್ತಾ ಇರ್ತೀವಲ್ಲ, ಸೇಮ್ ಅದೇ ತರ ಇದ್ರಲ್ಲಿಕ್ಕಿಂತ ಇವಾಗ ನಾರ್ಮಲ್ ಆಗಿ ಈ ನೆಟ್ಸ್ಕೇಪ್ ಗಿಂತ ಅಲ್ಲಿ ಜಾಸ್ತಿ ಫೀಚರ್ಸ್ ಇರುತ್ತೆ. ನೀವು ಅಬ್ಸರ್ವ್ ಮಾಡಿದ್ರೆ ನೆಟ್ಸ್ಕೇಪ್ ನ್ಯಾವಿಗೇಟರ್ಗೂ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಕಂಪೇರ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ನೀವು ಯಾವ ರೇಂಜ್ ಅಲ್ಲಿ ಫೀಚರ್ಸ್ ನ ಅವ್ರು ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂದ್ರೆ, 1.0 ದಿಂದ ಅವರು 6th ವರ್ಷನ್ ಬರ್ತಾರೆ. ಅಂದ್ರೆ 1.1 ಇನ್ನೊಂದು ಬಿಡ್ತಾನೆ, ನೆಕ್ಸ್ಟ್ 2.0, 3.0, 4.0, 5.0, 6.0 ಬಂದು ನಿಂತ್ಕೊಳ್ತಾರೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಫೀಚರ್ಸ್ ನ ಆಡ್ ಮಾಡ್ಕೊಂಡು ಬರ್ತಾ ಇರ್ತಾರ ಅಂತ. ಸೊ ಇವರು ಇದ್ರಲ್ಲಿ ಏನಾಗುತ್ತೆ ಅಂದ್ರೆ, ಕಂಪ್ಲೀಟ್ ಆಗಿ ಅದರಲ್ಲಿ ಒಂದೇ ಫೀಚರ್ ಸ್ಟಿಕ್ ಆನ್ ಆಗಿರೋದ್ರಿಂದ ನ್ಯಾವಿಗೇಟರ್ ಅಲ್ಲಿಗೆ ಡ್ರಾಪ್ ಆಗ್ಬಿಡುತ್ತೆ 2003ಗೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ, ಅದೇ ಕೋಡ್ ನ ಈ ನೆಟ್ಸ್ಕೇಪ್ ನಾವಿಗೇಟರ್ ಏನಿದೆಯಲ್ಲ, ನೆಟ್ಸ್ಕೇಪ್ ಅಲ್ಲಿ ಏನಿದೆಯಲ್ಲ ಕೋಡ್, ಅದೇ ಕೋಡ್ ನ ಮಾಜಿಲ್ಲಾ ಫೈರ್ಫಾಕ್ಸ್ ಗೆ ಆಡ್ ಅಪ್ ಮಾಡ್ತಾರೆ ವಿತ್ ಎಕ್ಸ್ಟ್ರಾ ಫೀಚರ್ಸ್. ಅರ್ಥ ಆಗ್ತಿದೆಯಲ್ಲ? ಇವಾಗ ಇದನ್ನ ಡಾಮಿನೇಟ್ ಮಾಡ್ಬೇಕು ಅವರು. ಇದು ಹೋಯ್ತು, ಇದ್ರ ಜೊತೆ ಟೈ ಅಪ್ ಮಾಡ್ಕೊಳ್ತಾರೆ. ಅಂದ್ರೆ ನಾನು ಕೋಡ್ ಕೊಡ್ತೀನಿ, ಅದ್ರ ಜೊತೆಗೆ ಇದನ್ನು ಹಾಕೊಳ್ಳಿ ನೀವು ಎಕ್ಸ್ಟ್ರಾ ಫೀಚರ್ಸ್ ಅಂತ. ಸೊ ಅವಾಗ ಏನಾಗುತ್ತೆ, ಮಾಜಿಲ್ಲಾ ಫೈರ್ಫಾಕ್ಸ್ ಬರುತ್ತೆ. ಇಸ್ ದಿಸ್ ಕ್ಲಿಯರ್? ನೆಕ್ಸ್ಟ್, ದ ರೈಸ್ ಆಫ್ ಮಾಡರ್ನ್ ಬ್ರೌಸರ್ಸ್ 2003 ಪ್ರೆಸೆಂಟ್.
ಸೊ ನಾವು ಎಲ್ಲಿವರೆಗೂ ಬರ್ಬೇಕಂದ್ರೆ 2020 ವರೆಗೂ ಬರ್ಬೇಕು, ಅಲ್ಲಿವರೆಗೂ ಅದ್ರ ಹಿಸ್ಟ್ರಿ ಆಗುತ್ತೆ. ಸೊ ಮಾಜಿಲಾ ಫೈರ್ಫಾಕ್ಸ್ 2004 ಅಲ್ಲಿ ಸ್ಟಾರ್ಟ್ ಆಗುತ್ತೆ, ಕ್ರಿಯೇಟೆಡ್ ಬೈ ದ ಮಾಜಿಲಾ ಫೌಂಡೇಶನ್. ಅವ್ರದೇ ಒಂದು ಫೌಂಡೇಶನ್ ಇದೆ, ಸೊ ಅವ್ರು ಕ್ರಿಯೇಟ್ ಮಾಡ್ತಾರೆ. ಬಟ್ ಇಲ್ಲಿ ನಾವು ಏನ್ ಕಲ್ತ್ಕೋಬೇಕಂದ್ರೆ ಓಪನ್ ಸೋರ್ಸ್ ಅಂದ್ರೆ ಎಲ್ಲರಿಗೂ ಗೊತ್ತಿದೆ, ಓಪನ್ ಸೋರ್ಸ್ ಅಂದ್ರೆ ಎಲ್ಲರಿಗೂ ಸಿಗುವಂತದ್ದು ಅಂತ. ಅಂಡ್ ಫೋಕಸ್ಡ್, ಇದು ಇಂಪಾರ್ಟೆಂಟ್, ಸೆಕ್ಯೂರಿಟಿ ಅಂಡ್ ಪ್ರೈವೇಸಿ. ಸೊ ಇಲ್ಲಿವರೆಗೂ ಬಂದಿರೋ ಬ್ರೌಸರ್ಸ್ ಯಾವುದು ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿರೋದಿಲ್ಲ. ಅಂದ್ರೆ ಸೆಕ್ಯೂರ್ಡ್ ಆಗಿದೆಯಾ ಬ್ರೌಸರ್, ಇಲ್ಲ ಯಾರಾದ್ರೂ ಆಕ್ಸೆಸ್ ಮಾಡ್ಬೋದಾ, ಯಾರು ಬೇಕಾದ್ರೂ ಆಕ್ಸೆಸ್ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ಅವರು ಯಾರು ಫೋಕಸ್ಡ್ ಆಗಿರ್ಲಿಲ್ಲ. ಬಟ್ ಮಾಜಿಲಾ ಫೈರ್ಫಾಕ್ಸ್ ಏನ್ ಮಾಡುತ್ತೆ, ಅವ್ರಿಗೆ ಮೇನ್ ಫೋಕಸ್ ಏನಾಗಿರುತ್ತೆ ಅಂದ್ರೆ ಸೆಕ್ಯೂರಿಟಿ ಅಂಡ್ ಪ್ರೈವೇಸಿ. ಸೆಕ್ಯೂರಿಟಿ ಅಂಡ್ ಪ್ರೈವೇಸಿ ಮೇಲೆ ಅವ್ರ ಫೋಕಸ್ ಆಗಿರುತ್ತೆ ಜಾಸ್ತಿ. ಅರ್ಥ ಆಯ್ತಲ್ವಾ? ಈ ಕ್ವಶನ್ ಕೇಳ್ಬೋದು ನಿಮಗೆ, ಯಾವ ವೆಬ್ ಬ್ರೌಸರ್ ಮೇನ್ಲಿ ಫೋಕಸ್ಡ್ ಆನ್ ಸೆಕ್ಯೂರಿಟಿ ಅಂಡ್ ಪ್ರೈವೇಸಿ ಅಂತ ಕೇಳ್ಬೋದು. ಅವಾಗ ನಿಮಗೆ ಆಪ್ಷನ್ ಏನಾಗಿರುತ್ತೆ, ಮಾಜಿಲಾ ಫೈರ್ಫಾಕ್ಸ್ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಇಸ್ ದಟ್ ಕ್ಲಿಯರ್? ನೆಕ್ಸ್ಟ್ ಗೂಗಲ್ ಕ್ರೋಮ್ ಬರುತ್ತೆ 2008. ಸೊ 2008 ಇಂದ ನಿಮ್ಗೆ ಗೂಗಲ್ ಕ್ರೋಮ್ ಅನ್ನೋದು ವೆರಿ ಮಚ್ ಫೆಮಿಲಿಯರ್. ಸೊ ಇಂಟ್ರೊಡ್ಯೂಸ್ಡ್ ಬೈ ಗೂಗಲ್ ವಿತ್ ಸ್ಪೀಡ್ ಅಂಡ್ ಸಿಂಪ್ಲಿಸಿಟಿ ಅಂಡ್ ಕೀ ಫೀಚರ್ ಆಸ್ ಅ ಕೀ ಫೀಚರ್ಸ್. ಸೊ ಇದರಲ್ಲಿ ಮೇನ್ ಕೀ ಫೀಚರ್ಸ್ ಏನಾಗಿರುತ್ತೆ ಅಂದ್ರೆ, ಒಂದು ಸ್ಪೀಡ್ ಆಗಿ ರಿಸಲ್ಟ್ ಜನರೇಟ್ ಮಾಡುತ್ತೆ ಗೂಗಲ್ ಕ್ರೋಮ್ ಬ್ರೌಸರ್, ಸ್ಪೀಡ್ ಆಗಿ ರಿಸಲ್ಟ್ ಜನರೇಟ್ ಮಾಡುತ್ತೆ ಅಂಡ್ ಸಿಂಪಲ್ ಆಗಿ ಇರುತ್ತೆ. ಯೂಸರ್ ಇಂಟ್ರಾಕ್ಷನ್ ಕೂಡ ವೆರಿ ಸಿಂಪಲ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಗೂಗಲ್ ಕ್ರೋಮ್ ಏನಾಗುತ್ತೆ 2018 ಅಲ್ಲಿ ವಿತ್ ದಿಸ್ ಫೀಚರ್ಸ್ ಇಟ್ ಈಸ್ ಎವಾಲ್ವ್ಡ್. ಅದಾದ್ಮೇಲೆ ಬಿಕಮ್ಸ್ ದ ಮೋಸ್ಟ್ ಪಾಪ್ಯುಲರ್ ಬ್ರೌಸರ್ ವರ್ಲ್ಡ್ ವೈಡ್. ಇವಾಗೂ ಅಷ್ಟೇ ಟ್ರೆಂಡಿಂಗ್ ಅಲ್ಲೂ ಅದೇ ಇರೋದು ವೆಬ್ ಬ್ರೌಸರ್ಸ್. ಅರ್ಥ ಆಗ್ತಿದೆಯಲ್ಲ? ಸೊ ಇದರಲ್ಲಿ ಏನ್ ಫೋಕಸ್ ಮಾಡ್ತಾರೆ ಅಂದ್ರೆ ಸ್ಪೀಡ್ ಅಂಡ್ ಸಿಂಪ್ಲಿಸಿಟಿ, ಮೇಲ್ಗಡೆ ಸೆಕ್ಯೂರಿಟಿ ಅಂಡ್ ಪ್ರೈವೇಸಿ ಅದನ್ನು ಆಡ್ ಮಾಡ್ಕೊಂಡು ಎಕ್ಸ್ಟ್ರಾ ಏನ್ ಮಾಡ್ತಾರೆ ಅಂದ್ರೆ ಇವರು ಸ್ಪೀಡ್ ಅಂಡ್ ಸಿಂಪ್ಲಿಸಿಟಿನ ಆಡ್ ಮಾಡ್ಕೊಳ್ತಾರೆ. ಸಿಂಪಲ್ ಆಗಿರ್ಬೇಕು, ಸ್ಪೀಡ್ ಆಗಿ ವರ್ಕ್ ಆಗ್ಬೇಕು, ಅಲಾಂಗ್ ವಿತ್ ದಟ್ ಸೆಕ್ಯೂರಿಟಿ ಅಂಡ್ ಪ್ರೈವೇಸಿ. ಅವಾಗ ನಮ್ದು ಗೋಲ್ ರೀಚ್ ಆಗುತ್ತೆ ಅಂತ ಗೂಗಲ್ ಕ್ರೋಮ್ ಅವರು ಏನ್ ಮಾಡ್ತಾರೆ 2008 ಅಲ್ಲಿ ಗೂಗಲ್ ಕ್ರೋಮ್ ಅಂತ ಬಿಡ್ತಾರೆ. ಅದೊಂದು. ಅದಾದ್ಮೇಲೆ ಮೋಸ್ಟ್ ಪಾಪ್ಯುಲರ್ ಬ್ರೌಸರ್ ಇಂದ ವರ್ಲ್ಡ್ ವೈಡ್ ಆಗುತ್ತೆ ಅದು. ಅದಾದ್ಮೇಲೆ ಆಪಲ್ ಸಫಾರಿ 2003 ಅಲ್ಲಿ. ಸೊ ಅವ್ರದೇ ಆದಂತ ಒಂದು ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ. ಸೊ ಡಿಫಾಲ್ಟ್ ಬ್ರೌಸರ್ ಫಾರ್ ಮ್ಯಾಕ್ ಓಎಸ್ ಅಂಡ್ ಐಒಎಸ್ ಅಂತ ಹೇಳ್ತೀವಿ ನಾವು. ಅರ್ಥ ಆಗ್ತಿದೆಯಲ್ಲ? ಸೊ ಅವ್ರದೇ ಆದಂತ ಒಂದು ಸಪರೇಟ್ ಆಗಿ ಐಒಎಸ್ ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ. ಸೊ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಡಿಫಾಲ್ಟ್ ಬ್ರೌಸರ್ ಆಗಿ ಅದೇ, ಅದು ಓಪನ್ ಮಾಡಿದ ತಕ್ಷಣ ಬ್ರೌಸರ್ ಯಾವ್ದು ಇನ್ಸ್ಟಾಲ್ ಇರೋದಿಲ್ಲ. ಡೈರೆಕ್ಟ್ ಆಗಿ ನಾವು ಓಪನ್ ಮಾಡಿದ ತಕ್ಷಣ ಮೊಬೈಲ್ ಓಪನ್ ಅಥವಾ ಯಾವುದೇ ಒಂದು ಮ್ಯಾಕ್ ಕಂಪ್ಯೂಟರ್ಸ್ ತಗೊಳ್ಳಿ, ಅದು ಓಪನ್ ಮಾಡಿದ ತಕ್ಷಣ ನಮಗೆ ಇದು ಡಿಫಾಲ್ಟ್ ಆಗಿ ಸಿಗುತ್ತೆ ಬ್ರೌಸರ್ ಯಾವುದು, ಸಫಾರಿ ಅನ್ನೋದು. ಸೊ ಅದರಲ್ಲೇ ಸರ್ಚ್ ಮಾಡೋದೆಲ್ಲ ಇನ್ಫಾರ್ಮೇಶನ್ ಯಾವುದು ಆಪಲ್ ಕಂಪ್ಯೂಟರ್ಸ್ ಆಗಿರ್ಬೋದು ಅಥವಾ ಮೊಬೈಲ್ಸ್ ಆಗಿರ್ಬೋದು. ನೆಕ್ಸ್ಟ್ ಫೋಕಸ್ಡ್ ಆನ್ ಪರ್ಫಾರ್ಮೆನ್ಸ್. ಸೊ ಆಪಲ್ ಮೊಬೈಲ್ ಯಾಕೆ ಪ್ರಿಫರ್ ಮಾಡ್ತಾರೆ ಜಾಸ್ತಿ ಅಂದ್ರೆ ಪರ್ಫಾರ್ಮೆನ್ಸ್ಗೋಸ್ಕರನೇ, ಸ್ಪೀಡ್ ಆಗಿ ಪರ್ಫಾರ್ಮ್ ಆಗುತ್ತೆ. ಆಮೇಲೆ ಅಂಡ್ ಎನರ್ಜಿ ಎಫಿಷಿಯನ್ಸಿ ಅಂತ ಕೊಟ್ಟಿದ್ದಾರೆ. ಬಟ್ ಎನರ್ಜಿ ಎಫಿಷಿಯನ್ಸಿ ಇಸ್ ನಥಿಂಗ್ ಬಟ್ ನಾವು ನೋಡ್ತೀವಿ ಇದರಲ್ಲಿ ಅಷ್ಟೊಂದು ಪವರ್ ಬ್ಯಾಕಪ್ ಇರಲ್ಲ. ಬಟ್ ವೆನ್ ಯು ಆರ್ ಯೂಸಿಂಗ್ ಬ್ರೌಸರ್ಸ್ ಅಷ್ಟೊಂದು ಪವರ್ ಕನ್ಸ್ಯೂಮ್ ಆಗಲ್ಲ ಅಂತ ಹೇಳ್ತಾರೆ. ಯಾವ್ದ್ರಲ್ಲಿ? ಆಪಲ್ ಸಫಾರಿಯಲ್ಲಿ. ಬೇರೆದ್ರಲ್ಲಿ ಹೋಲ್ಸ್ಕೊಂಡ್ರೆ, ಸೊ ಮ್ಯಾಕ್ ಐಒಎಸ್ ಅಲ್ಲಿ ನಾವ್ ಏನು ಯೂಸ್ ಮಾಡ್ತಾ ಇದೀವಲ್ಲ ಸಫಾರಿ, ಸೊ ಆ ಟೈಮ್ ವೆಬ್ ಬ್ರೌಸರ್ ನಾವು ಯೂಸ್ ಮಾಡ್ಬೇಕಾದ್ರೆ ಅಷ್ಟೊಂದು ಏನು ಪವರ್ ಕನ್ಸ್ಯೂಮ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿವರೆಗೂ ಕ್ಲಿಯರ್, ರೈಟ್? ನೆಕ್ಸ್ಟ್ ಮೈಕ್ರೋಸಾಫ್ಟ್ ಎಡ್ಜ್ 2015 ಕ್ರೋಮಿಯಂ ಬೇಸ್ಡ್ ಇನ್ 2020. ಸೊ ಇದು ಇಟ್ ಇಸ್ ರಿಲೇಟೆಡ್ ಟು ಕ್ರೋಮ್ ಓನ್ಲಿ. ಯಾವುದು? ಮೈಕ್ರೋಸಾಫ್ಟ್ ಎಡ್ಜ್. ಸೊ ರೀಪ್ಲೇಸ್ಡ್ ಇಂಟರ್ನೆಟ್ ಎಕ್ಸ್ಪ್ಲೋರರ್. ಸೊ ಇವ್ರು ಏನ್ ಮಾಡ್ತಾರೆ, ಇಂಟರ್ನೆಟ್ ಎಕ್ಸ್ಪ್ಲೋರರ್ ನ ರೀಪ್ಲೇಸ್ ಮಾಡ್ತಾರೆ, ಸ್ವಿಚ್ ಟು ಕ್ರೋಮಿಯಂ ಇಂಜಿನ್. ದಟ್ ಇಸ್ ವಾಟ್ ಸೇಮ್ ಕ್ರೋಮ್. ಸೊ ಅದೇ ಹೇಳ್ದಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅದು, ಟಿಲ್ ನೌ ಇಟ್ ಈಸ್ ಕ್ರೋಮ್ ಓನ್ಲಿ. ಸೊ ದಿಸ್ ಈಸ್ ಅ ಸ್ಮಾಲ್ ಹಿಸ್ಟ್ರಿ ಆಫ್ ವೆಬ್ ಬ್ರೌಸರ್ಸ್. ಇಸ್ ದಿಸ್ ಕ್ಲಿಯರ್? ಡೌಟ್ ಇದೆಯಾ? ಓಕೆ. ನೆಕ್ಸ್ಟ್ ದ ಫ್ಯೂಚರ್ ಆಫ್ ವೆಬ್ ಬ್ರೌಸರ್ಸ್. ಸೊ ನೆಕ್ಸ್ಟ್ ಫ್ಯೂಚರ್ಸ್ ಆಫ್ ವೆಬ್ ಬ್ರೌಸರ್ಸ್ ಏನಾಗಿರುತ್ತೆ ಅಂದ್ರೆ ಎ ಇಂಟಿಗ್ರೇಷನ್. ನಮ್ಗೆಲ್ಲ ಗೊತ್ತಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ ತರ ಎವಾಲ್ವ್ ಆಗಿದೆ ಅಂತ. ಸೊ ಅದ್ರ ರಿಲೇಟೆಡ್ ವೆಬ್ ಬ್ರೌಸರ್ಸ್ ಬರುತ್ತೆ. ನಾವೆಲ್ಲೋ ನಿಂತ್ಕೊಂಡು ನಾವು ಡೈರೆಕ್ಟ್ ಆಗಿ ಕಮೆಂಟ್ ಕೊಡ್ಬೋದು, ಆಲ್ರೆಡಿ ಬಂದಿದೆ. ಯಾವ ತರ ಅಂದ್ರೆ ಮೋರ್ ಎ ಪವರ್ಡ್ ಫೀಚರ್ಸ್ ಲೈಕ್ ಚಾಟ್ ಬೋರ್ಡ್ಸ್ ಅಂಡ್ ವಾಯ್ಸ್ ಸರ್ಚ್ ಇವಾಗೆ ಇದೆ ಆಲ್ರೆಡಿ. ನಾವು ಸರ್ಚ್ ಮಾಡ್ತೀವಲ್ಲ, ವಾಯ್ಸ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ನಾವು ಏನ್ ಇನ್ಫಾರ್ಮೇಶನ್ ಬೇಕು ಅಂತ ಹೇಳುತ್ತೆ ಅದ್ರ ಜನರೇಟ್ ಮಾಡಿ ಕೊಡುತ್ತೆ ನಮಗೆ. ಸೇಮ್ ಆಸ್ ಇಟ್ ಈಸ್. ಇಂಪ್ರೂವ್ಡ್ ಪ್ರೈವಸಿ, ಸೊ ಸ್ಟ್ರಾಂಗರ್ ಟ್ರ್ಯಾಕಿಂಗ್ ಪ್ರಿವೆನ್ಷನ್. ಸೊ ನಾವ್ ಏನ್ ಮಾಡುತ್ತೆ ಅಂದ್ರೆ ಕ್ರೋಮ್ ಯೂಸ್ ಮಾಡ್ಬೇಕಾದ್ರೆ ನಮ್ಗೆ ಲೊಕೇಶನ್ ಆಪ್ಷನ್ ಎಲ್ಲ ಕೇಳುತ್ತೆ. ಸೊ ನಾವು ಅದನ್ನ ಅಲೋ ಕೊಟ್ಟಿದೀವಿ ಅಂದ್ರೆ ನಾವ್ ಎಲ್ಲಿದೀವಿ, ಯಾವ ಪ್ಲೇಸ್ ಅಲ್ಲಿಂದ ನಾವು ಸರ್ಚ್ ಮಾಡ್ತಿದ್ವಿ ಎಲ್ಲಾನು ನಮ್ಗೆ ತೋರಿಸುತ್ತೆ. ಅದೊಂದು. ನೆಕ್ಸ್ಟ್ ಫಾಸ್ಟರ್ ಪರ್ಫಾರ್ಮೆನ್ಸ್, ಆಪ್ಟಿಮೈಸ್ಡ್ ಸ್ಪೀಡ್ ಅಂದ್ರೆ ಬೆಸ್ಟ್ ಸ್ಪೀಡ್ ಅಂಡ್ ಎಫಿಷಿಯನ್ಸಿ ಆಗಿರುತ್ತೆ. ಯಾವುದು? ಫಾಸ್ಟರ್ ಪರ್ಫಾರ್ಮೆನ್ಸ್, ಬೆಸ್ಟ್ ಸ್ಪೀಡ್ ಅಂಡ್ ಎಫಿಷಿಯನ್ಸಿ, ಸ್ಪೀಡ್ ಆಗಿ ರಿಸಲ್ಟ್ ಜನರೇಟ್ ಮಾಡುತ್ತೆ. ಯಾವುದು? ಎಐ ಟೆಕ್ನಾಲಜಿ. ಇನ್ ಫ್ಯೂಚರ್ ಅಲ್ಲಿ ನಮಗೆ ವೆಬ್ ಬ್ರೌಸರ್ಸ್ ಯಾವ ತರ ಬರುತ್ತೆ ಅಂತ.
ಆಲ್ರೆಡಿ ಬಂದಿದೆ ಇದು ಪ್ರೋಗ್ರೆಸಿವ್ ವೆಬ್ ಆಪ್ಸ್. ಪ್ರೋಗ್ರೆಸಿವ್ ವೆಬ್ ಆಪ್ಸ್ ಅಂದ್ರೆ ಬ್ರೌಸರ್ಸ್ ಬಿಹೇವಿಂಗ್ ಲೈಕ್ ನೇಟಿವ್ ಆಪ್ಸ್. ನಿಮ್ಗೆ ಅರ್ಥ ಆಗಿದೆಲ್ಲ. ನೇಟಿವ್ ಆಪ್ಸ್ ಅಂದ್ರೆ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ನೇಟಿವ್ ಆಪ್ಸ್ ಯಾವ್ಯಾವ್ದಪ್ಪ? ನೇಟಿವ್ ಆಪ್ಸ್ ಒಂದ್ ಎರಡು ಎಕ್ಸಾಂಪಲ್ ಕೊಡಿ ನೋಡೋಣ. ಎಸ್, ಇನ್ಸ್ಟಾಗ್ರಾಮ್, ಫೋನ್ ಪೇ, ಆಮೇಲೆ ಇನ್ಯಾವ್ದು ಹೇಳಿದ್ವಿ, ವಾಟ್ಸಪ್, ಇವೆಲ್ಲ ನೇಟಿವ್ ಆಪ್ಸ್ ಅಂತ ಕರಿತೀವಿ, ರೈಟ್? ಆ ತರ ಇದು ಕೂಡ ವರ್ಕ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಷ್ಟೊಂದು ಸ್ಪೀಡ್ ಆಗಿ, ಅಷ್ಟೊಂದು ಅಕ್ಯುರೇಟ್ ಆಗಿ, ಯೂಸರ್ ಫ್ರೆಂಡ್ಲಿ ಆಗಿ ವರ್ಕ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಯಾವುದು? ನೆಕ್ಸ್ಟ್ ಅಪ್ಕಮಿಂಗ್ ಫ್ಯೂಚರ್ ವೆಬ್ ಬ್ರೌಸರ್ಸ್. ನೆಕ್ಸ್ಟ್ ಇದ್ರ ಬಗ್ಗೆ ಏನ್ ಕೇಳೋದಿಲ್ಲ ನಿಮಗೆ, ಹಿಸ್ಟ್ರಿ ಬಗ್ಗೆ ಕೇಳ್ತಾರೆ. ನೆಕ್ಸ್ಟ್ ಕಾಮನ್ ವೆಬ್ ಬ್ರೌಸರ್ಸ್ ಯಾವ್ದು ಇದೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ. ಗೂಗಲ್ ಕ್ರೋಮ್ ಫಾಸ್ಟ್ ಅಂಡ್ ವೈಡ್ಲಿ ಯೂಸ್ಡ್ ಇದೆ. ನೆಕ್ಸ್ಟ್ ಮಾಜಿಲಾ ಫೈರ್ಫಾಕ್ಸ್, ಪ್ರೈವಸಿ ಫೋಕಸ್ಡ್ ಇದು. ಮೈಕ್ರೋಸಾಫ್ಟ್ ಎಡ್ಜ್, ಇಂಟಿಗ್ರೇಟೆಡ್ ವಿತ್ ದ ವಿಂಡೋಸ್. ಸೊ ಇಂಟಿಗ್ರೇಟೆಡ್ ವಿತ್ ದ ವಿಂಡೋಸ್ ಇಸ್ ನಥಿಂಗ್ ಬಟ್ ಬಂಡಲ್ಡ್ ವಿತ್ ದ ವಿಂಡೋಸ್ ಅಂತ ಮೈಕ್ರೋಸಾಫ್ಟ್ ಎಡ್ಜ್. ಸೊ ನೀವು ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಬೇಕಾದ್ರೆ ಈ ಮೈಕ್ರೋಸಾಫ್ಟ್ ಎಡ್ಜ್ ಕೂಡ ಇನ್ಸ್ಟಾಲ್ ಆಗಿರುತ್ತೆ. ಬ್ರೇವ್ ಇದೆ ಬಟ್ ಅಲ್ಲಪ್ಪ, ಕಾಮನ್ ವೆಬ್ ಬ್ರೌಸರ್ಸ್ ನಾನು ಹೇಳ್ತಿರೋದು, ಮೋಸ್ಟ್ ವೈಡ್ಲಿ ಯೂಸ್ ಮಾಡ್ತಿರೋದು. ಇದನ್ ಬಿಟ್ಟು ಇನ್ನ ಸುಮಾರು ಇದಾವೆ. ಅರ್ಥ ಆಗ್ತಿದೆಯಲ್ಲ ನಿಮ್? ಇದನ್ ಬಿಟ್ಟು ಸುಮಾರು ಇದಾವೆ. ಬ್ರೇವ್ ಯೂಸ್ ಮಾಡ್ತೀಯಮ್ಮ? ಸರಿಮ್ಮ, ನಾನು ಯೂಸ್ ಮಾಡ್ಬಿಟ್ಟು ನಾನು ಹೆಂಗಿದೆ ಅಂತ ಹೇಳಿ ಗೊತ್ತಾದ್ಮೇಲೆ ಹೇಳ್ತೀನಿ ನಿಮ್ಗೆ ಯಾವ ತರ ವರ್ಕ್ ಆಗುತ್ತೆ ಅಂತ. ನಾವು ಯೂಸ್ ಮಾಡಲ್ಲ. ಯಾಕೆ ಬ್ರೇವ್ ಯೂಸ್ ಮಾಡಲ್ಲ ಅಂದ್ರೆ ಇಟ್ ಈಸ್ ನಾಟ್ ಸೆಕ್ಯೂರ್ಡ್. ಇಟ್ ಇಸ್ ನಾಟ್ ಸೆಕ್ಯೂರ್ಡ್ ಅಂತ. ಅದರಿಂದ ನಾವು ಇನ್ಫಾರ್ಮೇಶನ್ ನ ಈಸಿಯಾಗಿ ಹ್ಯಾಕ್ ಮಾಡ್ಬೋದು. ಅರ್ಥ ಆಗ್ತಿದೆಯಲ್ಲ? ಬ್ರೇವ್ ಬ್ರೌಸರ್ ಇಂದ ಆಡ್ವೇರ್ ಎಲ್ಲ ಡಿಲೀಟ್, ಅದನ್ನೇ ಹೇಳ್ತಿರೋದು. ಅದೇ ಡಿಲೀಟ್ ಮಾಡುತ್ತಂದ್ರೆ ಅರ್ಥ ಮಾಡ್ಕೊಳ್ಳಿ, ಇಟ್ ಇಸ್ ನಾಟ್ ಸೆಕ್ಯೂರ್ಡ್ ಅಂತ ಅರ್ಥ. ಯೂಸರ್ ಇಂಟ್ರಾಕ್ಷನ್ ಇಲ್ದಂಗೆ ಅದೇ ಡಿಲೀಟ್ ಮಾಡ್ತಾ ಇದೆ ಅಂದ್ರೆ ಒನ್ ಹೂ ಕಮಾಂಡಿಂಗ್ ದಟ್ ಸಾಫ್ಟ್ವೇರ್ ಅಂತ ಅರ್ಥ. ದಟ್ ಇಸ್ ವೆಬ್ ಬ್ರೌಸರ್ಸ್. ಸೊ ನೀನ್ ನೋಡ್ಬೋದು, ಈ ಈ ಸಾಫ್ಟ್ವೇರ್ ಅಂದ್ರೆ ಈ ವೆಬ್ ಬ್ರೌಸರ್ಸ್ ಮೇಲೆ ವರ್ಕ್ ಮಾಡೋರು ಹೇಳ್ತಾರೆ ನಿನ್ಗೆ ಬ್ರೇವ್. ನೀವೇ ಸರ್ಚ್ ಮಾಡಿ ಬೇಕಾದ್ರೆ ಕ್ರೋಮ್ ಅಲ್ಲಿ, ವೆದರ್ ಬ್ರೇವ್ ಬ್ರೌಸರ್ ಇಸ್ ಗುಡ್ ಸೆಕ್ಯೂರ್ಡ್ ಆರ್ ನಾಟ್ ಅಂತ ನೀವೇ ಸರ್ಚ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಇನ್ಫಾರ್ಮೇಶನ್. ಹಾ, ಒಳ್ಳೇದೇ ಅಂತ ಪರವಾಗಿಲ್ಲ. ಸಫಾರಿ, ಡಿಫಾಲ್ಟ್ ಬ್ರೌಸರ್ಸ್ ಫಾರ್ ಆಪಲ್ ಡಿವೈಸಸ್. ಸೊ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಒಪೇರಾ, ಸೊ ಇದ್ರ ಬಗ್ಗೆ ನಾವು ಕ್ವಶನ್ ಕೇಳಬಹುದು. ಒಪೇರಾದಲ್ಲಿ ಇನ್ಕ್ಲೂಡ್ಸ್ ಎ ಫ್ರೀ ವಿಪಿಎನ್ ಅಂತ ಕೇಳಿದೀವಿ, ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಅಂತ ಕರಿತೀವಿ. ಸೊ ಫ್ರೀ ವಿಪಿಎನ್ ಅಂದ್ರೆ ಯಾವುದೇ ಒಂದು ಸರ್ವರ್ಸ್ ನಾವು ಈಸಿಯಾಗಿ ಆಕ್ಸೆಸ್ ಮಾಡಬಹುದು. ಇದನ್ನೆಲ್ಲ ನಿಮಗೆ ಈ ಪಬ್ಜಿ ಆಡ್ಬೇಕಾದ್ರೆಲ್ಲ ವಿಪಿಎನ್ ಬಗ್ಗೆ ಐಡಿಯಾ ಇರುತ್ತೆ. ಯಾರು ಹುಡುಗರು ಯಾರು ಆಡ್ತಿದ್ರಲ್ಲ BGMI, ಪಬ್ಜಿ ಅಂತ ಟೈಮಲ್ಲೆಲ್ಲ ನಾವು ಒನ್ಸ್ ಬ್ಯಾನ್ ಮಾಡಿದ್ಮೇಲೆ ಎಕ್ಸ್ಟ್ರಾ ಸೂಪರ್ ವಿಪಿಎನ್ ಅಂತ ಬರ್ತಾ ಇತ್ತು. ಅದನ್ನ ನಾವು ಕ್ಲಿಕ್ ಮಾಡ್ಕೊಂಡ್ರೆ ಆ ಒಂದು ಸರ್ವರ್ ನಾವು ಆಕ್ಸೆಸ್ ಮಾಡ್ಬೋದಿತ್ತು. ಅವಾಗ ನಾವು ಗೇಮ್ ಆಡ್ಬೋದಿತ್ತು. ಕರೆಕ್ಟ್ ಅಲ್ವಾ? ಎಸ್, ದಟ್ ಈಸ್ ಒಪೇರಾ. ಒಪೇರಾದಲ್ಲಿ ಏನಾಗ್ತಿತ್ತು ಅಂದ್ರೆ ಇನ್ಕ್ಲೂಡ್ಸ್ ಎ ಫ್ರೀ ವಿಪಿಎನ್ ನ ಪ್ರೊವೈಡ್ ಮಾಡ್ತಾ ಇದ್ರು. ಯಾವ್ದ್ರಲ್ಲಿ? ಒಪೇರಾದಲ್ಲಿ. ಸೊ ದೀಸ್ ಆರ್ ದ ಕಾಮನ್ ವೆಬ್ ಬ್ರೌಸರ್ಸ್. ಸೊ ನಿಮ್ಗೆ ಇದರಿಂದ ಏನಾದ್ರು ಕ್ವಶನ್ಸ್ ಬರುತ್ತೆ ಅಂದ್ರೆ, ಸೊ ಈ ತರ ಕ್ವಶನ್ಸ್, ಪ್ರೈವಸಿ ಫೋಕಸ್ಡ್ ಯಾವ್ದು ಇರುತ್ತೆ, ಇಂಟಿಗ್ರೇಟೆಡ್ ವಿತ್ ವಿಂಡೋಸ್ ಯಾವುದು, ಫಾಸ್ಟ್ ಅಂಡ್ ವೈಡ್ಲಿ ಯೂಸ್ಡ್ ಯಾವುದು, ಬಂಡಲ್ಡ್ ವಿತ್ ವಿಂಡೋಸ್ ಯಾವುದು, ಆಮೇಲೆ ಇನ್ಕ್ಲೂಡ್ಸ್ ಫ್ರೀ ವಿಪಿಎನ್ ಯಾವುದು, ಈ ತರ ಕ್ವಶನ್ಸ್ ಕೇಳ್ಬೋದು ನಿಮಗೆ. ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಅಂತ ಕರಿತೀವಪ್ಪ ಇದನ್ನ. ಇವಾಗ ನನಗೊಂದು ಕ್ವಶನ್ ಹೇಳಿ. ಅಲ್ಲ, ನಾನು ಕೇಳೋ ಕ್ವಶನ್ ನೀವು ಆನ್ಸರ್ ಮಾಡಿ. ಇವಾಗ ಯಾರು ಕೇಳಿದ್ರು ಎಕ್ಸ್ಪ್ಲೇನ್ ವಿಪಿಎನ್ ಅಂತ, ಎಕ್ಸಾಮಿನೇಷನ್ಗೂ ಸೇಮ್ ಇದೇ ತರ ಕ್ವಶನ್ ಕೊಡ್ತಾರ ನಿಮಗೆ? ಸಿ, ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಬಗ್ಗೆ ನಿಮಗೆ ಕೇಳೋದೇ ಇಲ್ಲ. ಫಸ್ಟ್ ಆಫ್ ಆಲ್ ವಿಪಿಎನ್ ಅನ್ನೋದು ಇದು ಸಪರೇಟ್ ನೆಟ್ವರ್ಕ್. ಅದು ನಿಮಗೆ IP-ನೇ ಕೇಳೋದು ಕಷ್ಟ. IPv4, IPv6. ಸೊ ನಿಮ್ಗಿರೋ ಶಾರ್ಟೆಡ್ ಟೈಮ್ ಅಲ್ಲಿ ನೀವು ಯಾವ್ದ್ರ ಮೇಲೆ ಫೋಕಸ್ ಮಾಡ್ಬೇಕು ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಇದು ತಿಳ್ಕೊಳ್ಳಿ, ಬೇಡ ಅಂತಿಲ್ಲ. ವಿಪಿಎನ್ ಬಗ್ಗೆ ತಿಳ್ಕೊಳ್ಳಿ. ವಿಪಿಎನ್ ಅನ್ನೋದು ಇಟ್ ಇಸ್ ಎ ಅದರ್ ಸರ್ವಿಸ್, ಅಂದ್ರೆ ಅದರ್ ಸರ್ವರ್ಸ್ ನ ನಾವು ಆಕ್ಸೆಸ್ ಮಾಡೋದಕ್ಕೋಸ್ಕರ ಯೂಸ್ ಮಾಡೋ ಒಂದು ಇಂಟರ್ಫೇಸ್ ಅಂತ ಕರಿತೀವಿ ನಾವು ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್. ಅರ್ಥ ಆಗ್ತಿದೆಯಲ್ಲ? ಇದಕ್ಕೆ ನೀವು ಸರ್ಚ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು 10 to 20 ಡೆಫಿನಿಷನ್ ಸಿಗುತ್ತೆ ವಿಪಿಎನ್ ಬಗ್ಗೆ. ಅಂದ್ರೆ ಡಿಫ್ರೆಂಟ್ ಸೆಕ್ಟರ್ಸ್. ನಾನ್ ಹೇಳ್ತಿರೋದೇ ಬೇರೆ ಸೆಕ್ಟರ್, ಓಕೆನಾ? ಇವನ್ ನೆಟ್ವರ್ಕ್ ಅಂತ ಬಂದಾಗ ಮತ್ತೆ ಅದು ಬೇರೆ ಆಗುತ್ತೆ. ವೆನ್ ಇಟ್ ಕಮ್ಸ್ ಟು ಬ್ರೌಸರ್ಸ್ ಅಂತ ಬಂದಾಗ ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ, ಸೊ ಬೇರೆ ಕಂಟ್ರಿ ಸರ್ವರ್ಸ್ ಇರ್ತಾವಲ್ಲ, ಆ ಒಂದು ಕಂಟ್ರಿ ರಿಲೇಟೆಡ್ ಇನ್ಫಾರ್ಮೇಶನ್ ಕೂಡ ನಾವು ಆಕ್ಸೆಸ್ ಮಾಡಬೇಕು ಅಂದ್ರೆ ಅಂತ ಟೈಮ್ ಅಲ್ಲಿ ವಿಪಿಎನ್ ಕನೆಕ್ಟ್ ಮಾಡ್ತೀವಿ. ಆ ವಿಪಿಎನ್ ಕನೆಕ್ಟ್ ಮಾಡೋದಕ್ಕೆ ಒಪೇರಾ ಇಸ್ ದ ಬೆಸ್ಟ್ ಬ್ರೌಸರ್ ಅಂತ ಅರ್ಥ.
ಇಲ್ಲ ಇಲ್ಲ ಇಲ್ಲ. ಸೊ ವೆನ್ ಇಟ್ ಕಮ್ಸ್ ಟು ವೆಬ್ ಬ್ರೌಸರ್ಸ್ ಅಂತ ಬಂದಾಗ ನಾನು ಅದೇ ಹೇಳ್ದಲ್ಲ, ಬೇರೆ ಕಂಟ್ರಿ ಇನ್ಫಾರ್ಮೇಶನ್ ಕೂಡ ನಾವು ಆಕ್ಸೆಸ್ ಮಾಡಬೇಕು, ಅಥವಾ ಅವ್ರದ್ದೇ ಸರ್ವರ್ಸ್ ಬಗ್ಗೆ ಅವ್ರದ್ದೇ ಸರ್ವರ್ಸ್ ನಾವು ನೋಡ್ಕೋಬೇಕು, ಅದ್ರೊಳಗಡೆ ಏನ್ ಇನ್ಫಾರ್ಮೇಶನ್ ಬೇಕು ಏನಿದೆ ಅಂತ ನಾವು ಸರ್ಚ್ ಮಾಡೋದಾದ್ರೆ ಅಂತ ಟೈಮಲ್ಲಿ ವಿ ಪಿ ಎನ್ ಕನೆಕ್ಟ್ ಮಾಡ್ಕೊಳ್ತೀವಿ. ಓಕೆ, ನೆಕ್ಸ್ಟ್ ವೆಬ್ ಸರ್ವರ್. ಓಕೆ, ವೆಬ್ ಸರ್ವರ್ ಬಗ್ಗೆ ಬಂದ್ವಿ. ಇಷ್ಟೊತ್ತು ನಾವು ಅಂದ್ರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ, ಬಟ್ ಇನ್ ಡೀಟೇಲ್ ಆಗಿ ಹೆಂಗ್ ನಡೆಯುತ್ತೆ ಪ್ರೋಸೆಸ್ ಅಂತ. ಸೊ ವೆಬ್ ಸರ್ವರ್ ಈಸ್ ಎ ಸಾಫ್ಟ್ವೇರ್ ಆರ್ ಹಾರ್ಡ್ವೇರ್, ಎರಡು ತರ ಕರಿತೀವಿ ಇದನ್ನ. ಇಟ್ ಇಸ್ ಎ ಸಾಫ್ಟ್ವೇರ್ ಅಂತಾನು ಕರಿತೀವಿ, ಹಾರ್ಡ್ವೇರ್ ಅಂತಾನು ಕರಿತೀವಿ. ಸಿಸ್ಟಮ್ ದಟ್ ಸ್ಟೋರ್ಸ್, ಪ್ರಾಸೆಸಸ್ ಅಂಡ್ ಡೆಲಿವರ್ಸ್ ವೆಬ್ ಪೇಜಸ್ ಟು ಯೂಸರ್ಸ್. ಏನ್ ಮಾಡುತ್ತೆ, ಅದರಲ್ಲಿ ಡಾಟಾ ಬೇಸು ಇರುತ್ತೆ, ನಾವು ಸ್ಟೋರು ಮಾಡ್ಬೋದು. ನಾವೇನಾದ್ರೂ ಕ್ರಿಯೇಟ್ ಮಾಡಿದ್ರೆ ಅಥವಾ ನಾವೇನಾದ್ರೂ ಇನ್ಫಾರ್ಮೇಶನ್ ಹಾಕಿದ್ರೆ, ನಾವೇನಾದ್ರೂ ಯಾರಪ್ಪ ಅದು ಸೌಂಡ್ ಬರ್ತಾ ಇದೆ, ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಸಾಫ್ಟ್ವೇರ್ ಆರ್ ಹಾರ್ಡ್ವೇರ್ ಸಿಸ್ಟಮ್ ದಟ್ ಸ್ಟೋರ್ಸ್, processes and delivers web pages to user over the internet. ಸೊ ಯಾವ್ದ್ರ ಮುಖಾಂತರ ಅಂದ್ರೆ ಇಂಟರ್ನೆಟ್ ಮುಖಾಂತರ ಅದನ್ನ ಏನ್ ಮಾಡ್ತೀವಿ, ನಾವು ಸ್ಟೋರ್ ಮಾಡ್ತೀವಿ, ಆಕ್ಸೆಸ್ ಮಾಡ್ತೀವಿ, ಅಥವಾ ಏನಾದ್ರೂ ಅದ್ರ ಪ್ರಾಸೆಸ್ ಮಾಡೋದೇ ಪ್ರಾಸೆಸ್ ಮಾಡ್ತೀವಿ. ಒಂದು ವೆಬ್ ಪೇಜ್ ನ ವ್ಯೂ ಮಾಡ್ಬೇಕಂದ್ರೆ ಇದೆಲ್ಲ ಆಗುತ್ತೆ ವೆಬ್ ಸರ್ವರ್ಸ್ ಅಲ್ಲಿ ಅಂತ ಹೇಳ್ತಾ ಇದೀವಿ. ಯಾವ್ದ್ರ ಮುಖಾಂತರ ಆಗುತ್ತೆ ಅಂದ್ರೆ ಎಲ್ಲ ಇಂಟರ್ನೆಟ್ ಇದ್ರೇನೆ ಆಗೋದು. ವೆನ್ ಎ ಯೂಸರ್ ಎಂಟರ್ಸ್ ವೆಬ್ಸೈಟ್ಸ್ URL ಇನ್ ದರ್ ಬ್ರೌಸರ್ಸ್. ಸೊ ನೀವು ನೋಡ್ಬೋದು, ಈ ತರ ಒಂದು ಬ್ರೌಸರ್ ಅನ್ಕೊಳ್ಳಿ, ಕ್ರೋಮ್ ಬ್ರೌಸರ್ ಅನ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ಕಾಣುತ್ತಲ್ಲ ನಿಮಗೆ, ಅದನ್ನ URL, ಇಲ್ಲೊಂದು URL ಇರುತ್ತೆ, ಇಲ್ಲೊಂದು URL ಇರುತ್ತೆ, ಕರೆಕ್ಟ್ ಅಲ್ವಾ? ಇಲ್ಲಿ ಮೇಲ್ಗಡೆ ಅಂದ್ರೆ ನಿಮ್ಗೆ ಏನಿರುತ್ತೆ, HTTP ಈ ತರ ಇರುತ್ತೆ. ಇಲ್ಲಿ ನೀವು ಇನ್ಫಾರ್ಮೇಶನ್ ನ ಟೈಪ್ ಮಾಡ್ತೀವಿ. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ URL ಅಂತ ಕರಿತೀವಿ. URL ಇಸ್ ನಥಿಂಗ್ ಬಟ್ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಸೊ ಅದರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ನಾವು ಈ ಡೊಮೈನ್ ನೇಮ್ ನ ಆಡ್ ಮಾಡ್ತೀವಿ, ಅಂದ್ರೆ ಡೊಮೈನ್ ನೇಮ್ ನ ಟೈಪ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಗೂಗಲ್ ಅಲ್ವಾ, google.com ಅನ್ನೋದನ್ನ ನಾವು ಟೈಪ್ ಮಾಡಿದ್ರೆ ನಮಗೆ ಆ ಪರ್ಟಿಕ್ಯುಲರ್ ವೆಬ್ಸೈಟ್ ಬರುತ್ತೆ, ಕರೆಕ್ಟ್? ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ URL ಅಂತ ಕರಿತೀವಿ. ಸೊ ದಟ್ ಇಸ್ ಒನ್ URL. ಅದೇನಾಗುತ್ತೆ ಅಂದ್ರೆ ಕಂಪ್ಯೂಟರ್ಗೆ ನಾವು ಕೊಡೋ ಒಂದು ಹ್ಯೂಮನ್ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ, ಕರೆಕ್ಟ್? ನಾವೇನ್ ಕೊಡ್ತೀವಲ್ಲ, ನಾವೇನ್ ಸರ್ಚ್ ಮಾಡ್ತೀವಲ್ಲ ಇನ್ಫಾರ್ಮೇಶನ್, ಅದಕ್ಕೆ ಸಿಸ್ಟಮ್ಗೆ ಅರ್ಥ ಆಗಲ್ಲ. ಸೊ ಅದು ಕಂಪ್ಯೂಟರ್ಗೆ ಅರ್ಥ ಮಾಡಿಸೋದು ಯಾವುದು ಅಂದ್ರೆ DNS ಅಂತ ಇದೆ, ಡೊಮೈನ್ ನೇಮ್ ಸಿಸ್ಟಮ್ ಅಂತ ಕರಿತೀವಿ ಇದನ್ನ, DNS. ಇದೇನ್ ಮಾಡುತ್ತೆ ಅಂದ್ರೆ ಇದನ್ನ IP ಅಡ್ರೆಸ್ಗೆ ಕನ್ವರ್ಟ್ ಮಾಡುತ್ತೆ, IP ಅಡ್ರೆಸ್ಗೆ ಕನ್ವರ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಗೂಗಲ್ಗೆ ಏನಿರ್ಬೋದು, 192.164.1.134 ಅಂತ ಏನೋ ಇರುತ್ತೆ IP ಅಡ್ರೆಸ್. ಈ ತರ IP ಅಡ್ರೆಸ್ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇದನ್ನ ಇನ್ನೂ ಕ್ಲಿಯರ್ ಆಗಿ ಅರ್ಥ ಮಾಡಿಸ್ಬೇಕು ಅಂದ್ರೆ, ಇವಾಗ ನಮ್ಮ ಮೊಬೈಲ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ಇರುತ್ತೆ, ರೈಟ್? ಕಾಂಟ್ಯಾಕ್ಟ್ ನಂಬರ್ಸ್ ಏನಾಗುತ್ತೆ ಅಂದ್ರೆ ನಾವು ಪ್ರತಿಯೊಂದು ನಂಬರ್ ನೆನ್ಪಿಟ್ಕೊಳಕ್ ಆಗಲ್ಲ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಅದನ್ನ ಈಸಿಯಾಗಿ ಅವ್ರ ನೇಮ್ ಇಂದ ಸೇವ್ ಮಾಡ್ತೀವಿ, ಕರೆಕ್ಟ್ ಅಲ್ವಾ? ಇವಾಗ ನೇಮ್ ಟೈಪ್ ಮಾಡಿದಾಗ ಅದು ನಾವು ಕಾಲ್ ಹೋಗುತ್ತೆ ಅವ್ರಿಗೆ, ಅಂದ್ರೆ ನೇಮ್ ಟೈಪ್ ಮಾಡ್ಬಿಟ್ಟು ನಾವು ಅದನ್ನ ಏನಾದ್ರು ಪ್ರೆಸ್ ಮಾಡಿದ್ರೆ ನಮ್ ಕಾಲ್ ಹೋಗೋದಿಲ್ಲ, ಅದ್ರ ಒಳಗಡೆ ನಂಬರ್ ಸೇವ್ ಆಗಿದ್ರೆ ಮಾತ್ರ ಹೋಗುತ್ತೆ. ಸೊ ಈ DNS ಅನ್ನೋದು ಕೂಡ ಈ ಕಾಂಟ್ಯಾಕ್ಟ್ ಲಿಸ್ಟ್ ಇದ್ದಂಗೆ, ಅರ್ಥ ಆಗ್ತಿದೆಯಲ್ಲ? ಸೊ ಅದರಲ್ಲಿ ಈ DNS ಏನ್ ಮಾಡುತ್ತೆ ಅಂದ್ರೆ ನಾವೇನ್ ಕೊಟ್ಟಿರ್ತೀವಲ್ಲ ನೇಮು, ಅದನ್ನ IP ಅಡ್ರೆಸ್ಗೆ IP ಅಡ್ರೆಸ್ ಶಿಫ್ಟ್ ಮಾಡುತ್ತೆ, ಅಂದ್ರೆ ಕನ್ವರ್ಟ್ ಮಾಡುತ್ತೆ. ಓಕೆ, ಗೂಗಲ್ ಅಂತ ಕೊಟ್ಟಿದ್ರೆ ಗೂಗಲ್ IP ಅಡ್ರೆಸ್ ಇದಪ್ಪ 192.164.1.134 ಅಂತ. ಇದೇನ್ ಮಾಡುತ್ತೆ, ನೆಕ್ಸ್ಟ್ ರಿಕ್ವೆಸ್ಟ್ ಕಳ್ಸುತ್ತೆ, ಯಾರಿಗೆ? ವೆಬ್ ಸರ್ವರ್ ಕಳ್ಸುತ್ತೆ. ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ಟಾಪಿಕ್ಸ್, ಅದು ಬರುತ್ತೆ, ಯಾವ ತರ ಹೋಗುತ್ತೆ, ಯಾವ ತರ ನಾವು ಅದನ್ನ ಆಕ್ಸೆಸ್ ಮಾಡ್ತೇವೆ ವೆಬ್ ಪೇಜಸ್ ಅನ್ನೋದು. ಜಸ್ಟ್ ಇದರಲ್ಲಿ URL ಅಂದ್ರೆ ಏನು ಅಂದ್ರೆ ಈ ತರ ಇರುತ್ತೆ. URL ಅಂದ್ರೆ ನಾವು ಜಸ್ಟ್ ಇಲ್ಲಿ ಒಂದು ನೇಮ್ ನ ಎಂಟ್ರಿ ಮಾಡ್ತೀವಿ, ನಮಗೆ ಇನ್ಫಾರ್ಮೇಶನ್ ಬರುತ್ತೆ, ಅಷ್ಟು ಮಾತ್ರ ನೆನ್ಪಿಟ್ಕೊಳ್ಳಿ. ಸೊ URL ಇನ್ ದರ್ ಬ್ರೌಸರ್, ದ ವೆಬ್ ಬ್ರೌಸರ್ ರಿಟ್ರೀವ್ಸ್ ಅಂಡ್ ಸರ್ವ್ಸ್ ದ ರಿಕ್ವೆಸ್ಟೆಡ್ ವೆಬ್ ಪೇಜಸ್. ಸೊ ಇಲ್ಲಿ ನಾವು ಏನ್ ಟೈಪ್ ಮಾಡಿದಾಗ ಅವಾಗ ಏನಾಗುತ್ತೆ ಅಂದ್ರೆ ವೆಬ್ ಬ್ರೌಸರ್ ಅದನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳುತ್ತೆ. ಅದು ಒಂದ್ಸಾರಿ ಸರ್ವರ್ ಅಲ್ಲಿ ಇತ್ತು ಅಂದ್ರೆ ಅದು ಜನರೇಟ್ ಮಾಡ್ಕೊಳ್ಳುತ್ತೆ, ಯಾವುದು? ವೆಬ್ ಪೇಜಸ್ ನ ಅದು ನಮ್ಗೆ ಕೊಡುತ್ತೆ. ಇಲ್ಲಿದೆಯಲ್ಲ ವೆಬ್ ಪೇಜಸ್ ನ ನಮಗೆ ಕೊಡುತ್ತೆ ವ್ಯೂ ಮಾಡೋದಕ್ಕೆ. ಸೊ ಅರ್ಥ ಆಗಿದೆ ಅಲ್ವಾ URL ಅಂದ್ರೆ ಏನು ಅಂತ? ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಸೊ ಅದರಲ್ಲಿ ನಮಗೆ ಬೇಕಾಗಿರೋ ಇನ್ಫಾರ್ಮೇಶನ್ ಏನ್ ಬೇಕು ಆ ಇನ್ಫಾರ್ಮೇಶನ್ ಟೈಪ್ ಮಾಡಿದ್ರೆ ಸೊ ಆಟೋಮೆಟಿಕ್ ಆಗಿ ವೆಬ್ ಪೇಜಸ್ ನಮ್ಗೆ ಯಾವ ಸರ್ವರ್ ಏನ್ ಮಾಡುತ್ತೆ, ವೆಬ್ಸೈಟ್ ಏನ್ ಮಾಡುತ್ತೆ, ಅದಕ್ಕೆ ರಿಕ್ವೆಸ್ಟ್ ಕಳ್ಸುತ್ತೆ, ಈ ತರ ಒಂದು ಇನ್ಫಾರ್ಮೇಶನ್ ಕೇಳ್ತಿದ್ದಾರೆ ಯೂಸರ್ ಅಂತ. ಸೊ ಅಲ್ಲಿ ವೆಬ್ ಸರ್ವರ್ ಅಲ್ಲಿ ನೋಡ್ಬಿಟ್ಟು ಇನ್ಫಾರ್ಮೇಶನ್ ಎಲ್ಲ ನೋಡ್ಬಿಟ್ಟು ಆ ಸರ್ವರ್ ಏನ್ ಮಾಡುತ್ತೆ, ವೆಬ್ ಪೇಜ್ ನ ಅಗೇನ್ ಸೆಂಡ್ ಬ್ಯಾಕ್ ಮಾಡುತ್ತೆ ನಮಗೆ. ಇಸ್ ದಿಸ್ ಕ್ಲಿಯರ್? ಓಕೆ, ಇಲ್ಲಿದೆ ನೋಡಿ, ಹೌ ಎ ವೆಬ್ ಸರ್ವರ್ ವರ್ಕ್ಸ್ ಅಂತ. ಯಾವ ತರ ವರ್ಕ್ ಆಗುತ್ತಪ್ಪ ಇದು ಅಂತ.
ಸೊ ಸಿಂಪಲ್ ಇದೆ, ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಯೂಸರ್ ರಿಕ್ವೆಸ್ಟ್ ಮಾಡ್ತಾನೆ, ನೀವು ಏನ್ ಮಾಡ್ತೀರಾ, URL ಮುಖಾಂತರ ರಿಕ್ವೆಸ್ಟ್ ಕಳಿಸ್ತೀರಾ. ಫಸ್ಟ್ ಏನಂತ, ಯೂಸರ್ ಎಂಟರ್ಸ್ URL ಏನಂತ ಎಂಟರ್ ಮಾಡ್ತೀರಾ, example.com ಅಂತ. ಸೊ ದಿಸ್ ಇಸ್ ಅ URL. ಓಕೆ, ಇದೆಲ್ಲ www.example.com ಅಂತ. ಇದು ಬಂದ್ಬಿಟ್ಟು ಪ್ರೋಟೋಕಾಲ್ ಅಂತ ಕರಿತೀವಿ ನಾವು. ಅದು ಮುಂದೆ ಬರುತ್ತೆ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಪ್ರೋಟೋಕಾಲ್ ಅಂತ. ಸೊ ಇನ್ ದೇರ್ ವೆಬ್ ಬ್ರೌಸರ್ಸ್, ಸೊ ಅವ್ರವ್ರ ವೆಬ್ ಬ್ರೌಸರ್ಸ್ ಯಾವುದೇ ಇರಲಿ, ಕ್ರೋಮ್ ಆಗಿರ್ಬೋದು, ಸಫಾರಿ ಆಗಿರ್ಬೋದು, ಯಾವ ವೆಬ್ ಬ್ರೌಸರ್ ಯೂಸ್ ಮಾಡಿದ್ರು ಕೂಡ ಅದರಲ್ಲಿ ನೀವು ಫಸ್ಟ್ ಏನ್ ಮಾಡ್ಬೇಕು, URL ಎಂಟ್ರಿ ಮಾಡ್ತೀರಿ. ಯಾವುದೇ ಒಂದು ಇನ್ಫಾರ್ಮೇಶನ್ ಸರ್ಚ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀರಾ, URL ಟೈಪ್ ಮಾಡ್ಬೇಕು. ನೆಕ್ಸ್ಟ್ DNS ಲುಕ್ಅಪ್, ಇದನ್ನ ನಾನು ಹೇಳಿದ್ದು. DNS ಡೊಮೈನ್ ನೇಮ್ ಸಿಸ್ಟಮ್, ದ ಬ್ರೌಸರ್ ಟ್ರಾನ್ಸ್ಲೇಟ್ಸ್ ದ ಡೊಮೈನ್ ನೇಮ್ ಇಂಟು IP ಅಡ್ರೆಸ್. ಸೊ ಡೊಮೈನ್ ನೇಮ್ ಏನ್ ಮಾಡುತ್ತೆ, ಇದು ನೀವೇನ್ ಟೈಪ್ ಮಾಡಿರ್ತೀರಲ್ಲ ಇಲ್ಲ, ಇದನ್ನ IP ಅಡ್ರೆಸ್ಗೆ ಟ್ರಾನ್ಸ್ಲೇಟ್ ಮಾಡುತ್ತೆ. ಯಾವ್ದನ್ನ ಯೂಸ್ ಮಾಡ್ಕೊಂಡು ಅಂದ್ರೆ DNS ನ ಯೂಸ್ ಮಾಡ್ಕೊಂಡು. ಸೊ ಈ DNS ಲುಕ್ಅಪ್ ಏನ್ ಮಾಡುತ್ತೆ ಅಂದ್ರೆ, ಈ ಡೊಮೈನ್ ನೇಮ್ ಏನ್ ನೀವು ಕೊಟ್ಟಿರ್ತೀರಲ್ಲ, ಆ ಡೊಮೈನ್ ನೇಮ್ ನ IP ಅಡ್ರೆಸ್ಗೆ ಟ್ರಾನ್ಸ್ಲೇಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ HTTP ಆರ್ HTTPS ರಿಕ್ವೆಸ್ಟ್ ಯಾವ್ದಾದ್ರು ಆಗಿರ್ಬೋದು. ಇವು ಏನಂದ್ರೆ, ದ ಬ್ರೌಸರ್ ಸೆಂಡ್ಸ್ ಅನ್ HTTPS ರಿಕ್ವೆಸ್ಟ್ ಓಕೆ ಟು ದ ವೆಬ್ ಸರ್ವರ್ ಅಟ್ ದ IP ಅಡ್ರೆಸ್. ಸೊ ದ ಬ್ರೌಸರ್ ಏನ್ ಮಾಡುತ್ತೆ, ಸೆಂಡ್ ಮಾಡುತ್ತೆ ಯಾವ್ದ್ರ ಮುಖಾಂತರ, HTTP ರಿಕ್ವೆಸ್ಟ್ ಇಲ್ಲಿದೆಲ್ಲ, HTTP ಆಗಿರ್ಬೋದು, HTTPS ರಿಕ್ವೆಸ್ಟ್ ಆಗಿರ್ಬೋದು, ಟು ದ ವೆಬ್ ಸರ್ವರ್ ಅಟ್ ದಿ IP ಅಡ್ರೆಸ್. ಓಕೆ, ಸೊ ಅವ್ರು ರಿಕ್ವೆಸ್ಟ್ ಸೆಂಡ್ ಮಾಡ್ತಾರೆ, IP ಅಡ್ರೆಸ್ ಕನೆಕ್ಟ್ ಆಗುತ್ತೆ, IP ಅಡ್ರೆಸ್ ಕನೆಕ್ಟ್ ಆಗಿ ಸರ್ವರ್ಸ್ ಹೋಗುತ್ತೆ, ಸರ್ವರ್ಸ್ ಅಲ್ಲಿ ನೆಕ್ಸ್ಟ್ ಪ್ರಾಸೆಸ್ ಆಗುತ್ತೆ. ನೆಕ್ಸ್ಟ್ ಪ್ರಾಸೆಸಿಂಗ್ ದ ರಿಕ್ವೆಸ್ಟ್, ಏನ್ ಪ್ರಾಸೆಸ್ ಆಗುತ್ತೆ, ನೀವ್ ಏನ್ ಸರ್ಚ್ ಮಾಡಿರ್ತೀರ ಅದು ಪ್ರಾಸೆಸ್ ಆಗುತ್ತೆ. ದ ವೆಬ್ ಸರ್ವರ್ ರಿಟ್ರೀವ್ಸ್ ದ ರಿಕ್ವೆಸ್ಟೆಡ್ ವೆಬ್ ಪೇಜಸ್. ಸೊ ಆ ವೆಬ್ ಪೇಜ್ ಯಾವ್ದಾಗಿರ್ಬೋದು, HTML ಅನ್ನ ಆಗಿರ್ಬೋದು, CSS ಅನ್ನ ಆಗಿರ್ಬೋದು, ಜಾವಾಸ್ಕ್ರಿಪ್ಟ್ ಅನ್ನ ಆಗಿರ್ಬೋದು, ಇಮೇಜಸ್ ಅನ್ನ ಆಗಿರ್ಬೋದು, ಅಥವಾ ಸಮ್ ಅದರ್ ವಿಡಿಯೋಸ್ ಆಗಿರ್ಬೋದು, ಆ ತರ. ಈಸ್ ಅಟ್ ಕ್ಲಿಯರ್? ಸೊ ಈ ತರ ಆಗಿರುತ್ತೆ ಫ್ರಮ್ ಇಟ್ಸ್ ಸ್ಟೋರೇಜ್. ಸೊ ಅದು ವೆಬ್ ಸರ್ವರ್ ಅಂದ್ರೆ ಸ್ಟೋರೇಜ್ ಪ್ಲೇಸ್ ಅದು. ಅದರಿಂದ ನಾವ್ ಏನ್ ಮಾಡ್ತೀವಿ, ಯಾವುದೇ ಒಂದು ಫೈಲ್ ನ ನಾವು ಯಾವ್ದು ರಿಕ್ವೆಸ್ಟ್ ಮಾಡಿರ್ತೀವಲ್ಲ ಆ ಫೈಲ್ ನ ಸರ್ಚ್ ಮಾಡುತ್ತೆ. ದಟ್ ಮೀನ್ಸ್ ಪ್ರಾಸೆಸಿಂಗ್, ರಿಟ್ರೀವ್ ಮಾಡುತ್ತೆ. ನೆಕ್ಸ್ಟ್ ರೆಸ್ಪಾನ್ಸ್ ಟು ದ ಬ್ರೌಸರ್, ಅದಾದ್ಮೇಲೆ ದ ಸರ್ವರ್ ಸೆಂಡ್ಸ್ ದ ವೆಬ್ ಪೇಜ್ ಬ್ಯಾಕ್ ಟು ದ ಯೂಸರ್ಸ್ ಬ್ರೌಸರ್. ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಒನ್ಸ್ ಸರ್ಚ್ ಸಿಕ್ಕಿದ ಮೇಲೆ ಆ ವೆಬ್ ಪೇಜ್ ಏನ್ ಮಾಡ್ತಾರೆ, ಯೂಸರ್ಸ್ ಬ್ರೌಸರ್ಗೆ ಅದನ್ನ ರಿಫ್ಲೆಕ್ಟ್ ಮಾಡ್ತಾರೆ, ಮತ್ತೆ ಸೆಂಡ್ಸ್ ಬ್ಯಾಕ್ ಮಾಡ್ತಾರೆ. ರೆಂಡರಿಂಗ್ ದಿ ಪೇಜ್, ದ ಬ್ರೌಸರ್ ಪ್ರಾಸೆಸ್ ಅಂಡ್ ಡಿಸ್ಪ್ಲೇಸ್ ದ ವೆಬ್ ಪೇಜ್ ಟು ದ ಯೂಸರ್. ಸೊ ಲಾಸ್ಟ್ ಏನಾಗುತ್ತೆ, ರೆಂಡರಿಂಗ್ ಆಗ್ಬಿಟ್ಟು ಅದು ಡಿಸ್ಪ್ಲೇ ಆಗುತ್ತೆ ಯಾವ್ದ್ರಿಗೆ, ಯೂಸರ್ಗೆ. ಸೊ ದಿಸ್ ಇಸ್ ದ ಪ್ರಾಸೆಸ್ ಆಫ್ ಸರ್ಚ್, ಅಂದ್ರೆ ಯಾವ ತರ ನಾವು ವೆಬ್ ಸರ್ವರ್ ಅಲ್ಲಿ ಸರ್ಚ್ ಮಾಡ್ತೀವಿ ಅಂತ. ಸೊ ಇಷ್ಟರಲ್ಲಿ ಏನಾದ್ರು ಡೌಟ್ ಇದೆಯಪ್ಪ, ಯಾವ ತರ ಸರ್ವರ್ ವರ್ಕ್ ಆಗುತ್ತೆ ಅಂತ? ಇನ್ಶಿಯಲಿ ಏನಾಗುತ್ತೆ, ನಾವು URL ರಿಕ್ವೆಸ್ಟ್ ಮಾಡ್ತೀವಿ. URL ರಿಕ್ವೆಸ್ಟ್ ಏನ್ ಮಾಡುತ್ತೆ, ನೆಕ್ಸ್ಟ್ DNS ಲುಕ್ಅಪ್ ಹೋಗುತ್ತೆ. DNS ಲುಕ್ಅಪ್ ಏನ್ ಮಾಡುತ್ತೆ, ಡೊಮೈನ್ ನೇಮ್ ನ IP ಅಡ್ರೆಸ್ಗೆ ಟ್ರಾನ್ಸ್ಲೇಟ್ ಮಾಡುತ್ತೆ. IP ಅಡ್ರೆಸ್ ಟ್ರಾನ್ಸ್ಲೇಟ್ ಮಾಡ್ಬಿಟ್ಟು HTTP ಆರ್ HTTPS ರಿಕ್ವೆಸ್ಟ್ ಮುಖಾಂತರ ವೆಬ್ ಸರ್ವರ್ಗೆ ಕಳಿಸುತ್ತೆ. ಅದಾದ್ಮೇಲೆ ಅದನ್ನ ಪ್ರೋಸೆಸ್ ಮಾಡ್ತೀವಿ. ಪ್ರೋಸೆಸ್ ಮಾಡ್ಬಿಟ್ಟು ಅಲ್ಲಿಂದ ಇನ್ಫಾರ್ಮೇಶನ್ ರಿಟ್ರೀವ್ ಮಾಡ್ತೀವಿ, ತಗೊಳ್ತೀವಿ, ಪ್ರೊಡ್ಯೂಸ್ ಮಾಡೋದಿಲ್ಲ. ಎಲ್ಲಿ ಪ್ರೊಡ್ಯೂಸ್ ಮಾಡ್ತೀವಿ ಅಂದ್ರೆ ರೆಸ್ಪಾನ್ಸ್ ಟು ದ ಬ್ರೌಸರ್. ಸೊ ಅದು ಏನಾಗುತ್ತೆ, ರೆಸ್ಪಾಂಡ್ ಮಾಡುತ್ತೆ ಬ್ರೌಸರ್ಗೆ, ನನ್ನ ಇನ್ಫಾರ್ಮೇಶನ್ ಬಂದಿದೆ, ಇದು ತಗೊಳ್ಳಿ ಇನ್ಫಾರ್ಮೇಶನ್ ಅಂತ. ಅದನ್ನ ವ್ಯೂ ಮಾಡೋದಿನ ಏನಂತ ಕರಿತೀವಿ, ರೆಂಡರಿಂಗ್ ದ ಪೇಜ್ ಅಂತ ಕರಿತೀವಿ. ಕ್ಲಿಯರ್? ಓಕೆ, ನೆಕ್ಸ್ಟ್ ಟೈಪ್ಸ್ ಆಫ್ ವೆಬ್ ಸರ್ವರ್ಸ್. ಸೊ ನಿಮ್ಗೆ 2 ಟೈಪ್ಸ್ ಆಫ್ ವೆಬ್ ಸರ್ವರ್ಸ್ ಬರುತ್ತೆ. ಒನ್ ಇಸ್ ಸ್ಟಾಟಿಕ್ ವೆಬ್ ಸರ್ವರ್, ಅದರ್ ಒನ್ ಇಸ್ ಡೈನಾಮಿಕ್ ವೆಬ್ ಸರ್ವರ್. ಸ್ಟಾಟಿಕ್ ಅಂದ್ರೆ ಫಿಕ್ಸ್ಡ್ ಅಂತ ಅರ್ಥ. ಓಕೆ, ಅದು ಆಲ್ರೆಡಿ ಪ್ರೀ ಬಿಲ್ಟ್ ಆಗಿರುತ್ತೆ. ಸೊ ಅದು ಜಸ್ಟ್ ವ್ಯೂ ಮಾಡ್ಬೋದು ನಾವು ಅಷ್ಟೇ, ಅದು ಫಿಕ್ಸ್ ಆಗಿರುತ್ತೆ. ಅದ್ರಲ್ಲಿ ನಾವ್ ಏನು ಅಂದ್ರೆ ಎಂಟರ್ ಮಾಡಕ್ ಆಗಲ್ಲ, ಮತ್ತೆ ಏನು ಇರೋದಿಲ್ಲ, ಸ್ಟಾಟಿಕ್ ಪೇಜ್ ಇರುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ಸ್ಟಾಟಿಕ್ ವೆಬ್ ಸರ್ವರ್ ಅಂದ್ರೆ ಸರ್ವರ್ಸ್ ಓನ್ಲಿ ಪ್ರೀ ಬಿಲ್ಟ್, ಆಲ್ರೆಡಿ ಬಿಲ್ಟ್ ಆಗಿರುತ್ತೆ. ಯಾವುದು HTML, CSS ಅಂಡ್ ಜಾವಾಸ್ಕ್ರಿಪ್ಟ್ ಫೈಲ್ಸ್, ಈ ತರ ಫೈಲ್ಸ್ ಇರ್ತವೆ. ಎಕ್ಸಾಂಪಲ್, ಸಿಂಪಲ್ ವೆಬ್ಸೈಟ್ಸ್ ವಿತ್ ನೋ ಡೈನಾಮಿಕ್ ಕಂಟೆಂಟ್. ಅಂದ್ರೆ ಸಿಂಪಲ್ ಒಂದು ವೆಬ್ಸೈಟ್, ನೀವು ಜಸ್ಟ್ ಅದನ್ನ ವ್ಯೂ ಮಾಡ್ಬೋದು ಅಷ್ಟೇ, ಮತ್ತೆ ಅದ್ರೊಳಗಡೆ ನೀವು ಕ್ಲಿಕ್ ಮಾಡಿ ಇನ್ನೊಂದು ವೆಬ್ಸೈಟ್ಗೆ ಹೋಗೋದು ಆ ತರ ಏನಿರೋದಿಲ್ಲ. ಅದನ್ನ ನಾವು ಸ್ಟಾಟಿಕ್ ಅಂತ ಕರಿತೀವಿ. ಜಸ್ಟ್ ವ್ಯೂ ಮಾಡ್ಬೋದು ಅಷ್ಟೇ ನಾವು ಒಂದ್ಸರಿ. ಇಸ್ ದಟ್ ಕ್ಲಿಯರ್? ಅದನ್ನ ಸ್ಟಾಟಿಕ್ ಅಂತ ಕರಿತೀವಿ. ಸ್ಟಾಟಿಕ್ ಇಸ್ ನಥಿಂಗ್ ಬಟ್ ಫಿಕ್ಸ್ಡ್. ಡೈನಾಮಿಕ್ ವೆಬ್ ಸರ್ವರ್, ಡೈನಾಮಿಕ್ ವೆಬ್ ಸರ್ವರ್ ಅಂದ್ರೆ ಇದರಲ್ಲಿ ಡಾಟಾಬೇಸ್ ಇರುತ್ತೆ, ನಾವ್ ಏನ್ ಎಂಟ್ರಿ ಮಾಡ್ತೀವಿ ಅದು ಡಾಟಾಬೇಸ್ಗೆ ಹೋಗುತ್ತೆ. ಆಮೇಲೆ ನಮಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕು ಅಂದ್ರೆ ಡಾಟಾಬೇಸ್ ಇಂದ ರಿಟ್ರೀವ್ ಮಾಡಬಹುದು. ಅವೆಲ್ಲ ಡೈನಾಮಿಕ್ ವೆಬ್ ಸರ್ವರ್ಸ್. ಯೂಸರ್ ಡಾಟಾಬೇಸಸ್ ಅಂಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಲೈಕ್ PHP, Python ಆರ್ Node.js generates web pages dynamically based on the user request. So based on user request ಇಂದ ನಮಗೆ ವೆಬ್ ಪೇಜಸ್ ಏನಾಗುತ್ತೆ, ಒಂದು ವೆಬ್ ಪೇಜ್ ಇರುತ್ತೆ, ಆ ವೆಬ್ ಪೇಜ್ ಒಳಗಡೆ ಇನ್ನೊಂದು ಲಿಂಕ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಇನ್ನೊಂದು ವೆಬ್ ಪೇಜ್. ಅದನ್ನ ಡೈನಾಮಿಕ್ ವೆಬ್ ಸರ್ವರ್ಸ್ ಅಂತ ಕರಿತೀವಿ, ವೆಬ್ ಪೇಜಸ್ ಅಂತ ಕರಿತೀವಿ ನಾವು.
ಡೈನಾಮಿಕ್ ವೆಬ್ ಸರ್ವರ್ ಅಂತಾನೂ ಕರಿತೀವಿ. ನೆಕ್ಸ್ಟ್ ಎಕ್ಸಾಂಪಲ್ ಸೋಷಿಯಲ್ ಮೀಡಿಯಾ ವೆಬ್ಸೈಟ್ಸ್, ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಸ್. ಓಕೆ, ಸೊ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಸೋಷಿಯಲ್ ವೆಬ್ಸೈಟ್ಸ್ ಅಲ್ಲಿ ಅಥವಾ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ. ಈ ಫ್ಲಿಪ್ಕಾರ್ಟ್ ನೋಡಿರ್ತೀರಾ, ಫಸ್ಟ್ ಪ್ರಾಡಕ್ಟ್ ಇರುತ್ತೆ, ಆ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದ್ರದ್ದು ಎಂಟೈರ್ ಡಿಸ್ಕ್ರಿಪ್ಷನ್, ಮತ್ತೆ ಅದ್ರ ಡಿಸ್ಕ್ರಿಪ್ಷನ್ ನೋಡಿ ಕೆಳಗಡೆ ಬಂದ ತಕ್ಷಣ ಬೈ ಅಂತ ಮಾಡ್ತೀವಿ. ಬೈ ಮಾಡಿದ ತಕ್ಷಣ ನೆಕ್ಸ್ಟ್ ರಿಫ್ಲೆಕ್ಟ್ ಆಗೋದೇನು, ಸೊ ಅಮೌಂಟ್ ಡೆಬಿಟ್ ಮಾಡೋದ ಅಥವಾ ಕ್ಯಾಶ್ ಆನ್ ಡೆಲಿವರಿನ, ಈ ತರ ಆಪ್ಷನ್ ಕೇಳುತ್ತೆ. ಸೊ ಅದನ್ನ ನಾವು ನೋಡ್ಕೋಬೇಕು. ಅದಾದ್ಮೇಲೆ ಇನ್ನೊಂದು ಪೇಜ್ ಈ ತರ. ಸೊ ಒಂದಾದ್ಮೇಲೆ ಒಂದು ಆಯ್ತು ಅಂದ್ರೆ ಅದು ಡೈನಾಮಿಕ್. ಒಂದೇ ಸಾರಿ ವ್ಯೂ ಮಾಡ್ತಾ ಇದೀವಿ ಅಂದ್ರೆ ಅದು ಸ್ಟ್ಯಾಟಿಕ್. ಇಷ್ಟು ಮಾತ್ರ ಡಿಫ್ರೆನ್ಸ್ ನೆನ್ಪಿಡಿ. ಕ್ಲಿಯರ್? ಸ್ಟ್ಯಾಟಿಕ್ ವೆಬ್ ಸರ್ವರ್ ಅಂಡ್ ಡೈನಾಮಿಕ್ ವೆಬ್ ಸರ್ವರ್. ಸಿಂಪಲ್ ವೆಬ್ಸೈಟ್ ವಿತ್ ನೋ ಡೈನಾಮಿಕ್ ಕಂಟೆಂಟ್. ಓಕೆ, ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ಯಾವುದು ಅಂದ್ರೆ, ಇವಾಗ ನಾರ್ಮಲ್ ಆಗಿ ಯಾವ್ದಾದ್ರು ಒಂದು ಕಾಲೇಜ್ ಸರ್ಚ್ ಮಾಡ್ತಾ ಇರ್ತೀರಾ ನೀವು, ರೈಟ್? ಆ ಕಾಲೇಜ್ ಯಾವ ತರ ಇರುತ್ತೆ ಅಂದ್ರೆ, ಜಸ್ಟ್ ವ್ಯೂ ಮಾಡ್ಬೋದು ನೀವು ಕಾಲೇಜ್ ಒಳಗಡೆ. ಫಾರ್ ಎಕ್ಸಾಂಪಲ್ ಅವ್ರದ್ದು ಒಂದು ವೆಬ್ಸೈಟ್ ಇರುತ್ತೆ, ಓನ್ಲಿ ಟಾಪರ್ಸ್ ನ ಮಾತ್ರ ಡಿಸ್ಪ್ಲೇ ಮಾಡ್ತಾ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಟಾಪರ್ಸ್ ಡೀಟೇಲ್ಸ್ ಅಲ್ಲ, ಜಸ್ಟ್ ಟಾಪರ್ಸ್ ಫೋಟೋಸ್ ಮಾತ್ರ ಡಿಸ್ಪ್ಲೇ ಮಾಡ್ತಾ ಇರುತ್ತೆ. ಅಂದ್ರೆ ನೀವು ಆ ಟಾಪರ್ಸ್ ನ ಮಾತ್ರ ನೋಡ್ಬೋದು ಅಷ್ಟೇ. ಇಟ್ಸ್ ಲೈಕ್ ಬ್ಯಾನರ್ಸ್ ಅಪ್ಪ, ನೀವು ಬ್ಯಾನರ್ಸ್ ಅಲ್ಲಿ ನೋಡ್ತೀವಿ ಇವಾಗ ಹೆಂಗ್ ಹೊರಗಡೆ ಬ್ಯಾನರ್ಸ್ ನೋಡ್ತಿರಲ್ಲ, ಅದೇ ತರ. ಸೊ ಇದು ತುಂಬಾ ರೇರ್. ನಾವು ಎಲ್ಲ ಸ್ಟ್ಯಾಟಿಕ್ ವೆಬ್ ಡೈನಾಮಿಕ್ ವೆಬ್ ಸರ್ವರ್ಸ್ ನ ನಾವು ಬಿಲ್ಡ್ ಮಾಡೋದು. ಸ್ಟ್ಯಾಟಿಕ್ ಬಹಳ ರೇರ್, ಜಸ್ಟ್ ವ್ಯೂವಿಂಗ್ ಪರ್ಪಸ್ ಮಾತ್ರ ಯೂಸ್ ಮಾಡ್ತೀವಿ ಅದನ್ನ. ಒಂದ್ಸರಿ ವಿಸಿಟ್ ಮಾಡ್ಬೋದು, ಅಂದ್ರೆ ಒಂದ್ಸರಿ ನೋಡ್ಬೋದು ನಾವು ಅಷ್ಟೇ. ಅದ್ರ ಒಳಗಡೆ ನಾವು ಪ್ರಾಸೆಸ್ ಮಾಡಕ್ಕಾಗಲ್ಲ, ಸ್ಟೋರ್ ಮಾಡಕ್ಕಾಗಲ್ಲ ಡೇಟಾನ. ಜಸ್ಟ್ ವ್ಯೂವಿಂಗ್ ಪರ್ಪಸ್ ಮಾತ್ರ ಯೂಸ್ ಮಾಡ್ತೀವಿ. ಅದನ್ನೇ ಹೇಳ್ದಲ್ಲ, ಯಾವ್ದಾದ್ರು ಒಂದು ಕಾಲೇಜ್ ವೆಬ್ಸೈಟ್ ಅವ್ರದ್ದು ರಿಸಲ್ಟ್ಸ್ ನೋಡ್ಬೇಕು, ರಿಸಲ್ಟ್ಸ್ ವ್ಯೂ ಮಾಡ್ಬೇಕು ಅಂದ್ರೆ ಮಾತ್ರ ಇದನ್ನ ಯೂಸ್ ಮಾಡ್ತೀವಿ. ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಯಾವ್ದು ಕೊಡ್ಬೋದು ಅಂದ್ರೆ, ನಿಮಗೆ ನಾರ್ಮಲ್ ಆಗಿ ಗೂಗಲ್ ಡ್ರೈವ್ ಬಗ್ಗೆ ಐಡಿಯಾ ಇದೆಯಾ? ಗೂಗಲ್ ಶೀಟ್ಸ್ ಬಗ್ಗೆ ಐಡಿಯಾ ಇದೆಯಾ? ಗೂಗಲ್ ಶೀಟ್ಸ್ ಅಲ್ಲಿ ನಾವು ವ್ಯೂ ಆಪ್ಷನ್ ಕೊಟ್ರೆ ಏನಾಗುತ್ತೆ ಅಂದ್ರೆ, ಜಸ್ಟ್ ಅವ್ನ್ ವ್ಯೂ ಮಾಡ್ಬೋದು ಅಷ್ಟೇ. ಅದ್ರೊಳಗಡೆ ಏನಾದ್ರು ಎಡಿಟ್ ಮಾಡಕ್ ಆಗತ್ತಾ? ವ್ಯೂ ಆಪ್ಷನ್ ಕೊಟ್ರೆ ಅದನ್ನ ಸ್ಟ್ಯಾಟಿಕ್ ಅಂತ ಕರಿತೀವಿ, ಎಡಿಟ್ ಆಪ್ಷನ್ ಕೊಟ್ರೆ ಅದನ್ನ ಡೈನಾಮಿಕ್ ಅಂತ ಕರಿತೀವಿ. ಇಸ್ ದಟ್ ಕ್ಲಿಯರ್? ಡನ್. ಎಸ್. ಹೌದು. ಓಕೆ, ನೀವು ಪ್ರೀವಿಯಸ್ ಟಾಪಿಕ್ ಅಲ್ಲಿ DNS ಅಲ್ವಾ? ಓಕೆ, ಇಲ್ಲಿದೆ DNS. ಸೊ DNS ಅನ್ನೋದು ಪ್ರತಿಯೊಂದು ಡೊಮೈನ್ ನೇಮ್ ಏನಿರುತ್ತಲ್ಲ, ನಾವು ಇವಾಗ ಏನೇ ಸರ್ಚ್ ಮಾಡ್ರಿ ನೀವು ಗೂಗಲ್ ಕ್ರೋಮ್ ಅಲ್ಲಿ, ಓಕೆ, ವಾಟ್ ಎವರ್ ಯು ವಾಂಟ್, ಲೈಕ್ ವಿರಾಟ್ ಕೊಹ್ಲಿ ಸೆಂಚುರೀಸ್ ಆಗಿರ್ಬೋದು ಅಥವಾ ಡಿಸೆಟ್ ಇನ್ಫಾರ್ಮೇಶನ್ ಆಗಿರ್ಬೋದು, ಎನಿಥಿಂಗ್ ಯು ಸರ್ಚ್ ಇನ್ ಗೂಗಲ್, ದಟ್ ವಿಲ್ ಬಿ DNS. ಏನ್ ಮಾಡುತ್ತೆ ಅಂದ್ರೆ, ಅದಕ್ಕೊಂದು IP ಅಡ್ರೆಸ್ ಇರುತ್ತೆ. ಆ ಒಂದು ಪರ್ಟಿಕ್ಯುಲರ್ ವೆಬ್ ಪೇಜ್ಗೆ ಒಂದು IP ಅಡ್ರೆಸ್ ಅನ್ನೋದು ಇದ್ದೇ ಇರುತ್ತೆ ಸರ್ವರ್ಗೆ. ಓಕೆ, ಆ IP ಅಡ್ರೆಸ್ ನ ಇತ್ತು ಅಂದ್ರೆ ಮಾತ್ರ ನಿಮಗೆ ಏನಾಗುತ್ತೆ ಅಂದ್ರೆ 200 ಫೈಲ್ 200 ಅಂತ ಒಂದು ಆಪ್ಷನ್. ದಿಸ್ ಇಸ್ ವಾಟ್ ಸ್ಟೇಟಸ್ ಓಕೆ ಅಂತ. ಇದ್ರ ಬಗ್ಗೆ ನಾನು ಸ್ಟೇಟಸ್ ಓಕೆ ಇಸ್ ನಥಿಂಗ್ ಬಟ್ ವಾಟ್ ಎವರ್ ಯು ಆರ್ ಸರ್ಚಿಂಗ್, ಆ ಇನ್ಫಾರ್ಮೇಶನ್ ಏನಾದ್ರೂ DNS ಟ್ರಾನ್ಸ್ಲೇಟ್ ಮಾಡಿ IP ಅಡ್ರೆಸ್ ಇತ್ತು ಅಂದ್ರೆ ಅದು ಜನರೇಟ್ ಆಗುತ್ತೆ. ಓಕೆ, ನಿಮಗೆ ವ್ಯೂ ಮಾಡ್ಬೋದು ನೀವು ಅದನ್ನ. ಅದೇ ಇನ್ ಕೇಸ್ ಅದು DNS ಇಲ್ಲ, ನೀವೇನೋ ಇನ್ಫಾರ್ಮೇಶನ್ ಸರ್ಚ್ ಮಾಡ್ತಿದ್ರಿ, ಅದು ವೆಬ್ಸೈಟ್ ಅಲ್ಲಿ ಇಲ್ಲ ಅಥವಾ ವೆಬ್ ಬ್ರೌಸರ್ ಅಲ್ಲಿ ಬರ್ತಿಲ್ಲ ಅಂದ್ರೆ, ಯು ವಿಲ್ ಫೈಂಡ್ 404 ಎರರ್, ಫೈಲ್ ನಾಟ್ ಫೌಂಡ್ ಎರರ್. ಅರ್ಥ ಆಯ್ತಲ್ಲ? ಇದು ಯಾವಾಗ ಅಂದ್ರೆ, ಈ DNS ಟ್ರಾನ್ಸ್ಲೇಟ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ, ಆ IP ಅಡ್ರೆಸ್ ತೆಗೆದಾಕಿದ್ದಾರೆ ವೆಬ್ಸೈಟ್ ಇಂದ, ಆ ವೆಬ್ ಪೇಜ್ ನ ತೆಗೆದು ಬಿಟ್ಟಿರ್ತಾರೆ. ಅಂತ ಟೈಮಲ್ಲಿ 404, ಈ 200 ಫೈಲ್ ಸ್ಟೇಟಸ್ ಓಕೆ ಅಂದ್ರೆ ಅದು ಪರ್ಟಿಕ್ಯುಲರ್ ಆಗಿ ಪ್ರೆಸೆಂಟ್ ಇದೆ, ಅದನ್ನ ವ್ಯೂ ಮಾಡ್ತಿದೀನಿ ಅಂದ್ರೆ ಸ್ಟೇಟಸ್ ಓಕೆ ಅಂತ ಬರುತ್ತೆ ನಿಮಗೆ. ಅಂದ್ರೆ ನಿಮಗೆ ಕಾಣಲ್ಲ, ಅದು ಒನ್ ಹೂ ಬಿಲ್ಡ್ ವೆಬ್ಸೈಟ್ ಯಾರು ಕ್ರಿಯೇಟ್ ಮಾಡಿರ್ತಾರಲ್ಲ ಆ ವೆಬ್ಸೈಟ್ ಅವ್ರಿಗೆ ಗೊತ್ತಾಗುತ್ತೆ. ಈ ಒಂದು ಮೆಸೇಜ್ ಹೋಗುತ್ತೆ ಅವ್ರಿಗೆ ಪಾಪಪ್ ಅಲ್ಲಿ, ಅವ್ರ ಏನ್ ಸರ್ಚ್ ಮಾಡ್ತಿದ್ರೆ ಆ ಇನ್ಫಾರ್ಮೇಶನ್ ಪಾಸ್ ಮಾಡಿದೀನಿ ನಾನು, ಸ್ಟೇಟಸ್ ಓಕೆ ಅಂತ. ಅರ್ಥ ಆಗ್ತಿದೆಯಲ್ಲ? ಏನೇ ಒಂದು ಇನ್ಫಾರ್ಮೇಶನ್ ಇರ್ಲಿ, ದಾಟ್ ವಿಲ್ ಬಿ ಟ್ರಾನ್ಸ್ಲೇಟೆಡ್ ಟು IP ಅಡ್ರೆಸ್. ಆಯ್ತು ಅಂದ್ರೇನೆ ನಿಮ್ ಜನರೇಟ್ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಪ್ರತಿಯೊಂದಕ್ಕೂ IP ಅಡ್ರೆಸ್ ಇರುತ್ತೆ, ಪ್ರತಿಯೊಂದು ಇನ್ಫಾರ್ಮೇಶನ್ಗೂ. ಅರ್ಥ ಆಗ್ತಿದೆಯಲ್ಲ? ಡೊಮೈನ್ ನೇಮ್ ಸಿಸ್ಟಮ್, ಕೇಳಿಸ್ಕೊ ಇಲ್ಲಿ. ಡೊಮೈನ್ ನೇಮ್ ಸಿಸ್ಟಮ್ ಅಂದ್ರೆ ಈ ನೇಮಿಂಗ್ ಕೊಡೋದನ್ನ ಡೊಮೈನ್ ನೇಮ್ ಸಿಸ್ಟಮ್ ಅಂತ ಕರಿತೀವಿ. ಡೊಮೈನ್ ನೇಮ್ ಸರ್ವರು ಇದೆ,
ಡೊಮೈನ್ ನೇಮ್ ಸರ್ವರ್ ಏನ್ ಮಾಡುತ್ತೆ ಅಂದ್ರೆ IP ಅಡ್ರೆಸ್ ನ ಜನರೇಟ್ ಮಾಡುತ್ತೆ ಸರ್ವರ್. ಈ ನೇಮ್ ನ ಕೊಡೋದನ್ನ DNS ಅಥವಾ ಡೊಮೈನ್ ನೇಮ್ ಸಿಸ್ಟಮ್ ಅಂತ ಕರಿತೀವಿ. ಬಟ್ ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ DNS ಯೂಸ್ ಮಾಡ್ತೀವಿ ಟ್ರಾನ್ಸ್ಲೇಟ್ ಕೂಡ. ಈ ಡೊಮೈನ್ ನೇಮ್ ಸಿಸ್ಟಮ್ ಕೊಟ್ಟಿದ ತಕ್ಷಣ ಇಮಿಡಿಯೇಟ್ ಆಗಿ ಅದೇನಾಗುತ್ತೆ ಅಂದ್ರೆ DNS ಸರ್ವರ್ ಅದು ಕೂಡ ಡೊಮೈನ್ ನೇಮ್ ಸರ್ವರ್ಗೆ ರಿಫ್ಲೆಕ್ಟ್ ಆಗುತ್ತೆ, IP ಅಡ್ರೆಸ್ ನ ಜನರೇಟ್ ಮಾಡ್ಕೊಳ್ಳುತ್ತೆ ಅಂತ. ಬೋತ್ ಆರ್ DNS ಇಲ್ಲಿ ಎರಡು, ಡೊಮೈನ್ ನೇಮ್ ಸಿಸ್ಟಮ್, ಡೊಮೈನ್ ನೇಮ್ ಸರ್ವರ್ ಎರಡು ಸೇಮ್ ನೇಮ್ ಇಂದಾನೆ ಕರಿತೀವಿ ನಾವು DNS ಅಂತ. ಇಸ್ ದಟ್ ಕ್ಲಿಯರ್? ಸೊ ಡೊಮೈನ್ ನೇಮ್ ಸಿಸ್ಟಮ್ ಅಂದ್ರೆ ನೀವು ಕೊಡೋ ನೇಮು, ಡೊಮೈನ್ ನೇಮ್ ಸರ್ವರ್ ಅಂದ್ರೆ IP ಅದು ಕೊಡೋದು, ಆ ಒಂದು ಇನ್ಫಾರ್ಮೇಶನ್ಗೆ ಅದು IP ಅಡ್ರೆಸ್ ಕೊಡುತ್ತೆ. ನೆಕ್ಸ್ಟ್ ಸ್ಟ್ಯಾಟಿಕ್ ಡೈನಾಮಿಕ್, ಏನ್ ಡೌಟ್ ಇಲ್ವಲ್ಲ? ನೆಕ್ಸ್ಟ್ ಕ್ಲೈಂಟ್ ಸರ್ವರ್ ಮಾಡೆಲ್. ಸೊ ಇದು ಈಸಿನೇ. ಸೊ ಯಾವ ತರ ಅಂದ್ರೆ ದ ಕ್ಲೈಂಟ್ ಸರ್ವರ್ ಮಾಡೆಲ್ ಇಸ್ ಎ ನೆಟ್ವರ್ಕ್ ಆರ್ಕಿಟೆಕ್ಚರ್. ಇದು ಒಂದು ನೆಟ್ವರ್ಕ್ ಆರ್ಕಿಟೆಕ್ಚರ್. ನೆಟ್ವರ್ಕ್ ಆರ್ಕಿಟೆಕ್ಚರ್ ಅಂದ್ರೆ ಗೊತ್ತು ತಾನೆ ನಿಮಗೆ, ನೆಟ್ವರ್ಕ್ ಡೆಫಿನೇಷನ್ ಹೇಳಿದೆ. ಸೊ ಸರ್ಟನ್ ಕಂಪ್ಯೂಟರ್, ಸರ್ಟನ್ ಡಿವೈಸಸ್ ವಿಚ್ ಆರ್ ಇಂಟರ್ ಕನೆಕ್ಟೆಡ್ ಟು ಈಚ್ ಅದರ್. ಇಲ್ಲಿ ಯಾವ್ದಕ್ಕೆ ಇಂಟರ್ ಕನೆಕ್ಟ್ ಈಚ್ ಅದರ್ ಆಗಿದೆ ಅಂದ್ರೆ ಸರ್ವರ್ಗೆ, ಅದಕ್ಕೋಸ್ಕರ ಇದನ್ನ ನೆಟ್ವರ್ಕ್ ಆರ್ಕಿಟೆಕ್ಚರ್ ಅಂತ ಕರೀತಾರೆ. ಓಕೆ, ಇಟ್ಸ್ ದ ಪ್ಯಾಟರ್ನ್ ಆಫ್ ನೆಟ್ವರ್ಕ್ ತರನೇ ಇದೆ ಇಲ್ಲಿ. ನೆಕ್ಸ್ಟ್ ವೇರ್ ಮಲ್ಟಿಪಲ್ ಕ್ಲೈಂಟ್ಸ್ ಅಂದ್ರೆ ಲ್ಯಾಪ್ಟಾಪ್ ಒಬ್ನು, ಮೊಬೈಲ್ ಒಬ್ನು, ಕಂಪ್ಯೂಟರ್ ಒಬ್ನು, ಮೂರು ಮಲ್ಟಿಪಲ್ ಡಿವೈಸಸ್ ರಿಕ್ವೆಸ್ಟ್ ಸರ್ವಿಸಸ್ ಫ್ರಮ್ ಎ ಸರ್ವರ್. ಸೊ ಇವ್ರೇನ್ ಮಾಡ್ತಾರೆ, ಈ ಸರ್ವರ್ಗೆ ರಿಕ್ವೆಸ್ಟ್ ಕಳಿಸ್ತಾರೆ. ಓಕೆ, ದ ಸರ್ವರ್ ಪ್ರಾಸೆಸ್ ದ ರಿಕ್ವೆಸ್ಟ್. ಈ ಸರ್ವರ್ ಏನ್ ಮಾಡುತ್ತೆ, ಪ್ರಾಸೆಸ್ ಮಾಡುತ್ತೆ. ಇಲ್ಲಿ ಇವ್ರು ಏನ್ ಕೇಳಿದಾರ ರಿಕ್ವೆಸ್ಟ್ ಅದನ್ನ ಪ್ರಾಸೆಸ್ ಮಾಡುತ್ತೆ. ಅಂಡ್ ರೆಸ್ಪಾನ್ಸ್ ವಿತ್ ದ ರಿಕ್ವೈರ್ಡ್ ಡೇಟಾ ಆರ್ ಸರ್ವಿಸ್. ಸೊ ಅದೇನ್ ಮಾಡುತ್ತೆ, ವಿತ್ ದ ಇಂಟರ್ನೆಟ್ ಅಂದ್ರೆ ಎಲ್ಲಾನು ಇಂಟರ್ನೆಟ್, ರಿಕ್ವೆಸ್ಟ್ ಕೂಡ ಇಂಟರ್ನೆಟ್ ಮುಖಾಂತರನೇ ಆಗುತ್ತೆ. ಆಮೇಲೆ ಅದು ರಿಫ್ಲೆಕ್ಟ್ ಆಗುತ್ತಲ್ಲ, ಈ ಸರ್ವರ್ಸ್ ಏನಿದೆ ಅವ್ರೇನ್ ರಿಕ್ವೆಸ್ಟ್ ಮಾಡಿರ್ತಾರೋ ಆ ಒಂದು ಫೈಲ್ಸ್ ನ ಹಂಗೆ ರಿಟರ್ನ್ ಮಾಡುತ್ತೆ ವಿತ್ ದ ರಿಕ್ವೈರ್ಡ್ ಡೇಟಾ ಆರ್ ಸರ್ವಿಸಸ್. ಅವ್ರ ಸರ್ವಿಸ್ ಯಾವ ಒಂದು ಸರ್ವಿಸಸ್ ಅವ್ರು ಕೇಳಿರ್ತಾರೋ, ರಿಕ್ವೆಸ್ಟ್ ಮಾಡಿರ್ತಾರೋ ಆ ಸರ್ವಿಸಸ್ ಅಗೇನ್ ಬ್ಯಾಕ್ ಬರುತ್ತೆ ಯಾರಿಗೆ, ಕ್ಲೈಂಟ್ಸ್ಗೆ. ಅದಕ್ಕೋಸ್ಕರ ಇದನ್ನ ಕ್ಲೈಂಟ್ ಸರ್ವರ್, ಇಲ್ಲಿ ನೋಡ್ಬೋದು ಕ್ಲೈಂಟ್ಸ್ ಸರ್ವರ್ ಆರ್ಕಿಟೆಕ್ಚರ್. ಅರ್ಥ ಆಗ್ತಿದೆಯಲ್ಲ, ಕ್ಲೈಂಟ್ ಸರ್ವರ್ ಮಾಡೆಲ್ ಅಂತಾನು ಕರಿತೀವಿ. ನೆಕ್ಸ್ಟ್ ಹೌ ಕ್ಲೈಂಟ್ ಸರ್ವರ್ ಮಾಡೆಲ್ ವರ್ಕ್ಸ್. ಯಾವ ತರ ವರ್ಕ್ ಆಗುತ್ತಪ್ಪ ಇದು ಮಾಡೆಲ್, ಕ್ಲೈಂಟ್ ಸರ್ವರ್ ಮಾಡೆಲ್? ಓಕೆ, ಕ್ಲೈಂಟ್ ಇನಿಶಿಯೇಟ್ಸ್ ಎ ರಿಕ್ವೆಸ್ಟ್. ಸೊ ಫಸ್ಟ್ ಬೇಸಿಕಲಿ ನಾನು ಅದೇ ಹೇಳ್ದಲ್ವ ಆಲ್ರೆಡಿ. ಸೊ ವೆಬ್ ಸರ್ವರ್ ಅಲ್ಲಿ ಯಾವ ತರ ವರ್ಕ್ ಆಗುತ್ತೆ, ಸೇಮ್ ಪ್ಯಾಟರ್ನ್. ಸೊ ಎ ಕ್ಲೈಂಟ್ ಏನ್ ಮಾಡ್ತಾನೆ ಅಂದ್ರೆ ಸೆಂಡ್ಸ್ ಎ ರಿಕ್ವೆಸ್ಟ್ ಟು ದ ಸರ್ವರ್ ಯೂಸಿಂಗ್ ಪ್ರೋಟೋಕಾಲ್ಸ್. ಯಾವ್ಯಾವ ಪ್ರೋಟೋಕಾಲ್ಸ್ ಇದೆ? HTTP ಇಸ್ ಫಾರ್ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. FTP ಇಸ್ ಫಾರ್ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಆರ್ TCP/IP ಟ್ರಾನ್ಸ್ಫರ್ ಕಂಟ್ರೋಲ್ ಪ್ರೋಟೋಕಾಲ್ ಆರ್ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಕರಿತೀವಿ. ಇದನ್ನ TCP/IP ಅಂತ ಕರಿತೀವಿ. ಓಕೆ, ಸೊ HTTP, FTP ಆರ್ TCP/IP ಯಾವ್ದೋ ಒಂದು ಪ್ರೋಟೋಕಾಲ್ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ, ರಿಕ್ವೆಸ್ಟ್ ಕಳಿಸ್ತೀವಿ. ಹೆಂಗೆ ಸರ್ ಇದು ಹೆಂಗ್ ಯೂಸ್ ಮಾಡ್ತೀವಿ ಅಂದ್ರೆ, ಇವಾಗ ಏನಾದ್ರು ಟೆಕ್ಸ್ಟ್ ಯೂಸ್ ಮಾಡ್ತಾ ಇದ್ರಪ್ಪ ನೀವು, ಓಕೆ, ಟೆಕ್ಸ್ಟ್ ಏನಾದ್ರು ಯೂಸ್ ಮಾಡ್ತಾ ಇದೀರಿ ಅಂದ್ರೆ, ಸೊ ಆ ಟೆಕ್ಸ್ಟ್ ನ ವ್ಯೂ ಮಾಡ್ಬೇಕು ಅಂದ್ರೆ ಈ HTTP ರಿಕ್ವೆಸ್ಟ್ ಕಳಿಸ್ತೀರಾ. ಇನ್ ಕೇಸ್ ಏನಾದ್ರು ಫೈಲೇ ಬೇಕಾಗಿತ್ತು ನಿಮಗೆ ಅಂದ್ರೆ, ಕಂಪ್ಲೀಟ್ ಆಗಿ ಒಂದು ಫೈಲೇ ಬೇಕು, ಡಾಕ್ ಫೈಲೇ ಬೇಕು ಅಂದ್ರೆ FTP ಯೂಸ್ ಮಾಡ್ತೀರಾ. ಓಕೆ, ಜಸ್ಟ್ ನೀವು ಇಂಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ ಒಂದು ವೆಬ್ ಬ್ರೌಸರ್ ಅಲ್ಲಿ ಹೋಗ್ಬಿಟ್ಟು, ಕ್ರೋಮ್ ಅಲ್ಲಿ ಹೋಗ್ಬಿಟ್ಟು ಫೇಸ್ಬುಕ್ ಅಥವಾ ವಾಟ್ಸ್ಆಪ್ ಲಾಗಿನ್ ಆಗಿರ್ತೀರಾ, ನೀವು ಲಾಗಿನ್ ಅಲ್ಲಿ ಇಂಟ್ರಾಕ್ಟ್ ಮಾಡ್ತೀರಾ ನೀವು. ಓಕೆ, ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಮಾಡ್ಕೊಳ್ತೀರಾ ಅಂದ್ರೆ TCP/IP. ಅರ್ಥ ಆಗ್ತಿದೆಯಲ್ಲ ಹೆಂಗೆ ಅಂತ? ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟ್ ಸರ್ವರ್ ಪ್ರಾಸೆಸ್ ದ ರಿಕ್ವೆಸ್ಟ್. ಸರ್ವರ್ ಏನ್ ಮಾಡುತ್ತೆ, ಪ್ರಾಸೆಸ್ ಮಾಡುತ್ತೆ. ದ ಸರ್ವರ್ ರಿಟ್ರೀವ್ಸ್ ಆರ್ ಪ್ರಾಸೆಸ್ ದ ರಿಕ್ವೆಸ್ಟ್ ಡೇಟಾ. ಎಕ್ಸಾಂಪಲ್ ವೆಬ್ ಪೇಜಸ್, ಡೇಟಾಬೇಸ್ ಕ್ವರಿ. ಸೊ ನಾನು ಆಲ್ರೆಡಿ ಹೇಳಿದೆ, ಸರ್ವರ್ ಅಲ್ಲಿ ಏನೇನ್ ಇರುತ್ತೆ ಅಂದ್ರೆ ಒಂದು ವೆಬ್ ಪೇಜಸ್ ಇರುತ್ತೆ, ಇಲ್ಲ ಡೇಟಾಬೇಸ್ ಕ್ವರೀಸ್ ಇರುತ್ತೆ. ಕ್ವರೀಸ್ ಅಂದ್ರೆ ಇನ್ಫಾರ್ಮೇಶನ್ ನ ಗ್ರಾಬ್ ಮಾಡೋದು. ಇನ್ಫಾರ್ಮೇಶನ್ ಏನಿರ್ತಾರ, ಫಾರ್ ಎಕ್ಸಾಂಪಲ್ ಪರ್ಸನಲ್ ಇನ್ಫಾರ್ಮೇಶನ್ ಸ್ಟೋರ್ ಮಾಡಿರ್ಬೋದು ಆ ಒಂದು ವೆಬ್ಸೈಟ್ ಅಲ್ಲಿ. ಆ ಇನ್ಫಾರ್ಮೇಶನ್ ನೀವು ತೆಗಿಬೇಕು ಅಂದ್ರೆ, ಇವಾಗ ಬೆಸ್ಟ್ ಎಕ್ಸಾಂಪಲ್ ಏನ್ ಹೇಳ್ತೀನಿ ಅಂದ್ರೆ, ಇವಾಗ ಆನ್ಲೈನ್ ಅಪ್ಲಿಕೇಶನ್ಸ್ ಇರುತ್ತೆ. ಯಾವುದೋ ಒಂದು ಎಕ್ಸಾಮ್, ಫಾರ್ ಎಕ್ಸಾಂಪಲ್ ಡಿಸೆಟ್ ಎಕ್ಸಾಮಿನೇಷನ್ಗೆ ಅಪ್ಲೈ ಮಾಡ್ಬೇಕು ನೀವು, ಅದನ್ನ ಫಾರ್ಮ್ ಫಿಲ್ ಅಪ್ ಮಾಡ್ಬೇಕು. ಆ ಫಾರ್ಮ್ ಫಿಲ್ ಅಪ್ ಮಾಡ್ಬೇಕು ಅಂದ್ರೆ ನಿಮ್ ಡೇಟಾ ಎಲ್ಲ ಡೇಟಾಬೇಸ್ ಕ್ವರಿ ಮುಖಾಂತರ ಅಲ್ಲಿ ಹೋಗ್ಬಿಟ್ಟು ವೆಬ್ ಸರ್ವರ್ ಅಲ್ಲಿ ಕೂತ್ಕೊಳ್ಳುತ್ತೆ. ನಿಮ್ ಬಗ್ಗೆ ಏನಾದ್ರು ನೀವೇ ಇನ್ಫಾರ್ಮೇಶನ್, ನಾವೇನ್ ಇನ್ಫಾರ್ಮೇಶನ್ ಅಂತ ಅಪ್ಲಿಕೇಶನ್ ನಂಬರ್ ಕೊಟ್ರೆ ಆ ಇನ್ಫಾರ್ಮೇಶನ್ ಕಂಪ್ಲೀಟ್ ಆಗಿ ಬರುತ್ತಲ್ಲ, ಅದನ್ನ ಡೇಟಾಬೇಸ್ ಕ್ವರಿ ಅಂತ ಕರಿತೀವಿ. ಅಪಾರ್ಟ್ ಫ್ರಮ್ ದಟ್ ಎವ್ರಿಥಿಂಗ್ ಇಸ್ ವೆಬ್ ಪೇಜ್. ಅರ್ಥ ಆಗ್ತಿದೆಯಲ್ಲ? ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ಅಂದ್ರೆ ನಿಮ್ದೇ ಒಂದು ಯೂಸರ್ ಇನ್ಫಾರ್ಮೇಶನ್ ರಿಟ್ರೀವ್ ಮಾಡ್ತಿದೀವಿ ಅಂದ್ರೆ ಅದು ಡೇಟಾಬೇಸ್ ಕ್ವರಿ ಮುಖಾಂತರ. ಓಕೆ, ನೆಕ್ಸ್ಟ್ ಸರ್ವರ್ ಸೆಂಡ್ಸ್ ಎ ರೆಸ್ಪಾನ್ಸ್. ಸರ್ವರ್ ಏನ್ ಮಾಡುತ್ತೆ, ರೆಸ್ಪಾಂಡ್ ಮಾಡುತ್ತೆ ರಿಕ್ವೆಸ್ಟೆಡ್ ಡೇಟಾ ಬ್ಯಾಕ್ ಟು ದ ಕ್ಲೈಂಟ್. ಸರ್ವರ್ ಏನ್ ಮಾಡುತ್ತೆ, ಅದು
ಕ್ಲೈಂಟ್ ಗೆ ರಿಟರ್ನ್ ಮಾಡುತ್ತೆ, ರೆಸ್ಪಾಂಡ್ ಮಾಡುತ್ತೆ. ನೆಕ್ಸ್ಟ್ ಕ್ಲೈಂಟ್ ರಿಸೀವ್ಸ್ ಅಂಡ್ ಡಿಸ್ಪ್ಲೇಸ್ ಡೇಟಾ. ಕ್ಲೈಂಟ್ ಅಲ್ಲಿಗೆ ಏನಾಗುತ್ತೆ, ಕ್ಲೈಂಟ್ ಸಿಸ್ಟಮ್ ಅಲ್ಲಿ ಆ ಒಂದು ಡೇಟಾ ಅನ್ನೋದು ರಿಸೀವ್ ಆಗುತ್ತೆ, ಡಿಸ್ಪ್ಲೇ ಆಗುತ್ತೆ. ಸೊ ರೆಂಡರಿಂಗ್ ಎ ವೆಬ್ ಪೇಜ್ ಅಂತ ಕರಿತೀವಿ ಇದನ್ನು. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ರೆಂಡರಿಂಗ್ ಎ ವೆಬ್ ಪೇಜ್. ಎಕ್ಸಾಂಪಲ್. ನೆಕ್ಸ್ಟ್ ಈ ಸ್ಲೈಡ್ ಅಲ್ಲಿ ಏನೋ ಡೌಟ್ ಇದೆಯಪ್ಪ ಕೇಳಿ, ಪರವಾಗಿಲ್ಲ, ಎಕ್ಸ್ಪ್ಲೇನ್ ಮಾಡೋಣ. ಏನ್ ಡೌಟ್ ಇದೆಯಾ? ಓಕೆ, ವಿಲ್ ಸಿ with the uniform resource locator URL. Okay, a URL already ನಾವು ಡಿಸ್ಕಸ್ ಮಾಡಿದ್ವಿ. URL is a uniform resource locator, is the address used to access resources on the internet such as web pages ನ ಆಕ್ಸೆಸ್ ಮಾಡೋದಕ್ಕೆ, ಇಮೇಜಸ್ ನ ಆಕ್ಸೆಸ್ ಮಾಡೋದಕ್ಕೆ ಅಥವಾ ಫೈಲ್ಸ್ ನ ಆಕ್ಸೆಸ್ ಮಾಡೋದಕ್ಕೆ. It tells the web browser where to find specific resource on a web server. ಸೊ ಅದೇನು ಏನ್ ಹೇಳುತ್ತೆ, URL ಏನ್ ಹೇಳುತ್ತೆ ಅಂದ್ರೆ ಯಾವ ಲೊಕೇಶನ್ ಅಲ್ಲಿ ನಾನು ಸರ್ಚ್ ಮಾಡಬೇಕು ಅಂತ ವೆಬ್ ಸರ್ವರ್ ಗೆ ಹೇಳುತ್ತೆ. ಬೈ URL ಎಂಟ್ರಿ, ನಾವು URL ಅಂತ ಏನ್ ಎಂಟ್ರಿ ಮಾಡ್ತೀವಲ್ಲ, ಸೊ URL ಏನಕ್ಕೆ ಅಂದ್ರೆ ಯಾವ ಲೊಕೇಶನ್ ಅಲ್ಲಿ ಇದೆ ಅಂತ ಕೂಡ ಇನ್ಫಾರ್ಮೇಶನ್ ಅದು ಕಳ್ಸಿಕೊಡುತ್ತೆ, URL ಮುಖಾಂತರನೇ ಹೋಗೋದು. ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ URL. ಯಾವ ತರ ಸ್ಟ್ರಕ್ಚರ್ ಇರುತ್ತಪ್ಪ URL ಅಲ್ಲಿ ಅಂತ. ದ URL ಕನ್ಸಿಸ್ಟ್ ಆಫ್ ಎ ಸರ್ವಲ್ ಪಾರ್ಟ್ಸ್ ಈಚ್ ಸರ್ವಿಂಗ್ ಎ ಸ್ಪೆಸಿಫಿಕ್ ಪರ್ಪಸ್. ಓಕೆ, ಸರ್ವಲ್ ಪಾರ್ಟ್ಸ್ ಇದಾವೆ. ಏನೇನ್ ಪಾರ್ಟ್ಸ್ ಇದಾವಪ್ಪ ಅಂತ. ಪ್ರೋಟೋಕಾಲ್ ನಾನು ಆಲ್ರೆಡಿ ಹೇಳಿದೆ, HTTPS, HTTP, FTP, TCP/IP ಈ ತರ ಬರುತ್ತೆ. ಸೊ ಡಿಫೈನ್ಸ್ ದ ಕಮ್ಯುನಿಕೇಶನ್ ಮೆಥಡ್. ಸೊ ಯಾವ ತರ ನೀವು ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಾ, ಲೈಕ್ ಟೆಕ್ಸ್ಟ್ ಇನ್ಫಾರ್ಮೇಶನ್ ಬೇಕಾಗಿತ್ತಾ, ಸೆಕ್ಯೂರ್ಡ್ ಇನ್ಫಾರ್ಮೇಶನ್ ಬೇಕಾಗಿತ್ತಾ, ಫೈಲ್ ಟ್ರಾನ್ಸ್ಫರಿಂಗ್ ಬೇಕಾಗಿತ್ತಾ ನಿಮಗೆ. ಫೈಲ್ ಟ್ರಾನ್ಸ್ಫರಿಂಗ್ ಅಂದ್ರೆ ಯು ಕ್ಯಾನ್ ಗೋ ವಿತ್ ದ ಇಮೇಲ್. ಇಮೇಲ್ಗೆ ನೀವು ಯೂಸ್ ಮಾಡ್ತೀರಿ. ಇಮೇಲ್ಗೆ ಏನಂತ ಕರಿತೀವಿ ಅಂದ್ರೆ SMTP ಅಂತ ಕರಿತೀವಿ, ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಕರಿತೀವಿ. ಬೈ ಯೂಸಿಂಗ್ ಅಂದ್ರೆ ಇಮೇಲ್ ಅಲ್ಲಿ ಏನಾದ್ರು ನಾವು ಫೈಲ್ಸ್ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಈ ಒಂದು ಪ್ರೋಟೋಕಾಲ್ ಯೂಸ್ ಮಾಡ್ತೀವಿ. ಜಸ್ಟ್ ನಾರ್ಮಲ್ ಆಗಿ ನೀವು ಫೈಲ್ಸ್ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ FTP ಅಂತ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಡೊಮೈನ್ ನೇಮ್. ಡೊಮೈನ್ ನೇಮ್ ಇದಿಷ್ಟನ್ನ ನಾವು ಡೊಮೈನ್ ನೇಮ್ ಅಂತ ಕರಿತೀವಿ. ದ ಅಡ್ರೆಸ್ ಆಫ್ ದಿ ವೆಬ್ಸೈಟ್. ಆ ಪರ್ಟಿಕ್ಯುಲರ್ ಯಾವ ವೆಬ್ಸೈಟ್ ನೀವು ಹೋಗ್ಬೇಕು ಅನ್ಕೊಂಡಿದ್ರೆ ಆ ಅಡ್ರೆಸ್ ನ ಡೊಮೈನ್ ನೇಮ್ ಅಂತ ಕರಿತೀವಿ. ದಿಸ್ ಇಸ್ ಅಬೌಟ್ URL. ಸೊ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೀವಿ. ಟೈಪ್ಸ್ ಆಫ್ URL. ಅಬ್ಸಲ್ಯೂಟ್ URL, ರಿಲೇಟಿವ್ URL ಅಂತ ಎರಡು ಟೈಪ್ ಬರುತ್ತೆ. ವೆಬ್ ಸರ್ವರ್ಸ್ ಅಲ್ಲಿ, ವೆಬ್ ಪೇಜಸ್ ಅಲ್ಲಿ ಎಷ್ಟು ಟೈಪ್ಸ್ ಬರುತ್ತೆ? ವೆಬ್ ಸರ್ವರ್ಸ್, ವೆಬ್ ಪೇಜಸ್ ಅಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ನಾವು. ವೆಬ್ ಸರ್ವರ್ಸ್ ಅಲ್ಲಿ ಎಷ್ಟು ಟೈಪ್ಸ್ ಬರುತ್ತೆ? 2 ಟೈಪ್ಸ್. ಯಾವ್ದ್ಯಾವ್ದು? ಎಸ್, ಅದೇ ತರ URL ಅಲ್ಲಿ ಅಬ್ಸಲ್ಯೂಟ್ URL, ರಿಲೇಟಿವ್ URL. ಅಬ್ಸಲ್ಯೂಟ್ URL ಅಂದ್ರೆ ಕಂಟೈನ್ಸ್ ದ ಫುಲ್ ಅಡ್ರೆಸ್. ಫುಲ್ ಅಡ್ರೆಸ್ ಇರುತ್ತೆ URL ಅಲ್ಲಿ, ಈ ತರ ಫುಲ್ ಅಡ್ರೆಸ್ ಇರುತ್ತೆ. ರಿಲೇಟಿವ್ URL ಅಂದ್ರೆ ಜಸ್ಟ್ ಹಾಫ್ ಅಡ್ರೆಸ್ ಇರುತ್ತೆ. ರೆಫರ್ಸ್ ಟು ರಿಸೋರ್ಸ್ ರಿಲೇಟಿವ್ ಟು ದ ಕರೆಂಟ್ ಲೊಕೇಶನ್. ಸೊ ಯಾವ ಲೊಕೇಶನ್ ಅಲ್ಲಿ ಇದೆ ಆ ಲೊಕೇಶನ್ ಮಾತ್ರ ತೋರಿಸ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ನಾರ್ಮಲ್ ಆಗಿ ಕಂಪ್ಯೂಟರ್ ಯೂಸ್ ಮಾಡೋರಿಗೆಲ್ಲ ಗೊತ್ತಿರುತ್ತೆ. ಇವಾಗ ಪರ್ಟಿಕ್ಯುಲರ್ ಆಗಿ ಲೋಕಲ್ ಡಿಸ್ಕ್ C ಅಲ್ಲಿ ಹೋದ್ರೆ, ಲೋಕಲ್ ಡಿಸ್ಕ್ C ಅಂತ ಇರುತ್ತಲ್ವಾ, ಸೊ ಅದಕ್ಕೆ ಹೋದ್ರೆ ನಾರ್ಮಲ್ ಆಗಿ ಅದಕ್ಕೆ ಹೋಗಿದ ತಕ್ಷಣ ನಿಮಗೆ ಒಂದು ಕಂಪ್ಲೀಟ್ ಆಗಿ ಎಲ್ಲಿಂದ ಲೋಕಲ್ ಡಿಸ್ಕ್ C ಆಯ್ತು. C ಆದ್ಮೇಲೆ ಅದೊಂದು ಫೈಲ್, ಪ್ರೋಗ್ರಾಮಿಂಗ್ ಫೈಲ್ ಅಂತ ಹೋಗ್ತೀರಾ. ಅದಾದ್ಮೇಲೆ ನೆಕ್ಸ್ಟ್ ಅದ್ರೊಳಗಡೆ ಜಾವಾ ಅಂತ ನೋಡ್ತೀರಾ. ಜಾವಾದಲ್ಲಿ ಮತ್ತೆ ಬಿನ್ ಅಂತ ನೋಡ್ತೀರಾ. ನೀವೇನಾದ್ರೂ ಪ್ರೆಸೆಂಟ್ ಇತ್ತು ಅಂದ್ರೆ ಇದು ಮಾತ್ರ ಹೈಲೈಟ್ ಆಗಿರುತ್ತೆ. ಬಿನ್ ಅಲ್ಲಿ ಹೋಗ್ಬಿಟ್ಟು ನಾವು ಸರ್ಚ್ ಮಾಡ್ತಿದ್ರೆ ಇದು ಮಾತ್ರ ಹೈಲೈಟ್ ಆಗಿರುತ್ತೆ. ವೆನ್ ಯು ಕ್ಲಿಕ್ ಆನ್ ದಟ್ ಪರ್ಟಿಕ್ಯುಲರ್ URL, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಂಟೈರ್ URL ತೋರಿಸುತ್ತೆ ನಿಮಗೆ. ಓಕೆ, ಸೊ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನೀವು ನೋಡೋದನ್ನ ಏನಂತ ಕರಿತೀವಿ ಅಂದ್ರೆ ರಿಲೇಟಿವ್ URL. ಅದ್ರಲ್ಲಿ ಅರ್ಧನೇ ಇರುತ್ತೆ, ಜಾಸ್ತಿ ತೋರಿಸಲ್ಲ. ವೆನ್ ಇಟ್ ಕ್ಲಿಕ್ ಕಂಪ್ಲೀಟ್ ಆಗಿ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಅಬ್ಸಲ್ಯೂಟ್ URL ಸಿಗುತ್ತೆ. ಸೊ ಅಬ್ಸಲ್ಯೂಟ್ URL ಇಸ್ ನಥಿಂಗ್ ಬಟ್ ಕಂಪ್ಲೀಟ್ URL. ರಿಲೇಟಿವ್ URL ಇಸ್ ಪಾರ್ಟ್. ನೀವು ಯಾವ ಲೊಕೇಶನ್ ಅಲ್ಲಿ ಇರ್ತೀರಲ್ಲ ಆ ಪ್ರೆಸೆಂಟ್ ಲೊಕೇಶನ್ ಮಾತ್ರ ತೋರಿಸುತ್ತೆ. ಇಸ್ ದಿಸ್ ಕ್ಲಿಯರ್? ಓಕೆ, ನೆಕ್ಸ್ಟ್ SEO, ಸರ್ಚ್ ಇಂಜನ್ ಆಪ್ಟಿಮೈಸೇಷನ್ ಟೆಕ್ನಿಕ್ಸ್. ಸೊ ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಸರ್ಚ್ ಇಂಜನ್ ಆಪ್ಟಿಮೈಸೇಷನ್ ಅಂದ್ರೆ ಏನಂತ. ಸೊ SEO ಅಂತ ಕರಿತೀವಿ ಇದನ್ನ. ಸರ್ಚ್ ಇಂಜನ್ ಆಪ್ಟಿಮೈಸೇಷನ್ ಇಸ್ ದ ಪ್ರಾಸೆಸ್ ಆಫ್ ಇಂಪ್ರೂವಿಂಗ್ ಎ ವೆಬ್ಸೈಟ್ಸ್ ವಿಸಿಬಿಲಿಟಿ. ಸೊ ಮೇನ್ ವರ್ಡ್ ಇಲ್ಲಿ ವೆಬ್ಸೈಟ್ಸ್ ವಿಸಿಬಿಲಿಟಿ ಇನ್ ಎ ಸರ್ಚ್ ಇಂಜನ್ಸ್. ಏನ್ ಸರ್ ಇದು ವೆಬ್ಸೈಟ್ ವಿಸಿಬಿಲಿಟಿ ಅಂದ್ರೆ? ನಾವು ಪರ್ಟಿಕ್ಯುಲರ್ ಇಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಯಾವುದೇ ಒಂದು ಇನ್ಫಾರ್ಮೇಶನ್ ಅಂದ್ರೆ ವೆಬ್ಸೈಟ್ಸ್ ನ ಗ್ರಾಬ್ ಮಾಡ್ತಿಲ್ಲ. ಆ ವೆಬ್ಸೈಟ್ ಒಳಗಡೆ ಇನ್ಫಾರ್ಮೇಶನ್ ನ ಗ್ರಾಬ್ ಮಾಡೋದಕ್ಕೆ, ಆ ಒಂದು ಇನ್ಫಾರ್ಮೇಶನ್ ನ ಗ್ರಾಬ್ ಮಾಡೋದಕ್ಕೆ ವೆಬ್ಸೈಟ್ಸ್ ವಿಸಿಬಿಲಿಟಿ ಅಂತ ಕರಿತೀವಿ. ವೆಬ್ಸೈಟ್ಸ್ ಒಳಗಡೆ ಏನ್ ಇನ್ಫಾರ್ಮೇಶನ್ ಇದೆಯಲ್ಲ
ಅದನ್ನ ಗ್ರ್ಯಾಬ್ ಮಾಡೋದಕ್ಕೆ SEOs ಯೂಸ್ ಮಾಡ್ತೀವಿ, ಸರ್ಚ್ ಇಂಜನ್ ಆಪ್ಟಿಮೈಸೇಷನ್ ಅಂತ ಕರಿತೀವಿ. ವೆಬ್ಸೈಟ್ ಒಳಗಡೆ ಸರ್ಟನ್ ಇನ್ಫಾರ್ಮೇಶನ್ ಇರುತ್ತಲ್ಲ, ಆ ಇನ್ಫಾರ್ಮೇಶನ್ ನ ನೋಡೋದಕ್ಕೆ ನಾವು SEO ಯೂಸ್ ಮಾಡಬೇಕು. ಸೊ ವೆಬ್ಸೈಟ್ಸ್ ವಿಸಿಬಿಲಿಟಿ ಇನ್ ಸರ್ಚ್ ಇಂಜನ್ಸ್, ಸೊ ಲೈಕ್ ಗೂಗಲ್, ಬಿಂಗ್, ಯಾಹೂ ಎಕ್ಸೆಟ್ರಾ, ಟು ಇನ್ಕ್ರೀಸ್ ಆರ್ಗ್ಯಾನಿಕ್ ಈಸ್ ನಥಿಂಗ್ ಬಟ್ ನಾನ್ ಪೇಡ್ ಟ್ರಾಫಿಕ್. ಫಾರ್ ಎಕ್ಸಾಂಪಲ್, ಸೊ ಇದು ಫ್ರೀ ಆಗಿ ಅವೈಲಬಲ್ ಆಗ್ಬೇಕು. ಆತರ ನಮ್ಗೆ ಜಾಸ್ತಿ ಅಂದ್ರೆ ತುಂಬಾ ರಿಸೋರ್ಸ್ ಇರಬೇಕು, ತುಂಬಾ ಇನ್ಫಾರ್ಮೇಶನ್ ಇರಬೇಕು, ಎಷ್ಟು ಜನ ಬೇಕಾದ್ರೂ ಅದನ್ನ ಅಷ್ಟು ಜನ ನಾವು ವ್ಯೂ ಮಾಡಬಹುದು. ಸೊ ಆತರ, ಸೊ ಅಟ್ ಎ ಟೈಮ್ ವಿ ಕ್ಯಾನ್ ಸರ್ಚ್ ಮಲ್ಟಿಪಲ್ ಸರ್ವರ್ಸ್. ಬೈ SEO ಏನ್ ಮಾಡುತ್ತೆ ಅಂದ್ರೆ ಆ ಒಳಗಡೆ ಅದ್ರ ಒಳಗಡೆ ಏನ್ ಇನ್ಫಾರ್ಮೇಶನ್ ಇದೆ ಅದನ್ನ ಪ್ರೊವೈಡ್ ಮಾಡ್ಕೊಡುತ್ತೆ. ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ಕಂಪ್ಲೀಟ್ ಆಗಿ ವೆಬ್ಸೈಟ್ ಅಲ್ಲ, ಇವಾಗ ಗೂಗಲ್ ಅಂತ ಇರುತ್ತಪ್ಪ, ಗೂಗಲ್ ಒಳಗಡೆ ಏನೇನ್ ಇನ್ಫಾರ್ಮೇಶನ್ ಇರುತ್ತೆ ಆ ಇನ್ಫಾರ್ಮೇಶನ್ ಗ್ರ್ಯಾಬ್ ಮಾಡೋದಕ್ಕೆ SEO ಬೇಕು ನಮಗೆ. ಸರ್ಚ್ ಇಂಜನ್ ಆಪ್ಟಿಮೈಸೇಷನ್ ಅಂತ ಕರಿತೀವಿ ಅದನ್ನ. ಓಕೆ, ನೆಕ್ಸ್ಟ್ ಅದ್ರೊಳಗಡೆ ಟೈಪ್ಸ್ ಬರುತ್ತೆ, ನಿಮ್ಗೆ ಇನ್ ಡೀಟೇಲ್ ಆಗಿ ಅರ್ಥ ಆಗುತ್ತೆ ಏನೇನು ಒಳಗಡೆ ಏನೇನಿದೆ ಅಂತ. ಸೊ ಆನ್ ಪೇಜ್ SEO ಆಪ್ಟಿಮೈಸಿಂಗ್ ವೆಬ್ ಪೇಜಸ್. ಆನ್ ಪೇಜ್ ಏನೇನಿರುತ್ತೆ ಅಂತ, ಆನ್ ಪೇಜ್ ಅಲ್ಲಿ ನೀವು ಇಲ್ಲಿ ನೋಡ್ಬೋದು ಕೀವರ್ಡ್ಸ್ ಆಪ್ಟಿಮೈಸೇಷನ್. ಸೊ ರಿಸರ್ಚ್ ರಿಲೆವೆಂಟ್ ಕೀವರ್ಡ್ಸ್. ಸೊ ನೀವೇನ್ ಸರ್ಚ್ ಮಾಡ್ತೀರಲ್ಲ ಅದ್ರ ರಿಲೆವೆಂಟ್ ಕೀವರ್ಡ್ಸ್ ಅಂತ ಕರಿತೀವಿ. ಸೊ ಯೂಸಿಂಗ್ ಟೂಲ್ಸ್. ಸೊ ದೀಸ್ ಆರ್ ದ ಟೂಲ್ಸ್. ಆ ಕೀವರ್ಡ್ ಸರ್ಚ್ ಮಾಡೋ ಟೂಲ್ಸ್ ಯಾವ್ದು ಅಂದ್ರೆ ಗೂಗಲ್ ಇನ್ ಬಿಲ್ಟ್ ಆಗಿ ಕೊಟ್ಟಿದ್ದಾರೆ ಈ 3 ಕೀವರ್ಡ್ಸ್. ಒನ್ ಇಸ್ ಗೂಗಲ್ ಕೀವರ್ಡ್ ಪ್ಲಾನರ್ ಅಂತ, ಇನ್ನೊಂದು ಹೈಪರ್ ರೆಫರೆನ್ಸ್ ಅಂತ, ಇನ್ನೊಂದು SEMrush ಅಂತ. ಸೊ ದೀಸ್ ಆರ್ ದಿ ಟೂಲ್ಸ್ ವಿ ಆರ್ ಯೂಸಿಂಗ್ ಫಾರ್ ಕೀವರ್ಡ್ಸ್, ರಿಸರ್ಚ್ ರಿಲೆವೆಂಟ್ ಕೀವರ್ಡ್ಸ್. ಸೊ ಡಿಫಾಲ್ಟ್ ಆಗಿ ಗೂಗಲ್ ಕೊಟ್ಟಿರೋ ಕೀವರ್ಡ್ಸ್ ಯಾವ್ದು ಅಂದ್ರೆ ಈ 3: ಗೂಗಲ್ ಕೀವರ್ಡ್ ಪ್ಲಾನರ್, ಹೈಪರ್ ರೆಫರೆನ್ಸ್, ಆಮೇಲೆ SMash ಅಂತ. ಸೊ ದೀಸ್ ಆರ್ ದಿ, ಇವೆರಡು ಒಂದೇ ಆಕ್ಚುಲಿ, ಆರ್ ಅಂತ ಕೊಟ್ಟಿದ್ವಿ. ಸೊ ಇವೆರಡರಲ್ಲಿ ಯಾವ್ದಾದ್ರು ಒಂದು, ಅಥವಾ ಗೂಗಲ್ ಕೀವರ್ಡ್ ಪ್ಲಾನರ್ ಇದು ಡಿಫಾಲ್ಟ್ ಆಗಿ ಗೂಗಲ್ ಕೊಟ್ಟಿರೋದು. ಸೊ ಇದ್ರ ಬಗ್ಗೆ ನಾವು ಸರ್ಚ್ ಇಂಜನ್ ಆಪ್ಟಿಮೈಸೇಷನ್ ಬಗ್ಗೆ ಗೊತ್ತಾಗ್ಬೇಕು ಅಂದ್ರೆ ಈ ಗೂಗಲ್ ಆಡ್ಸ್ ಗೊತ್ತಲ್ವಾ ನಿಮಗೆ? ಗೂಗಲ್ ಆಡ್ಸ್ ಐಡಿಯಾ ಇದೆಯಾ ಯಾರಿಗಾದ್ರು? ಗೂಗಲ್ ಆಡ್ಸ್ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಗೂಗಲ್ ಆಡ್ಸ್ ಇಸ್ ನಥಿಂಗ್ ಬಟ್ ಇದರಲ್ಲಿ ಫಸ್ಟ್ ನಮಗೆ ಕೀವರ್ಡ್ಸ್ ಇಂಪಾರ್ಟೆಂಟ್ ಅಂತ ಕರಿತೀನಿ ನಾನು. ಏನು ಕೀವರ್ಡ್ಸ್ ಇಂಪಾರ್ಟೆಂಟ್ ಅಂದ್ರೆ ಗೂಗಲ್ ಆಡ್ಸ್ ಪ್ರತಿಯೊಂದು ವೆಬ್ಸೈಟ್ಗೂ ಒಂದು ಆಡ್ ಅಂತ ಇದ್ದೇ ಇರುತ್ತೆ, ರೈಟ್? ಸೊ ನೀವು ಇವಾಗ ಏನ್ ಸರ್ಚ್ ಮಾಡ್ತೀರಾ ಅಂದ್ರೆ, ಇವಾಗ ನೀವು ಒಂದು ಕೀವರ್ಡ್ ಸರ್ಚ್ ಮಾಡ್ತೀರಾ ಗೂಗಲ್ ಅಲ್ಲಿ, ಏನಂತ ಸರ್ಚ್ ಮಾಡ್ತೀರಾ? ಬೆಸ್ಟ್ ಕಾಲೇಜ್ ನಿಯರ್ ಬೈ ಮೀ, ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ನಿಯರ್ ಬೈ ಮೀ ಅಂತ ಸರ್ಚ್ ಮಾಡ್ತೀರಾ. ಅಥವಾ ಬೆಸ್ಟ್ ಕಾಲೇಜ್ ಇನ್ ಹುಬ್ಳಿಯನ್ ಆಗಿರ್ಬೋದು, ಧಾರವಾಡನ ಆಗಿರ್ಬೋದು, ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ಸರ್ಚ್ ಮಾಡ್ತೀರಾ. ಆ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಅನ್ನೋದು ಒಂದು ಕೀವರ್ಡ್ ಆಗಿರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಯೂಸರ್ಸ್ ಏನೇನು ಸರ್ಚ್ ಮಾಡಬಹುದು ಅಂತ ನಾವು ಫಸ್ಟ್ ತಿಳ್ಕೊಂಡು ಆ ಕೀವರ್ಡ್ಸ್ ನ ಡಂಪ್ ಮಾಡಿರ್ತೀವಿ ಗೂಗಲ್ ಆಡ್ಸ್ಗೆ. ಫಸ್ಟ್ ನಾವ್ ಇದು ನೀವು ಎಷ್ಟೊಂದ್ ಸಲ ಅಬ್ಸರ್ವ್ ಮಾಡಿರ್ಬೋದು, ನೀವೇನಾದ್ರೂ ಒಂದು ಇನ್ಫಾರ್ಮೇಶನ್ ಸರ್ಚ್ ಮಾಡಿದ್ರೆ ಒಂದು ವೆಬ್ಸೈಟ್ ಮಾತ್ರ ಟಾಪ್ ಅಲ್ಲಿ ಇರುತ್ತೆ ಯಾವಾಗ್ಲೂ. ಅವ್ರ ಅರ್ಥ ಏನು ಅಂದ್ರೆ ಕೀವರ್ಡ್ಸ್ ಜಾಸ್ತಿ ಯೂಸ್ ಮಾಡಿರ್ತಾರೆ, ಒಂದು 10,000 ಕೀವರ್ಡ್ಸ್ ಯೂಸ್ ಮಾಡಿರ್ತಾರೆ ಅವರು. ನೀವೇನ್ ಕೊಟ್ರು ಅದು ತಗೊಳ್ತಾ ಇರುತ್ತೆ. ಸರ್ ಇದೇನು ಫ್ರೀ ಆಗಿ ಮಾಡ್ಬೋದಾ? ಇಲ್ಲ, ಪ್ರತಿಯೊಂದು ಕೀವರ್ಡ್ಗೂ ನೀವು ಕೀವರ್ಡ್ ಸರ್ಚ್ ಮಾಡ್ತೀರಾ, ಒಂದು ವೆಬ್ಸೈಟ್ ಕ್ಲಿಕ್ ಮಾಡಿರ್ತೀರಾ ಅನ್ಕೊಳ್ಳಿ. ಆ ವೆಬ್ಸೈಟ್ ಕ್ಲಿಕ್ ಮಾಡಿದ್ರೆ ಯಾರು ಅದನ್ನ ಅಡ್ವರ್ಟೈಸ್ ಮಾಡಿರ್ತಾರಲ್ಲ ಅವ್ರಿಗೆ ಒಂದು ಕ್ಲಿಕ್ಗೆ ಇಷ್ಟು ಅಂತ ಅಮೌಂಟ್ ಕಟ್ ಆಗ್ತಾ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಇವಾಗ ನಾನೇ ಒಂದು ಪಬ್ಲಿಸಿಟಿ ಮಾಡ್ಬೇಕಪ್ಪ, ಫಾರ್ ಎಕ್ಸಾಂಪಲ್ ಅಭ್ಯಾಸ ಅಕಾಡೆಮಿ ನಾನು ಪಬ್ಲಿಸಿಟಿ ಮಾಡ್ಬೇಕು ಅಂತ ಅನ್ಕೊಂಡ್ರೆ, ಸೊ ಅಭ್ಯಾಸ ಅಕಾಡೆಮಿಯಲ್ಲಿ ಇವಾಗ ಏನೇ ಸರ್ಚ್ ಮಾಡಿದ್ರು, ಅಭ್ಯಾಸ ಅಕಾಡೆಮಿ ಬಗ್ಗೆ ರಿಲೇಟೆಡ್ ಏನೇ ಸರ್ಚ್ ಮಾಡಿದ್ರು, ನಾನು ಅದನ್ನ ಅಡ್ವರ್ಟೈಸ್ ಮಾಡಿದೀನಿ ಅಂದ್ರೆ, ನೀವೇನೋ ಕ್ಲಿಕ್ ಮಾಡಿದೀರಿ ಅಂದ್ರೆ, ಆ ಕ್ಲಿಕ್ ಮಾಡೋದಕ್ಕೆ ನಮ್ಗೆ ಏನಾಗುತ್ತೆ, ಅದಕ್ಕೆ ರೀಚಾರ್ಜ್ ತರ ಮಾಡ್ತಾ ಇರ್ತೀವಿ. ಮೊಬೈಲ್ ರೀಚಾರ್ಜ್ ತರ ಯಾವ ತರ ಮಾಡ್ತೀವಿ ಅದೇ ತರ ರೀಚಾರ್ಜ್ ಅಮೌಂಟ್ ಮಾಡ್ತಾ ಇರ್ತೀವಿ. ಒಂದು ಕ್ಲಿಕ್ಗೆ 2 rupees ಅಥವಾ 5 rupees ಈ ತರ ಅಮೌಂಟ್ ಡಿಡಕ್ಟ್ ಆಗ್ತಾ ಇರುತ್ತೆ. ಅದನ್ನೆಲ್ಲ ಕೀವರ್ಡ್ಸ್ ಅಂತ ಕರಿತೀವಿ. ಅದಕ್ಕೆ ಇನ್ಬಿಲ್ಟ್ ಯಾವ್ದಿದೆ ಅಂದ್ರೆ ಗೂಗಲ್ ಕೀವರ್ಡ್ ಪ್ಲಾನರ್, ಇವೆಲ್ಲ ಕೀವರ್ಡ್ಸ್ ಇದಾವೆ. ಸೊ ಈ ತರ. ಸೊ SEO ಇಸ್ ನಥಿಂಗ್ ಬಟ್ ಆ ಪರ್ಟಿಕ್ಯುಲರ್ ಒಳಗಡೆ ಇರೋ ಇನ್ಫಾರ್ಮೇಶನ್. ಅದ್ರೊಳಗಡೆ ಏನೇನ್ ಬರುತ್ತೆ ಅಂದ್ರೆ ಕೀವರ್ಡ್ ಆಪ್ಟಿಮೈಸೇಷನ್. ಆನ್ ಪೇಜ್ SEO ಅಲ್ಲಿ ಏನ್ ಬರುತ್ತೆ ಅಂದ್ರೆ ಕೀವರ್ಡ್ ಆಪ್ಟಿಮೈಸೇಷನ್ ಇಸ್ ದ ಮೇಜರ್. ನೆಕ್ಸ್ಟ್, ಯೂಸ್ ಲಾಂಗ್ ಟೇಲ್ ಕೀವರ್ಡ್ಸ್. ಎಕ್ಸಾಂಪಲ್, ಬೆಸ್ಟ್ ರನ್ನಿಂಗ್ ಶೂಸ್ ಫಾರ್ ಬಿಗಿನರ್ಸ್ ಹಿಂಗಂತ ನೀವು ಸರ್ಚ್ ಮಾಡ್ಬೋದಲ್ಲ. ಸೊ ಬೆಸ್ಟ್ ರನ್ನಿಂಗ್ ಶೂಸ್ ಫಾರ್ ಬಿಗಿನರ್ಸ್ ಅಂತ ಹೊಡುತ್ತೆ ತಕ್ಷಣ ನಿಮ್ಗೆ ಇನ್ಫಾರ್ಮೇಶನ್ ಬಂದ್ಬಿಡುತ್ತೆ, ಯಾವ ತರ ರ್ಯಾಂಕ್ ವೈಸ್ ಫಸ್ಟ್ ಯಾವ್ದಿದೆ, ಸೆಕೆಂಡ್ ಪ್ಲೇಸ್ ಅಲ್ಲಿ ಯಾವ್ದಿದೆ, ಥರ್ಡ್ ಪ್ಲೇಸ್ ಅಲ್ಲಿ ಯಾವ್ದಿದೆ ಅಂತ. ಸೊ ಇವೆಲ್ಲ ಕೀವರ್ಡ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ಪ್ಲೇಸ್ ಕೀವರ್ಡ್ಸ್ ಇನ್. ಯಾವ್ಯಾವ ಪ್ಲೇಸ್ ಅಲ್ಲಿ ಇದೆ ಕೀವರ್ಡ್ಸ್ ಅಂತ. ಫಸ್ಟ್ ಟೈಟಲ್ ಟ್ಯಾಗ್, ದ ಬೆಸ್ಟ್. ಇದು ನಾವು ಟೈಟಲ್ ಸೆಕ್ಷನ್ ಅಲ್ಲಿ ಬಿಲ್ಟ್ ಮಾಡಿರ್ತೀವಿ. ಟೈಟಲ್ ಅಂದ್ರೆ ಇವಾಗ ಒಂದು ವೆಬ್ ಪೇಜ್ ತಗೊಳ್ಳಿ, ಸೊ ಅದಕ್ಕೆ ಮೇನ್ ಏನಿರ್ಬೇಕು, ಒಂದು ಟೈಟಲ್ ಇರ್ಬೇಕು, ರೈಟ್? ಆ ಟೈಟಲ್ ಟ್ಯಾಗ್ ಅದನ್ನ ಇನ್ಕ್ಲೂಡ್ ಮಾಡ್ಬೇಕಂದ್ರೆ ಈ ಟೈಟಲ್ ಟ್ಯಾಗ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಮೆಟಾ ಡಿಸ್ಕ್ರಿಪ್ಷನ್. ಸೊ ನಾವ್ ಏನೇ ಒಂದು ಇನ್ಫಾರ್ಮೇಶನ್ ಆಡ್ ಮಾಡ್ತಿದೀವಿ ಟೈಟಲ್ ಒಳಗಡೆ ಅಂದ್ರೆ
ಆ ಒಂದು ಇನ್ಫಾರ್ಮೇಶನ್ಗೆ ಇನ್ನೊಂದು ಇನ್ಫಾರ್ಮೇಶನ್ ಇದ್ದೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಶೂಸ್ ಅಂತ ಇರುತ್ತೆ, ಆ ಶೂಸ್ ಒಳಗಡೆ ಯಾವ ಟೈಪು, ಯಾವ ಕಲರು, ಸೊ ಇನ್ಫಾರ್ಮೇಶನ್ ಅಂದ್ರೆ ಡೇಟಾ ಅಬೌಟ್ ದಿ ಡೇಟಾ ಇಸ್ ಕಾಲ್ಡ್ ಮೆಟಾ ಡೇಟಾ ಅಂತ ಕರಿತೀವಿ ನಾವು. ಮೆಟಾ ಡೇಟಾ ಅಂದ್ರೆ ಏನು ಅಂದ್ರೆ ಡೇಟಾ ಅಬೌಟ್ ದಿ ಡೇಟಾ, ಆರ್ ವಿ ಕ್ಯಾನ್ ಕಾಲ್ information about the data. Information about the data ಅಂತ ನಾವು ಏನಂತ ಕರಿತೀವಿ, ಮೆಟಾ. ಸೊ ಮೆಟಾ ಇಸ್ ನಥಿಂಗ್ ಬಟ್ ಇನ್ಫಾರ್ಮೇಶನ್ ಅಬೌಟ್ ದಿ ವಾಟ್ ವಿ ಹ್ಯಾವ್ ಗಿವನ್ ಟೈಟಲ್, ಅದನ್ನ ಮೆಟಾ ನೇಮ್, ಡಿಸ್ಕ್ರಿಪ್ಷನ್, ಕಂಟೆಂಟ್, ಫೈಂಡ್ ದಿ ಬೆಸ್ಟ್ ರನ್ನಿಂಗ್ ಶೂಸ್ ಫಾರ್ 2024. ಸೊ ಅದ್ರದ್ದು ಏನು ಟೈಟಲ್ ಕೊಟ್ಟಿರ್ತೀವಲ್ಲ ಅದ್ರದ್ದೇ ಇನ್ಫಾರ್ಮೇಶನ್ ಇದರಲ್ಲಿ ಇರುತ್ತೆ. ನೆಕ್ಸ್ಟ್ ಹೆಡ್ಡಿಂಗ್ ಟ್ಯಾಕ್ಸ್. ಹೆಡ್ಡಿಂಗ್ ಟ್ಯಾಕ್ಸ್ ಇಲ್ಲಿ H1 H2 ಅಂತ ಕೊಟ್ಟಿದ್ವಿ. ನಾರ್ಮಲ್ ಆಗಿ HTML ಅಲ್ಲಿ ನಾವು ಯೂಸ್ ಮಾಡೋ ಟ್ಯಾಕ್ಸ್ ಎಷ್ಟು ಅಂದ್ರೆ H1 ಇಂದ H6 ವರೆಗೂ ಯೂಸ್ ಮಾಡ್ತೀವಿ. H1 ಅಂದ್ರೆ ತುಂಬಾ ದೊಡ್ಡ ಹೆಡ್ಡಿಂಗ್, H2 ಅಂದ್ರೆ ಅದಕ್ಕಿಂತ ಸ್ವಲ್ಪ ಕಮ್ಮಿ, ಹಂಗೆ ತರ ಡಿಕ್ರೀಸ್ ಆಗ್ತಾ H6 ಇಸ್ ಅ ಸ್ಮಾಲರ್ ಒನ್. ಇದು ಸ್ಮಾಲರ್ ಹೆಡ್ಡಿಂಗ್, ಸ್ಮಾಲರ್ ಸೈಜ್ ಹೆಡ್ಡಿಂಗ್. ಇದು ಲಾರ್ಜರ್ ಸೈಜ್ ಹೆಡ್ಡಿಂಗ್ H1. ಅರ್ಥ ಆಗ್ತಿದೆಯಲ್ಲ ಹೇಳ್ತಾ ಇರೋದು ಯಾವ ತರ ಅಂತ. ನೆಕ್ಸ್ಟ್ URL. ಸೊ ಎಕ್ಸಾಂಪಲ್ ಬೆಸ್ಟ್ ರನ್ನಿಂಗ್. ಸೊ URL ಯಾವ ತರ ಕೊಡ್ತೀವಿ ಅಂತ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ ಅದು. ನೆಕ್ಸ್ಟ್ ಕಂಟೆಂಟ್, ಅದ್ರ ಬಗ್ಗೆ ಕಂಟೆಂಟ್. ಸೊ ದಿಸ್ ಇಸ್ ದ ಕೀವರ್ಡ್ ಪ್ಯಾಟರ್ನ್, ಕೀವರ್ಡ್ ಆಪ್ಟಿಮೈಸೇಷನ್ ಅಂತ ಕರಿತೀವಿ. ಯಾವ್ದ್ರಲ್ಲಿ ಬರುತ್ತೆ ಇದು? ಆನ್ ಪೇಜ್ SEO. ಆನ್ ಪೇಜ್ SEO ಅಂದ್ರೆ ಆನ್ ಪೇಜ್ ಒಳಗಡೆ ಏನಿರುತ್ತೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂದ್ರೆ ಮೇನ್ ಕೀವರ್ಡ್ಸ್ ಇರುತ್ತೆ. ಆ ಕೀವರ್ಡ್ಸ್ ಯಾವ ತರ ಆಗುತ್ತೆ ಅಂದ್ರೆ ಫಸ್ಟ್ ಇಟ್ ಈಸ್ ಬಿಲ್ಟ್ ವಿತ್ ದ ಟೈಟಲ್ ಟ್ಯಾಗ್. ಅದಾದ್ಮೇಲೆ ಟೈಟಲ್ ಒಳಗಡೆ ಏನಿರುತ್ತೆ ಅಂದ್ರೆ ಮೆಟಾ ಡಿಸ್ಕ್ರಿಪ್ಷನ್, ಅಂದ್ರೆ ಆ ಟೈಟಲ್ದು ಇನ್ಫಾರ್ಮೇಶನ್ ಅಂತ ಅರ್ಥ. ಅದಾದ್ಮೇಲೆ ಏನಿರುತ್ತೆ ಅಂದ್ರೆ ಹೆಡ್ಡಿಂಗ್ಸ್. ಸೊ ಹೆಡ್ಡಿಂಗ್ಸ್ H1 ಇಂದ H6 ವರ್ಗು ಇರುತ್ತೆ. H1 ಇಸ್ ಫಾರ್ ಲಾರ್ಜರ್ ಹೆಡ್ಡಿಂಗ್, H6 ಇಸ್ ಫಾರ್ ಸ್ಮಾಲರ್ ಹೆಡ್ಡಿಂಗ್. ನೆಕ್ಸ್ಟ್ URL ಇರುತ್ತೆ, URL ಆದ್ಮೇಲೆ ಅದ್ರ ಕಂಟೆಂಟ್ ಇರುತ್ತೆ ಅಂತ. ಸೊ ನೀವೇನೇನು ನ್ಯಾಚುರಲಿ ಥ್ರೂ ಔಟ್ ದ ಆರ್ಟಿಕಲ್ ಈ ಎಷ್ಟು ಶೂಸ್ ಬಗ್ಗೆ ಕಂಟೆಂಟ್, ಯಾವ ತರ ಶೂಸ್, ಏನು ಎತ್ತ ಅಂತ. ಸೊ ದಿಸ್ ಇಸ್ ಅಬೌಟ್ ಕೀವರ್ಡ್ ಆಪ್ಟಿಮೈಸೇಷನ್. ನೆಕ್ಸ್ಟ್ ಕಂಟೆಂಟ್ ಆಪ್ಟಿಮೈಸೇಷನ್. ಸೊ ಒನ್ಸ್ ಕಂಟೆಂಟ್ ಬಂತಂದ್ರೆ ಕಂಟೆಂಟ್ ಆಪ್ಟಿಮೈಸೇಷನ್ ಅಲ್ಲಿ ಏನೇನು ಬರುತ್ತೆ ಅಂತ. ಸೊ ರೈಟ್ ಹೈ ಕ್ವಾಲಿಟಿ ಯೂನಿಕ್ ಕಂಟೆಂಟ್. ಸೊ ಆ ಕಂಟೆಂಟ್ ಯಾವ ತರ ಇರ್ಬೇಕಂದ್ರೆ ಇಟ್ ಶುಡ್ ಬಿ ಹೈ ಕ್ವಾಲಿಟಿ, ಯೂನಿಕ್ ಆಗಿರ್ಬೇಕು, ಹೈ ಕ್ವಾಲಿಟಿ ಆಗಿರ್ಬೇಕು. ಹೈ ಕ್ವಾಲಿಟಿ ಯಾವಾಗ ಬರುತ್ತೆ ಹೈ ಕ್ವಾಲಿಟಿ ಅಂದ್ರೆ ಬೆಸ್ಟ್ ಕೀವರ್ಡ್ಸ್ ಯೂಸ್ ಮಾಡಿದಾಗ ಹೈ ಕ್ವಾಲಿಟಿ ಬರುತ್ತೆ. ಓಕೆ, ಗೂಗಲ್ ಫೇವರ್ಸ್ ಫ್ರೆಶ್ ಅಂಡ್ ಯೂಸ್ಫುಲ್ ಕಂಟೆಂಟ್. ಸೊ ರೀಸೆಂಟ್ ಆಗಿ ನಡೆದಿರೋದ್ರ ಬಗ್ಗೆ ಅಥವಾ ರೀಸೆಂಟ್ ಆಗಿ ಏನು ಅಚೀವ್ ಮಾಡಿರೋದ್ರ ಬಗ್ಗೆ ಆ ಒಂದು ಇನ್ಫಾರ್ಮೇಶನ್ ಹಾಕಿದಾಗ ಅದು ಬೆಸ್ಟ್ ಕ್ವಾಲಿಟಿ ಆಗಿರುತ್ತೆ. ನೆಕ್ಸ್ಟ್ ಯೂಸ್ ಸ್ಟ್ರಕ್ಚರ್ಡ್ ಹೆಡ್ಡಿಂಗ್ಸ್. ಸ್ಟ್ರಕ್ಚರ್ಡ್ ಹೆಡ್ಡಿಂಗ್ಸ್ ಬಂದ್ಬಿಟ್ಟು H1 H2 H3 ಫಾರ್ ರೀಡಬಿಲಿಟಿ. ಸೊ ಈ H1 ಇಂದ H3 ವರೆಗೂ ನಾವು ಆರಾಮಾಗಿ ಅದನ್ನ ರೀಡ್ ಮಾಡ್ಬೋದು. ಅಂದ್ರೆ ಸ್ವಲ್ಪ ಕಾಣೋ ತರ ಇರುತ್ತೆ. H1 ಇಸ್ ದೊಡ್ಡದು, H2 ಸ್ವಲ್ಪ ಕಮ್ಮಿ, H3 ಸ್ವಲ್ಪ ಕಮ್ಮಿ. ಅದಕ್ಕಿಂತ ಕಮ್ಮಿ ಹೋಗ್ತಿದ್ದಂಗೆಲ್ಲ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಈ ಐ ಟೆಸ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಅಲ್ಲಿ ತೋರಿಸ್ತಾರೆ. ಫಸ್ಟ್ ಕ್ಯಾರೆಕ್ಟರ್ಸ್ ತುಂಬಾ ದೊಡ್ಡದಾಗಿ ಕಾಣ್ತಾ ಇರುತ್ತೆ, ಓದ್ತಾ 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 ಹೆಂಗಿ ಸ್ಮಾಲ್ ಆಗುತ್ತಾ, ಹೆಡ್ಡಿಂಗ್ಸ್ ಕೂಡ ಹಂಗೆ ಇರುತ್ತೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಆಪ್ಟಿಮೈಸ್ ಇಮೇಜ್ ಯೂಸಿಂಗ್ ಆಲ್ಟ್ ಟೆಕ್ಸ್ಟ್. ಸೊ ಈ ಇಮೇಜಸ್ ಏನಾದ್ರು ಆಡ್ ಮಾಡಬೇಕು, ಆ ಕಂಟೆಂಟ್ ಗೆ ಇಮೇಜಸ್ ಏನಾದ್ರು ಆಡ್ ಮಾಡ್ಬೇಕಂದ್ರೆ ವಿ ಯೂಸ್ SRC, ಇಮೇಜ್ SRC, ಇಮೇಜ್ ಸೋರ್ಸ್ ಅಂತ ಕರಿತೀವಿ. SRC ಇಸ್ ಫಾರ್ ಸೋರ್ಸ್. ಸೊ shoe.jpg. ಓಕೆ, shoe.jpg ಅನ್ನೋದು ಒಂದು ಫೋಟೋ, ಇದು ಯಾವುದು, ಶೂದು. ಸೊ ಇಲ್ಲಿ ನೀವು ನೋಡ್ಬೋದು JPG ಆಮೇಲೆ JPEG ಎರಡು ಒಂದೇ. ಎರಡದು ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಯಾವ್ದಾದ್ರು ಫೋಟೋಗ್ರಾಫ್ಸ್ಗೋಸ್ಕರ. ಇನ್ನೊಂದು ಬರುತ್ತೆ PNG ಅಂತ, ಕರೆಕ್ಟಾ? ಓಕೆ, ಸೊ JPG ಏನ್ ಸರ್ ಇದು ಫುಲ್ ಫಾರ್ಮ್? JPG ಅಂದ್ರೆ ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ ಗ್ರೂಪ್ ಅಂತ. ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ ಗ್ರೂಪ್, ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ ಗ್ರೂಪ್ ಅಥವಾ ಜಾಯಿಂಟ್ ಫೋಟೋಗ್ರಾಫಿಕ್ ಗ್ರೂಪ್ ಅಂತ ಕರಿತೇವೆ. ನೆಕ್ಸ್ಟ್ ಪೋರ್ಟಬಲ್ ನೆಟ್ವರ್ಕ್ ಗ್ರೂಪ್ ಅಂತ ಕರಿತೀವಿ. ಯಾವುದು? PNG ನ. ಸರ್ ಏನ್ ಸರ್ ಇದು ಅಂದ್ರೆ ಇದರಲ್ಲಿ ಲಾಸಿ ಕಂಪ್ರೆಷನ್ ಆಗುತ್ತೆ, ಇದರಲ್ಲಿ ಲಾಸ್ಲೆಸ್ ಕಂಪ್ರೆಷನ್. ಅಂದ್ರೆ ಈ JPEG ಫೋಟೋಸ್ ಏನಿರುತ್ತಲ್ಲ
ಸೈಜ್ ಅಂದ್ರೆ ಕಂಪ್ರೆಸ್ಡ್ ಆಗಿರುತ್ತೆ, ಅಂದ್ರೆ ಸೈಜ್ ಏನಿರುತ್ತೆ ಡಿಕ್ರೀಸ್ಡ್ ಆಗಿರುತ್ತೆ JPG ಫಾರ್ಮೆಟ್ ಇತ್ತು ಅಂದ್ರೆ. ಅದೇ PNG ಫಾರ್ಮೆಟ್ ಇತ್ತು ಅಂದ್ರೆ ಯಾವುದೇ ತರ ಫೋಟೋಗ್ರಫಿ ಏನಾಗಿರ್ಬೇಕು, ಪಿಕ್ಸೆಲ್ಸ್ ಏನಾಗಿರುತ್ತೆ ಸೈಜ್ ಆಸ್ ಇಟ್ ಈಸ್ ಹಂಗೆ ಇರುತ್ತೆ, ನೀವು ಫೋಟೋ ತೆಗೆದಾಗ ಏನಿರುತ್ತೋ ಅದೇ ತರ ಇರುತ್ತೆ. ವೆನ್ ಇಟ್ ಕಮ್ಸ್ ಟು JPG ಅಂತ ಏನಾದ್ರು ಸೇವ್ ಆಯ್ತು ಅಂದ್ರೆ ಒರಿಜಿನಲ್ ಕ್ಲಾರಿಟಿಗಿಂತ ಸ್ವಲ್ಪ ರಿಡ್ಯೂಸ್ ಆಗಿದೆ, ನಿಮ್ ಸಿಸ್ಟಮ್ ನೀವು ಯಾವ ಡಿವೈಸ್ ಯೂಸ್ ಮಾಡ್ತಿರ್ತಾರಲ್ಲ ಅದಕ್ಕೆ ಅಡಾಪ್ಟ್ ಆಗಿರುತ್ತೆ, ಅದಕ್ಕೆ JPG ಅಂತ ಬರುತ್ತೆ. ಅದೇ PNG ಅಂತ ಏನಾದ್ರು ಇತ್ತು ಅಂದ್ರೆ ಅಲ್ಲಿ ಏನು ಕಂಪ್ರೆಷನ್ ಆಗೋದಿಲ್ಲ, ಅದಕ್ಕೆ ಲಾಸಿಲೆಸ್ ಕಂಪ್ರೆಷನ್ ಅಂತ ಕರಿತೀವಿ, ಇದನ್ನ ಲಾಸಿ ಕಂಪ್ರೆಷನ್ ಅಂತ ಕರಿತೀವಿ JPG ನ. ಸೊ ಫೋಟೋಸ್ ಬಗ್ಗೆ ನಾನು ಹೇಳ್ತಿರೋದು, ಜಸ್ಟ್ ಫೋಟೋಸ್ ಏನಾದ್ರು ನಾವು ಆಡ್ ಮಾಡಿದ್ರೆ ಕಂಟೆಂಟ್ ಗೆ ಯಾವ ತರ ಆಡ್ ಮಾಡಬಹುದು, ಇಲ್ಲಿ PNG ನ ಕೊಡಬಹುದು ಅಥವಾ JPG ನ ಕೊಡಬಹುದು. ಆಲ್ಟ್ ಬೆಸ್ಟ್ ರನ್ನಿಂಗ್ ಶೂಸ್ ಅಂತ. ಸೊ ಇದು ಬಂದ್ಬಿಟ್ಟು ಆಲ್ಟರ್ ಕಮಾಂಡ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಇಮೇಜಸ್ ಏನಾದ್ರು ಆಲ್ಟರ್ ಮಾಡಬೇಕು ಅಥವಾ ಇಮೇಜಸ್ ಮೇಲೆ ಏನಾದ್ರು ಒಂದು ಟೆಕ್ಸ್ಟ್ ಬರಿಬೇಕು ಅಂದ್ರೆ ಅಂತ ಟೈಮಲ್ಲಿ ಆಲ್ಟ್ ಅಂತ ಯೂಸ್ ಮಾಡ್ತೀವಿ. ಸೊ ಇಂಪ್ರೂವ್ಸ್ ರೀಡಬಿಲಿಟಿ ಯೂಸಿಂಗ್ ಬಿಲ್ಟ್ ಪಾಯಿಂಟ್ಸ್, ಶಾರ್ಟ್ ಪ್ಯಾರಾಗ್ರಾಫ್ಸ್ ಅಂಡ್ ಬೋಲ್ಡ್ ಟೆಕ್ಸ್ಟ್. ಸೊ ಇವೆಲ್ಲ ನಾವು ಯೂಸ್ ಮಾಡೋದು ಬುಲೆಟ್ ಪಾಯಿಂಟ್ಸ್ ಆಗಿರ್ಬೋದು, ಶಾರ್ಟ್ ಪ್ಯಾರಾಗ್ರಾಫ್ಸ್ ಆಗಿರ್ಬೋದು, ಬೋಲ್ಡ್ ಆಗಿರ್ಬೋದು, ಇಲ್ಲಾಂದ್ರೆ ಈ ಕಂಟೆಂಟ್ ಆಪ್ಟಿಮೈಸೇಷನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ನಾವು. ಓಕೆ, ಫಸ್ಟ್ ಕೀವರ್ಡ್ ಆಪ್ಟಿಮೈಸೇಷನ್, ನೆಕ್ಸ್ಟ್ ಕಂಟೆಂಟ್ ಆಪ್ಟಿಮೈಸೇಷನ್. ಕೀವರ್ಡ್ ಆಪ್ಟಿಮೈಸೇಷನ್ಸ್ ಅಲ್ಲಿ ಟ್ಯಾಗ್ಸ್ ಯೂಸ್ ಮಾಡ್ತೀವಿ, ಕಂಟೆಂಟ್ ಆಪ್ಟಿಮೈಸೇಷನ್ ಅಲ್ಲಿ ಏನೇನಾಗುತ್ತೆ ಅಂತ ಎಲ್ಲ ಬರ್ದಿದೀವಿ, ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕಂಟೆಂಟ್ ಆಪ್ಟಿಮೈಸೇಷನ್ ಅಲ್ಲಿ ನಾವು ಫೋಟೋಸ್ ನ ಆಡ್ ಮಾಡಬಹುದು, ಫೋಟೋಸ್ ಯಾವ ಒಂದು ಪ್ಯಾಟರ್ನ್ ಇರುತ್ತೆ, ಯಾವ ಒಂದು ಎಕ್ಸ್ಟೆನ್ಷನ್ ಇರುತ್ತೆ ಅದನ್ನೆಲ್ಲ ತಗೊಂಡಿದೀವಿ. ಆಮೇಲೆ ಫೋಟೋಸ್ ಏನಾದ್ರು ಆಡ್ ಮಾಡ್ಬೇಕಂದ್ರೆ ಯೂಸಿಂಗ್ ಆಲ್ಟ್ ಟೆಕ್ಸ್ಟ್ ಅಂತ, ಅಂದ್ರೆ ಆ ಫೋಟೋಸ್ ರಿಲೇಟೆಡ್ ಇನ್ಫಾರ್ಮೇಶನ್ ಆಡ್ ಮಾಡಬೇಕು, ಅದ್ರ ಬಗ್ಗೆ ನಾವು ಕಂಟೆಂಟ್ ನ ಬುಲೆಟ್ ಪಾಯಿಂಟ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಬಹುದು, ಶಾರ್ಟ್ ಪ್ಯಾರಾಗ್ರಾಫ್ ಆಗಿ ಎಕ್ಸ್ಪ್ಲೇನ್ ಮಾಡಬಹುದು ಅಥವಾ ಬೋಲ್ಡ್ ಮಾಡಿ ಎಕ್ಸ್ಪ್ಲೇನ್ ಮಾಡಬಹುದು, ಈ ತರ. ನೆಕ್ಸ್ಟ್ ಇಂಟರ್ನಲ್ ಲಿಂಕಿಂಗ್ ಅಂಡ್ URL ಸ್ಟ್ರಕ್ಚರ್ಸ್. ಸೊ ಇಂಟರ್ನಲ್ ಲಿಂಕಿಂಗ್ ಅಂಡ್ URL ಸ್ಟ್ರಕ್ಚರ್ಸ್ ಅಂದ್ರೆ ಲಿಂಕ್ ಟು ಅದರ್ ಪೇಜಸ್ ಆನ್ ಯುವರ್ ವೆಬ್ಸೈಟ್ಸ್. ಸೊ ನೀವು ನೋಡಬಹುದು, ಯಾವ್ದಾದ್ರು ಒಂದು ವೆಬ್ಸೈಟ್ ಓಪನ್ ಮಾಡಿರ್ತೀರಾ, ಅಲ್ಲಿ ಮತ್ತೆ ಇಲ್ಲಿ ಬ್ಲೂ ಕಲರ್ ಆಗಿ ಇನ್ನೊಂದು ಹೈಲೈಟ್ ಆಗಿರುತ್ತೆ. ಇಫ್ ಯು ಕ್ಲಿಕ್ ಆನ್ ದಟ್ ಇಟ್ ವಿಲ್ ಗೋ ಟು ಅನದರ್ ವೆಬ್ ಪೇಜ್, ಮತ್ತೆ ಅದನ್ನ ಲಿಂಕಿಂಗ್ ಅಂತ ಕರಿತೀವಿ, ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಹೈಪರ್ ರೆಫರೆನ್ಸ್ ಅಂತ ಕರಿತೀವಿ, HEREF ಅಂತ. ಹೈಪರ್ ರೆಫರೆನ್ಸ್ HREF ಅಂತ, ಹೈಪರ್ ರೆಫರೆನ್ಸ್ ಅಂತ ಕರಿತೀವಿ ಅದನ್ನ. ಹೈಪರ್ ರೆಫರೆನ್ಸ್ ಟ್ಯಾಗ್ ಯೂಸ್ ಮಾಡ್ತೀವಿ ಅದಕ್ಕೆ, ಹೈಪರ್ ರೆಫರೆನ್ಸ್ ಟ್ಯಾಗ್ HRF ಅಂತ ಈ ತರ ಟ್ಯಾಗ್ ಯೂಸ್ ಮಾಡ್ತೀವಿ. ಓಕೆ, ಯಾವುದಕ್ಕೆ? ಇಂಟರ್ನಲ್ ಲಿಂಕಿಂಗ್ ಮಾಡೋದಕ್ಕೋಸ್ಕರ, ಅಂದ್ರೆ ಪೇಜ್ ಒಳಗಡೆ ಇನ್ನೊಂದು ಪೇಜ್ ಓಪನ್ ಆಗ್ಬೇಕು ಅಂದ್ರೆ ಅಂತ ಟೈಮಲ್ಲಿ ನಾವು ಯೂಸ್ ಮಾಡ್ತೀವಿ. ಯೂಸ್ ಶಾರ್ಟ್ ಡಿಸ್ಕ್ರಿಪ್ಟಿವ್ URLs, ಅವಾಯ್ಡ್ example.com ಈ ತರ ಅಂದಕ್ಕಿಂತ ಡೈರೆಕ್ಟ್ ಆಗಿ ನಾವು ಶಾರ್ಟ್ ಡಿಸ್ಕ್ರಿಪ್ಟಿವ್ URLs ಯೂಸ್ ಮಾಡ್ತೀವಿ. ಸೊ ಶಾರ್ಟ್ ಅಂದ್ರೆ ನಾವು ಆಲ್ರೆಡಿ ಹೇಳಿದ್ವಲ್ಲ, ಅಬ್ಸಲ್ಯೂಟ್, ಆಮೇಲೆ ಇನ್ನೊಂದು ಯಾವುದು ಡಿಸ್ಕ್ರಿಪ್ಟಿವ್. ಯಾವ್ದಾವ್ದು ಇರೋದು URLs ಅಲ್ಲಿ 2 ಟೈಪ್ಸ್ ನಾವು ಕಲ್ತಿದ್ವಲ್ಲ, ರಿಲೇಟಿವ್ URL ಅಲ್ಲಿ ನಾವು ಶಾರ್ಟ್ ಡಿಸ್ಕ್ರಿಪ್ಟಿವ್ URLs ಯೂಸ್ ಮಾಡ್ತೀವಿ, ಅಂದ್ರೆ ಶಾರ್ಟ್ URLs ನ ಯೂಸ್ ಮಾಡ್ತೀವಿ. ಅಬ್ಸಲ್ಯೂಟ್ ಅಲ್ಲಿ ಫುಲ್ URLs ನ ಯೂಸ್ ಮಾಡ್ತೀವಿ. ಸೊ ಈ ಇಂಟರ್ನಲ್ ಲಿಂಕಿಂಗ್ ಅಂಡ್ URL ಸ್ಟ್ರಕ್ಚರ್ಸ್ ಅಲ್ಲಿ ನಾವೇನ್ ಯೂಸ್ ಮಾಡ್ತೀವಿ ಅಂದ್ರೆ ರಿಲೇಟಿವ್ URLs ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ದಟ್ ಈಸ್ ಅಬೌಟ್ ಆನ್ ಪೇಜ್ URLs. ಏನಾದ್ರು ಡೌಟ್ ಇದೆಯಾ ಆನ್ ಪೇಜ್ SEO ಬಗ್ಗೆ? ಜಸ್ಟ್ ಆನ್ ಪೇಜ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ವೆಬ್ಸೈಟ್ ಒಳಗಡೆ ಪೇಜ್ ಒಳಗಡೆ ಏನೇನಾಗುತ್ತೆ ಅಂತ ಡೌಟ್ ಇದೆಯಪ್ಪ? ಮುಂದಕ್ಕೆ ಹೋಗ್ಬೋದಾ? ಓಕೆ, ಆಫ್ ಪೇಜ್. ಇವಾಗ ಆಫ್ ಪೇಜ್ ಏನಾಗುತ್ತೆ ಅಂತ, ಆನ್ ಪೇಜ್ ಇವಾಗ ಪ್ಲಾಟ್ಫಾರ್ಮ್ ಒಳಗಡೆ ಅಂದ್ರೆ ಮೇಲ್ಗಡೆ ಏನೇನ್ ಆಯ್ತು ನಾವು ನೋಡೋದು, ವಿಸಿಬಿಲಿಟಿ ಏನೇನ್ ಆಯ್ತು ಅಂತ ನೋಡಿದೀವಿ. ಇವಾಗ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಾಗುತ್ತೆ ಅಂತ. ಸೊ ದಿಸ್ ಇನ್ಕ್ಲೂಡ್ಸ್ ಆಕ್ಷನ್ ಔಟ್ಸೈಡ್ ಯುವರ್ ವೆಬ್ಸೈಟ್ ಟು ಇನ್ಕ್ರೀಸ್ ರೀಡಬಿಲಿಟಿ ಅದು. ಸೊ ಬ್ಯಾಕ್ ಲಿಂಕ್ಸ್, ಲಿಂಕ್ ಬಿಲ್ಡಿಂಗ್ಸ್, ಲೈಕ್ ಗೆಟ್ ಹೈ ಕ್ವಾಲಿಟಿ ಬ್ಯಾಕ್ ಲಿಂಕ್ಸ್ ಫ್ರಮ್ ಅಥಾರಿಟಿವ್ ವೆಬ್ಸೈಟ್ಸ್. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಬ್ಯಾಕ್ ಲಿಂಕ್ಸ್ ಏನಾಗುತ್ತೆ ಅಂದ್ರೆ ಈ ಹೈಯರ್ ಅಥಾರಿಟಿ ವೆಬ್ಸೈಟ್ಸ್ ಇರುತ್ತಲ್ಲ, ಅಂದ್ರೆ ಹೈಯರ್ ರೇಂಜ್ ವೆಬ್ಸೈಟ್ಸ್ ಇರ್ತಾವಲ್ಲ, ಅವ್ರು ಯೂಸ್ ಮಾಡ್ತಾರೆ ಇದನ್ನ, ಹೈ ಕ್ವಾಲಿಟಿ ಬ್ಯಾಕ್ ಲಿಂಕ್ಸ್. ಯಾಕಂದ್ರೆ ಬ್ಯಾಕ್ ಲಿಂಕ್ಸ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಸೆಕ್ಯೂರಿಟಿಗೋಸ್ಕರ ಅಷ್ಟೇ ಇಂಪಾರ್ಟೆಂಟ್. ನೀವೇನೋ ಒಂದು ಇನ್ಫಾರ್ಮೇಶನ್ ಆಡ್ ಮಾಡಿರ್ತೀರಪ್ಪ, ಅದು ನಾವು ಎಲ್ಲರಿಗೂ ಕಾಣೋ ತರ ಇರಬಾರ್ದು ಅಲ್ವಾ. ಸೊ ಅದನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ವೆಬ್ ಸರ್ವರ್ ಅಲ್ಲಿ ಸ್ಟೋರ್ ಮಾಡ್ಬೇಕಂದ್ರೆ ಅಂತ ಟೈಮಲ್ಲಿ ನಾವು ಬ್ಯಾಕ್ ಲಿಂಕ್ಸ್ ಯೂಸ್ ಮಾಡ್ತೀವಿ. ಇದು ಆಫ್ ಪೇಜ್ SEO ಅಂತ ಕರಿತೀವಿ ಅಥವಾ ಬ್ಯಾಕ್ ಪೇಜ್ SEO ಅಂತಾನು ಕರಿತೀವಿ. ಯೂಸ್ ಗೆಸ್ಟ್ ಬ್ಲಾಗಿಂಗ್ ಟು ರೈಟ್ ಆರ್ ಅದರ್ ವೆಬ್ಸೈಟ್ಸ್ ಅಂಡ್ ಲಿಂಕ್ ಬ್ಯಾಕ್ ಟು ಯುವರ್ಸ್. ಸೊ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ಒಂದು ವೆಬ್ಸೈಟ್ ನ ಕ್ರಿಯೇಟ್ ಮಾಡಿರ್ತೀವಿ, ಆ ವೆಬ್ಸೈಟ್ ನ ನಾವು ಅಡ್ವರ್ಟೈಸ್ ಮಾಡ್ಬೇಕು ಅಂದ್ರೆ ಯಾವ ಬ್ಲಾಗರ್ಸ್ ಇನ್ನೊಬ್ಬರನ್ನ ಯೂಸ್ ಮಾಡ್ಕೊಂಡು ಅದರಿಂದ ನಾವು ಲಿಂಕ್ ಮಾಡ್ಕೊಳ್ತೀವಿ. ನೀವು ಇನ್ಸ್ಟಾಗ್ರಾಮ್ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ನೋಡ್ತಿರ್ತೀರಾ. ಸೊ ನೀವು ಏನಾದ್ರೂ ಈ ಒಂದು ಪ್ರಾಡಕ್ಟ್ ಬೇಕು ಅಂದ್ರೆ ನೀವು DM ಅಂತ ಟೈಪ್ ಮಾಡಿ
ನಾನು ಕಳ್ಸ್ಕೊಡ್ತೀನಿ ಅಂತ ಹೇಳ್ತಿರ್ತಾರೆ ನಿಮಗೆ. ಸೊ ಅದೆಲ್ಲ ಬ್ಲಾಗರ್ಸ್, ಗೆಸ್ಟ್ ಬ್ಲಾಗಿಂಗ್ ಅಂದ್ರೆ ಗೆಸ್ಟ್ ಬ್ಲಾಗರ್ಸ್ ಇರ್ತಾರೆ, ಅವ್ರ ಏನ್ ಮಾಡ್ತಾರೆ ಈ ತರ ಒಂದು ವೆಬ್ಸೈಟ್ಸ್ ನ ಕ್ರಿಯೇಟ್ ಮಾಡ್ಬಿಟ್ಟು ಅದ್ರಲ್ಲಿ ಹಾಕಿರ್ತಾರೆ. ಸೊ ಅದ್ರ ಮುಖಾಂತರ ನೀವು ಕ್ಲಿಕ್ ಮಾಡಿದ್ರೆ ನೀವು ಆ ಒಂದು ವೆಬ್ಸೈಟ್ ರೀಚ್ ಆಗ್ತೀರಾ. ಬಿಲ್ಡ್ ರಿಲೇಶನ್ಶಿಪ್ಸ್ ವಿತ್ ಇನ್ಫ್ಲೂಯೆನ್ಸರ್ಸ್ ಆರ್ ಮೆನ್ಷನ್ಸ್ ಅಂಡ್ ಲಿಂಕ್ಸ್. ಅವಾಯ್ಡ್ ಸ್ಪ್ಯಾಮಿ ಆರ್ ಲೋ ಕ್ವಾಲಿಟಿ ಬ್ಯಾಕ್ ಲಿಂಕ್ಸ್. ಗೂಗಲ್ ಪ್ಯಾನಲೈಸ್ ದಿಸ್. ಅಂದ್ರೆ ಈ ಲೋ ಕ್ಲಾರಿಟಿ ಅಥವಾ ಲೋ ಕ್ವಾಲಿಟಿ ಇರೋದನ್ನ ಗೂಗಲ್ ಪ್ರಿಫರ್ ಮಾಡೋದಿಲ್ಲ. ಸೊ ಏನೇ ಇದ್ರು ಹೈ ಕ್ಲಾರಿಟಿ ಇರಬೇಕು. ಇನ್ನೊಂದ್ ಏನಂದ್ರೆ ಪ್ರಮೋಟ್ ಮಾಡ್ತಿರ್ಬೇಕು ನಿಮ್ಮ ಒಂದು ವೆಬ್ಸೈಟ್ಸ್ ನ. ಅಂತ ಟೈಮಲ್ಲಿ ಮಾತ್ರ ಅದು ಕಾನ್ಸ್ಟೆಂಟ್ ಆಗಿ ಇರುತ್ತೆ. ನೀವು ಏನು ಪ್ರಮೋಟ್ ಮಾಡ್ತಿಲ್ಲ ಕಾನ್ಸ್ಟೆಂಟ್ ಆಗಿ ಎಷ್ಟೋ ದಿನ ಆಯ್ತು ನೀವು ಕ್ರಿಯೇಟ್ ಮಾಡ್ಬಿಟ್ಟು ಹಂಗೆ ಬಿಟ್ಬಿಟ್ಟಿದೀನಿ ಅಂದ್ರೆ ಗೂಗಲ್ ಏನ್ ಮಾಡ್ತಾ ಇರುತ್ತೆ, ಸರ್ಟನ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಅದನ್ನ ರಿಮೂವ್ ಮಾಡ್ತಾ ಇರುತ್ತೆ ಆ ಒಂದು ಇನ್ಫಾರ್ಮೇಶನ್. ನೀವು ಏನೋ ಒಂದು ವೆಬ್ಸೈಟ್ ನ ಕ್ರಿಯೇಟ್ ಮಾಡಿರ್ತೀರಪ್ಪ, ಅದನ್ನ ಯೂಸೇ ಮಾಡ್ತಾ ಇಲ್ಲ ನೀವು ಸರ್ಟನ್ ಪೀರಿಯಡ್ ಆಫ್ ಟೈಮ್, ಅವಾಗ ಏನ್ ಮಾಡುತ್ತೆ ಅದನ್ನ ಡಿಲೀಟ್ ಮಾಡ್ತಾ ಇರುತ್ತೆ. ಸೋಷಿಯಲ್ ಮೀಡಿಯಾ ಅಂಡ್ ಬ್ರ್ಯಾಂಡ್ ಅವೇರ್ನೆಸ್. ಸೋಷಿಯಲ್ ಮೀಡಿಯಾ ಅಂದ್ರೆ ಕಂಪ್ಲೀಟ್ ಆಗಿ ಸೋಷಿಯಲ್ ಸಿಗ್ನಲ್ಸ್ ಕೊಟ್ಟಿರೋ ಶೇರ್ ಕಂಟೆಂಟ್ ಆನ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ನಾನು ಹೇಳ್ದಲ್ಲ ಆಲ್ರೆಡಿ. ಸೊ ನಿಮ್ ಕಂಟೆಂಟ್ಸ್ ಏನಿರುತ್ತೆ ಈ ತರ ಒಂದು ಸೋಷಿಯಲ್ ಬ್ಯಾಕ್ ಗ್ರೌಂಡ್ಸ್ ಏನೇನಿರುತ್ತಲ್ಲ ಆ ಒಂದು ಅಪ್ಲಿಕೇಶನ್ಸ್ ಮುಖಾಂತರ ನೀವು ಅದನ್ನ ರೀಚ್ ಮಾಡಬಹುದು ಅಂತ ಹೇಳ್ತೀವಿ. Encourages users to engage, comment and share your posts. Google considered social signals for ranking. ಸೊ ಇದೇನ್ ಮಾಡುತ್ತೆ ಅಂದ್ರೆ ಗೂಗಲ್ ಅಂತಲ್ಲ, ಯೂಟ್ಯೂಬ್ ಅನ್ನ ಆಗಿರ್ಬೋದು, ನೀವು ಬೇರೆ ಕಡೆನ ಆಗಿರ್ಬೋದು, ನೀವು ಅದನ್ನ ಹೆಂಗ್ ಪ್ರಮೋಟ್ ಮಾಡ್ತಿರ್ತೀರೋ ಅಷ್ಟು ವ್ಯೂಸ್ ಆಗ್ತಾ ಇರುತ್ತೆ, ಅಷ್ಟು ಅಮೌಂಟ್ ಆಗ್ತಾ ಇರುತ್ತೆ. ಸೊ ಇಟ್ಸ್ ಆಲ್ ಅಬೌಟ್ ಮಾರ್ಕೆಟಿಂಗ್. ಇದ್ರ ಬಗ್ಗೆ ಏನು ಅಷ್ಟೊಂದು ಕೇಳೋದಿಲ್ಲ ನಿಮಗೆ. ಜಸ್ಟ್ ಸೋಷಿಯಲ್ ಮೀಡಿಯಾ ಅಂಡ್ ಬ್ರ್ಯಾಂಡ್ ಅವೇರ್ನೆಸ್ ಎಲ್ಲಿ ಬರುತ್ತೆ ಅಂದ್ರೆ ಈ ಆಫ್ ಪೇಜ್ ಎಸ್ ಅಲ್ಲಿ ನಡೆಯುತ್ತೆ. ಬ್ಯಾಕ್ ಲಿಂಕ್ಸ್ ಎಲ್ಲಿ ಬರುತ್ತೆ ಅಂದ್ರೆ ಆಫ್ ಪೇಜ್ ಎಸ್ ಅಲ್ಲಿ ನಡೆಯುತ್ತೆ. ಇಷ್ಟು ಮಾತ್ರ ನೆನ್ಪಿಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ಟೆಕ್ನಿಕಲ್ ಎಸ್. ಸೊ ಟೆಕ್ನಿಕಲ್ ಆಗಿ ಏನೇ ನಡೆಯುತ್ತೆ ಅಂತ. ಸೊ ಒನ್ ಈಸ್ ಆನ್ ಪೇಜ್ ಆಯ್ತು, ಇನ್ನೊಂದು ಬ್ಯಾಕ್ ಪೇಜ್ ಆಯ್ತು. ನಾವು ವೆಬ್ಸೈಟ್ ಸ್ಪೀಡ್ ಆಪ್ಟಿಮೈಸೇಷನ್. ಟೆಕ್ನಿಕಲ್ ಆಗಿ ಏನ ನಡೆಯುತ್ತೆ ಅಂದ್ರೆ ವೆಬ್ಸೈಟ್ ಸ್ಪೀಡ್ ಆಪ್ಟಿಮೈಸೇಷನ್. ಯೂಸ್ ಗೂಗಲ್ ಪೇಜ್ ಸ್ಪೀಡ್ ಇನ್ಸೈಟ್ಸ್ ಟು ಚೆಕ್ ಸ್ಪೀಡ್ ಇಶ್ಯೂಸ್. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಗೂಗಲ್ ಪೇಜ್ ಸ್ಪೀಡ್ ಇನ್ಸೈಟ್ಸ್ ಅಂತ ಇರುತ್ತೆ. ಇನ್ಸೈಟ್ಸ್ ಇಸ್ ನಥಿಂಗ್ ಬಟ್ ನಿಮ್ಗೆ ಹೆಂಗ್ ಹೇಳೋದು ಇನ್ಸೈಟ್ಸ್ ಬಗ್ಗೆ? ಓಕೆ, ಇನ್ಸೈಟ್ಸ್ ಇಸ್ ನಥಿಂಗ್ ಬಟ್ ಯಾವ ತರ ಅಂದ್ರೆ ಯಾವ್ದಾದ್ರು ಒಂದು ಫ್ಲಿಪ್ಕಾರ್ಟ್ ತಗೊಳ್ಳೋಣ. ಫ್ಲಿಪ್ಕಾರ್ಟ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನೀವೇನಾದ್ರೂ ಒಂದು ಲ್ಯಾಪ್ಟಾಪ್ ಪರ್ಚೇಸ್ ಮಾಡಿದೀರ ಅನ್ಕೊಳ್ಳೋಣ. ಲ್ಯಾಪ್ಟಾಪ್ ಪರ್ಚೇಸ್ ಮಾಡಾದ್ಮೇಲೆ ನಿಮಗೆ ಅದ್ರ ರಿಲೇಟೆಡ್ ಇನ್ಫಾರ್ಮೇಶನ್ ತೋರಿಸ್ತಾ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಅದ್ರ ರಿಲೇಟೆಡ್ ಲ್ಯಾಪ್ಟಾಪ್ ಬ್ಯಾಗ್ ಆಗಿರ್ಬೋದು. ನೀವು ಲ್ಯಾಪ್ಟಾಪ್ ಪರ್ಚೇಸ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ತೋರ್ಸೋದು ಏನಂದ್ರೆ ಲ್ಯಾಪ್ಟಾಪ್ ಬ್ಯಾಗ್, ಅದಾದ್ಮೇಲೆ ಮೌಸ್, ಅದಾದ್ಮೇಲೆ ಕೀಬೋರ್ಡ್, ಎಕ್ಸ್ಟ್ರಾ ಕೀಬೋರ್ಡ್ ಈ ತರ ತೋರಿಸ್ತಾ ಇರುತ್ತೆ. ಪೆನ್ ಡ್ರೈವ್ ಈ ತರ ತೋರಿಸ್ತಾ ಇರುತ್ತೆ. ಅದ್ರ ರಿಲೇಟೆಡ್ ಅದನ್ನ ಇನ್ಸೈಟ್ಸ್ ಅಂತ ಕರಿತೀವಿ. ಸೊ ಇದ್ರ ಮುಖಾಂತರ ಏನಾಗುತ್ತೆ ಅಂದ್ರೆ ಸ್ಪೀಡ್ ಅಪ್ ಆಗುತ್ತೆ. ಪ್ರತಿಯೊಂದ್ಸರಿ ನೀವು ಹೋಗ್ಬಿಟ್ಟು ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಸ್ಕಿಪ್ ಮಾಡಿದ್ರೆ ಅದೆಲ್ಲ ಹೋಗ್ಬಿಡುತ್ತೆ. ನಿಮ್ಗೆ ಯಾವ್ದು ಬೇಕು ಅಲ್ಲಿ ಚೂಸ್ ಮಾಡ್ಕೋಬಹುದು. ನೀವು ಟೈಪ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದನ್ನ ನಾವು ಈ ವೆಬ್ಸೈಟ್ ಸ್ಪೀಡ್ ಆಪ್ಟಿಮೈಸೇಷನ್ಗೋಸ್ಕರ ಯೂಸ್ ಮಾಡ್ತೀವಿ. ಟು ಚೆಕ್ ಸ್ಪೀಡ್ ಇಶ್ಯೂಸ್, ಎನೇಬಲ್ ಕ್ಯಾಚಿಂಗ್ ಟು ಲೋಡ್ ಪೇಜ್ ಫಾಸ್ಟರ್. ಸೊ ಇಲ್ಲೇನ್ ಮಾಡ್ತೀವಿ ಅಂದ್ರೆ ಕ್ಯಾಚಿಂಗ್ ಇನ್ಫಾರ್ಮೇಶನ್ ಅಥವಾ ಟಿನ್ನಿ PNG ಅಂದ್ರೆ ಏನು ಅಂದ್ರೆ, ಸೊ ನಾರ್ಮಲ್ ಆಗಿ ಇಲ್ಲಿ ನಾನು ಆಲ್ರೆಡಿ ಇದೆ ಕಂಪ್ರೆಸ್ ಇಮೇಜಸ್ ಯೂಸಿಂಗ್ ಟೂಲ್ಸ್ ಲೈಕ್ ಟೈನಿ PNG ಅಂತ. ಸೊ ಇವೆರಡು ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಇವಾಗ ನಾರ್ಮಲ್ ಆಗಿ ಒಂದ್ಸರಿ ವ್ಯೂ ಮಾಡಿರೋ ಇನ್ಫಾರ್ಮೇಶನ್ ಅಲ್ಲಿ ಒಂದು ಕ್ಯಾಚ್ ಸ್ಟೋರ್ ಆಗಿರುತ್ತೆ. ಅಂದ್ರೆ ಒಂದು ಡೇಟಾ ಕ್ರಿಯೇಟ್ ಆಗಿರುತ್ತೆ. ಮತ್ತೆ ನೀವು ಅದು ನೋಡಿದಾಗ ಮತ್ತೆ ಅದು ಕ್ರಿಯೇಟ್ ಆಗ್ತಾ ಇರುತ್ತೆ. ಅದೇ ಇನ್ಫಾರ್ಮೇಶನ್ ಏನಾಗುತ್ತೆ ಕ್ಯಾಚ್ ತರ ಇರುತ್ತೆ, ಕ್ಯಾಚ್ ಇನ್ಫಾರ್ಮೇಶನ್ ತರ ಇರುತ್ತೆ. ಓಕೆ, ನೀವು ಎಷ್ಟು ಸಾರಿ ಇನ್ಫಾರ್ಮೇಶನ್ ನೀವು ಗೂಗಲ್ ಸರ್ಚ್ ಮಾಡ್ತಿರ್ತೀರಲ್ಲ ಅಷ್ಟರಲ್ಲಿ ನೀವೇನೇನ್ ಸರ್ಚ್ ಮಾಡಿದೀರಿ ಅಂತ ಒಂದು ಸ್ಮಾಲ್ ಪೀಸ್ ಆಫ್ ಕುಕ್ಕೀಸ್ ಅಂತ ಕರಿತೀವಿ ನಾವು. ಓಕೆ, ಕೇಳಿದಿರ ವರ್ಡ್ ಕುಕ್ಕೀಸ್ ಅಂತ? ಕುಕ್ಕೀಸ್ ಅಂದ್ರೆ ಬಿಸ್ಕೆಟ್ಸ್ ಅಲ್ಲಪ್ಪ. ಮತ್ತೆ ಕುಕ್ಕೀಸ್ ಅಂದ್ರೆ ಇನ್ಫಾರ್ಮೇಶನ್, ನೀವ್ ಏನೇ ಸರ್ಚ್ ಮಾಡ್ತಿರಲ್ಲ ಇನ್ಫಾರ್ಮೇಶನ್, ಆ ಇನ್ಫಾರ್ಮೇಶನ್ ಸ್ಮಾಲ್ ಪೀಸ್ ಆಫ್ ಕುಕ್ಕೀಸ್ ತರ ಸ್ಟೋರ್ ಆಗುತ್ತೆ, ಎಲ್ಲೋ ಒಂದ್ ಕಡೆ ಸ್ಟೋರ್ ಆಗುತ್ತೆ. ನೀವು ಪ್ರತಿಯೊಂದ್ಸರಿ ಅದು ಇನ್ಫಾರ್ಮೇಶನ್ ಅದೇ ಇನ್ಫಾರ್ಮೇಶನ್ ಸರ್ಚ್ ಮಾಡ್ತಿದ್ರೆ ಮತ್ತೆ ಮತ್ತೆ ಕುಕ್ಕಿ ಸ್ಟೋರ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಎನೇಬಲ್ ಕ್ಯಾಚಿಂಗ್ ನ ಯೂಸ್ ಮಾಡ್ತಾರೆ. ಆಮೇಲೆ ಈ ಟಿನಿ PNG ನ ಯೂಸ್ ಮಾಡ್ತಾರೆ. ಇವೆಲ್ಲ ಟೆಕ್ನಿಕಲ್ SEO ಅಂತ ಕರಿತೀವಿ. ಟೆಕ್ನಿಕಲ್ ರಿಲೇಟೆಡ್ ಥಿಂಗ್ಸ್ ಏನಾಗುತ್ತೆ, ಒಂದು ಸ್ಪೀಡ್ ಇಂಪ್ರೂವ್ ಮಾಡೋದಕ್ಕೋಸ್ಕರ ಇನ್ಸೈಟ್ಸ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಎನೇಬಲ್ ಮಾಡ್ತೀವಿ, ಏನನ್ನ ಕ್ಯಾಚಿಂಗ್ ಎನೇಬಲ್ ಮಾಡ್ತೀವಿ. ಅಂದ್ರೆ ನಾವ್ ಎಷ್ಟು ಸರ್ಚ್ ಮಾಡಿದ್ರು ಅದೇ ಒಂದೇ ಸಾರಿ ಡೇಟಾ ಸ್ಟೋರ್ ಆಗಿರ್ಬೇಕು. ಪದೇ ಪದೇ ಅದನ್ನ ನಾವು ಸ್ಪೇಸ್ ಕೊಡಕ್ ಆಗಲ್ಲ ಜಾಸ್ತಿ. ಅಂಡ್ ನೆಕ್ಸ್ಟ್ ಇಮೇಜಸ್ ಅಷ್ಟೇ, ನಮ್ಗೆ ಎಷ್ಟು ನಮ್ ಡಿವೈಸಸ್ ಎಷ್ಟಿದೆ. ಫಾರ್ ಎಕ್ಸಾಂಪಲ್ ನಮ್ಮ ಒಂದು ಮೊಬೈಲ್ ಇರುತ್ತಪ್ಪ, ಮೊಬೈಲ್ ಅಲ್ಲಿ ನಮ್ ಡಿವೈಸ್ಗೆ ಎಷ್ಟು ಅಕ್ಯುಪೈ ಆಗುತ್ತೋ, ಎಷ್ಟು ನಮ್ ಸ್ಕ್ರೀನ್ಗೆ ಎಷ್ಟು ಆಗುತ್ತೋ ಅಷ್ಟು ಮಾತ್ರ ಅದು ವ್ಯೂ ಮಾಡ್ಬೇಕು. ಅದಕ್ಕಿಂತ ಜಾಸ್ತಿ ವ್ಯೂ ಮಾಡ್ತಾರೆ ಇಲ್ಲ, ಅದನ್ನ ನಾವೇನಂತ ಕರಿತೀವಿ, ಟಿನಿ PNG ಅಂತ ಕರಿತೀವಿ. ಇದ್ರ ಮುಖಾಂತರ ಅದಾಗುತ್ತೆ. ಇವೆಲ್ಲ ಬರೋದು ಟೆಕ್ನಿಕಲ್ SEO ಅಲ್ಲಿ. ನೆಕ್ಸ್ಟ್ ಯೂಸ್ ಎ ಕಂಟೆಂಟ್ ಡೆಲಿವರಿ ನೆಟ್ವರ್ಕ್ CDN ಟು ರೆಡ್ಯೂಸ್ ಸರ್ವರ್ ಲೋಡ್. ಸೊ ಜಾಸ್ತಿ ಲೋಡ್ ಇನ್ಫಾರ್ಮೇಶನ್ ಜಾಸ್ತಿ ಕೊಡೋ ಅವಶ್ಯಕತೆ ಇಲ್ಲ, ಅವಾಗ ನಾವು CDN ಯೂಸ್ ಮಾಡ್ತೀವಿ. ಸೊ ಇದು ಏನಂದ್ರೆ ಯೂಸ್ ಕಂಟೆಂಟ್ ಡೆಲಿವರಿ ನೆಟ್ವರ್ಕ್ ಟು ರೆಡ್ಯೂಸ್ ಸರ್ವರ್ ಲೋಡ್. ಸರ್ವರ್ ಲೋಡ್ ಜಾಸ್ತಿ ಆಗ್ತಾ ಇರುತ್ತಲ್ಲ ಅಂತ ಟೈಮಲ್ಲಿ
ನಾವು ಸಿ ಡಿ ಅನ್ನ ಯೂಸ್ ಮಾಡ್ತೀವಿ. ಸಿ ಡಿ ಅನ್ನ ಯೂಸ್ ಮಾಡೋದ್ರಿಂದ ಸರ್ವರ್ ಜಾಸ್ತಿ ಲೋಡ್ ಆಗೋದಿಲ್ಲ. ಇನ್ಫಾರ್ಮೇಶನ್ ಏನಾದ್ರು ಇತ್ತು ಅಂದ್ರೆ ಅಲ್ಲೇ ತೋರಿಸುತ್ತೆ. ಸೊ ಆಲ್ರೆಡಿ ಪ್ರೀವಿಯಸ್ ಯಾರಾದ್ರೂ ಆ ಇನ್ಫಾರ್ಮೇಶನ್ ನೋಡಿದ್ರೆ ಅಂತಂದ್ರೆ ಅಲ್ಲಿ ಪಕ್ಕದಲ್ಲೇ ಇರುತ್ತೆ ಇನ್ಫಾರ್ಮೇಶನ್, ಆ ಇನ್ಫಾರ್ಮೇಶನ್ ವ್ಯೂ ಆಗ್ತಾ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ದಿಸ್ ಇಸ್ ಅಬೌಟ್ ಟೆಕ್ನಿಕಲ್ ಎಸ್ ಇಒ. ಸೊ ಮೊಬೈಲ್ ಫ್ರೆಂಡ್ಲಿ ಡಿಸೈನ್ಸ್. ನೆಕ್ಸ್ಟ್ ಮೊಬೈಲ್ ಫ್ರೆಂಡ್ಲಿ, ಇವೆಲ್ಲ ಟೆಕ್ನಿಕಲ್ ಎಸ್ ಇಒಸ್ ಅಲ್ಲಿ ಬರೋದೆ. ಫಸ್ಟ್ ಬಂದ್ಬಿಟ್ಟು ವೆಬ್ಸೈಟ್ ಸ್ಪೀಡ್ ಆಪ್ಟಿಮೈಸೇಷನ್, ನೆಕ್ಸ್ಟ್ ಮೊಬೈಲ್ ಫ್ರೆಂಡ್ಲಿ ಡಿಸೈನ್, ನೆಕ್ಸ್ಟ್ ಸೆಕ್ಯೂರ್ ವೆಬ್ಸೈಟ್ಸ್, ಆಮೇಲೆ ಫಿಕ್ಸ್ ಬ್ರೋಕನ್ ಲಿಂಕ್ಸ್ ಅಂಡ್ ಟ್ರಾಲ್ ಎರರ್ಸ್. ಇವೆಲ್ಲ ಏನು ಅಂದ್ರೆ ಈ ಟೆಕ್ನಿಕಲ್ ಎಸ್ ಇಒ ಅಲ್ಲಿ ಬರೋ ಒಂದು ಟರ್ಮ್ಸ್. ಇವಾಗ ಮೊಬೈಲ್ ಫ್ರೆಂಡ್ಲಿ ಅಂದ್ರೆ ಗೂಗಲ್ ಪ್ರಯೋರಿಟೈಸ್ ಮೊಬೈಲ್ಸ್ ಫಸ್ಟ್ ಇಂಡೆಕ್ಸಿಂಗ್, ಯುವರ್ ಸೈಟ್ ಮಸ್ಟ್ ಬಿ ಆಪ್ಟಿಮೈಸ್ಡ್ ಫಾರ್ ಮೊಬೈಲ್ಸ್. ಸೊ ಇವಾಗ ಮೊಬೈಲ್ ಅಲ್ಲಿ ಅದೇ ಹೇಳ್ತಲ್ಲ, ಹೆಂಗೆ ಇಂಡೆಕ್ಸ್ ಜಾಸ್ತಿ ಓವರ್ಲಾಪ್ ಆಗ್ಬಾರ್ದು ಅಂದ್ರೆ ನಿಮ್ ಸ್ಕ್ರೀನ್ ಗಿಂತ ಜಾಸ್ತಿ ಹೋಗ್ಬಾರ್ದು, ಅದನ್ನ ಕಂಪ್ರೆಸ್ ಲೆವೆಲ್ ಇಡಬೇಕು ಅಂದ್ರೆ ಇದನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಯೂಸ್ ರೆಸ್ಪಾನ್ಸಿವ್ ಡಿಸೈನ್ಸ್, ವೆಬ್ಸೈಟ್ಸ್ ಅಡಾಪ್ಟ್ಸ್ ಆಲ್ ಸ್ಕ್ರೀನ್ ಸೈಜಸ್. ಸೇಮ್ ಅದೇ ಸೆಕ್ಯೂರ್ ವೆಬ್ಸೈಟ್ಸ್ HTTPS. ಸೊ ನೀವು ಇಲ್ಲಿ ನಾನು ಆಲ್ರೆಡಿ ಹೇಳಿದೆ ನಿಮಗೆ SSLP ಅಂತ ಒಂದು ವರ್ಡ್ ಹೇಳಿದ್ದೆ, ನಿಮಗೆ ನೆನಪಿದ್ಯಾ? ಇನಿಷಿಯಲ್ ಅಲ್ಲೇ. ಸೊ ನಾವು ಯಾವ್ದಾದ್ರು ಎನ್ಕ್ರಿಪ್ಷನ್ ಡಿಕ್ರಿಪ್ಷನ್ ಮಾಡ್ಬೇಕಂದ್ರೆ ಒಂದು ಪ್ರೋಟೋಕಾಲ್ ಯೂಸ್ ಮಾಡ್ತೀವಿ ಅಂತ ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ನಿಮಗೆ. ಪ್ರೋಟೋಕಾಲ್ ಸೆಕ್ಯೂರ್ಡ್ ಸಾಕೆಟ್ ಲೇಯರ್ ಪ್ರೋಟೋಕಾಲ್, ವೆರಿ ಗುಡ್. ಸೊ ಯೂಸ್ SSL ಸರ್ಟಿಫಿಕೇಟ್ಸ್. ಸೊ ಸೆಕ್ಯೂರ್ಡ್ ಆಗಿದೆ ಅಂತ ಒಂದು ಸರ್ಟಿಫಿಕೇಟ್ಸ್ ತಗೋಬೇಕು. ನೆಕ್ಸ್ಟ್ ಗೂಗಲ್ ರ್ಯಾಂಕ್ ಸೆಕ್ಯೂರ್ ವೆಬ್ಸೈಟ್ಸ್ ಹೈಯರ್. ಸೊ ಸೆಕ್ಯೂರ್ಡ್ ವೆಬ್ಸೈಟ್ಸ್ ಏನಾಗುತ್ತೆ ಅಂದ್ರೆ ನಿಮ್ ಎಷ್ಟು ಸೆಕ್ಯೂರ್ಡ್ ಆಗಿದ್ರೆ ವೆಬ್ಸೈಟ್ ಅಷ್ಟು ಗೂಗಲ್ ರ್ಯಾಂಕ್ ಮಾಡ್ತಾ ಹೋಗುತ್ತೆ ಹೈಯರ್ ಪೊಸಿಷನ್ಗೆ. ನೆಕ್ಸ್ಟ್ ಫಿಕ್ಸ್ ಬ್ರೋಕನ್ ಲಿಂಕ್ಸ್ ಅಂಡ್ ಕ್ರಾಲ್ ಎರರ್ಸ್. ಸೊ ಅದೇನಾದ್ರು ಎರರ್ ಜಾಸ್ತಿ ಯೂಸ್ ಮಾಡಿದ್ರೆ ಅಂದ್ರೆ 404 ಎರರ್ಸ್ ಅಂದ್ರೆ ಅದ್ರಲ್ಲಿ ಏನಾದ್ರು ಕಂಟೆಂಟ್ ಮಿಸ್ ಆಯ್ತು, ಟ್ಯಾಕ್ಸ್ ಏನಾದ್ರು ಮಿಸ್ ಆಗಿದೆ, ಇನ್ಫಾರ್ಮೇಶನ್ ತುಂಬಾ ದಿನಗಳ ಕಾಲ ಅಲ್ಲೇ ನೀವು ಏನು ಅಪ್ಡೇಟ್ ಮಾಡಿಲ್ಲ ಹಂಗೆ ಬಿಟ್ಟಿದ್ದೀರಾ ಅಂದ್ರೆ ಸೊ ಇಟ್ ವಿಲ್ ಥ್ರೋ ಎರರ್, 404 ಎರರ್, ಆ ಫೈಲ್ ನಿಮ್ಗೆ ಸಿಕ್ಕಿಲ್ಲ ಅಂತ ಅದನ್ನೆಲ್ಲ ನೋಡ್ಕೊಳ್ಳುತ್ತೆ ಯಾವುದು ಟೆಕ್ನಿಕಲ್ SEO. ಸೊ ರೀಡೈರೆಕ್ಟ್ ಟು ಓಲ್ಡ್ URLs ಯೂಸಿಂಗ್ 301 ರೀಡೈರೆಕ್ಟ್ಸ್. 301 ಯಾವಾಗ ಅಂದ್ರೆ ಈ 404 ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಈ ಬ್ರೋಕನ್ ಲಿಂಕ್ಸ್ ಐಡೆಂಟಿಫೈ ಮಾಡೋದಕ್ಕೋಸ್ಕರ. ಆಮೇಲೆ ಯೂಸ್ ಗೂಗಲ್ ಸರ್ಚ್ ಕನ್ಸೋಲ್. ಸೊ ಇದನ್ನ ನಾವು ಹೆಂಗ್ ಯೂಸ್ ಮಾಡ್ತೀವಿ ಅಂದ್ರೆ ಗೂಗಲ್ ಸರ್ಚ್ ಕನ್ಸೋಲ್ ಇಂದ ನಮಗೆ 404 ಎರರ್ ಗೊತ್ತಾಗುತ್ತೆ. 301 ರೀಡೈರೆಕ್ಟ್ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಓಲ್ಡ್ URLs. ಸೊ ಓಲ್ಡ್ URLs ಇರುತ್ತಲ್ಲ ಅಂದ್ರೆ ಹಳೇದು, ತುಂಬಾ ಹಳೇದು URLs ಇರುತ್ತಲ್ಲ, ಪ್ರತಿಯೊಂದ್ ಸಾರಿ URL ಜನರೇಟ್ ಆಗ್ತಾ ಇರುತ್ತೆ. ಅಂದ್ರೆ ಈ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದಕ್ಕೋಸ್ಕರ URLs ಅನ್ನೋದು ಕಂಪಲ್ಸರಿ ಅಪ್ಡೇಟ್ ಆಗ್ತಾ ಇರುತ್ತೆ. ಓಕೆ, ಸೊ ಅಪ್ಡೇಟ್ ಆಗಿಲ್ದಂಗೆ ಹಳೇದು ಹಂಗೆ ಇತ್ತು ಅಂದ್ರೆ ಅದನ್ನ 301 ರೀಡೈರೆಕ್ಟ್ಸ್ ಅಂತ ಕರಿತೀವಿ. 404 ಫಾರ್ ಮಿಸ್ಸಿಂಗ್ ಫೈಲು ಅಥವಾ ಲಿಂಕ್ ಏನಾದ್ರು ಮಿಸ್ ಆಯ್ತು, ಲಿಂಕ್ ಏನಾದ್ರು ಕಟ್ ಆಗಿದೆ ಅಂದ್ರೆ 404 ಎರರ್. ಇಲ್ಲಿ 301 ಅಂದ್ರೆ ಅದು ಆಟೋಮೆಟಿಕ್ ಆಗಿ ರೀಡೈರೆಕ್ಟ್ ಆಗುತ್ತೆ. ಯಾವಾಗ ಅಂದ್ರೆ ಇವಾಗ ನೀವ್ ಏನಾದ್ರು ಒಂದು ಫೈಲ್ ನೋಡ್ತಾ ಇರ್ತೀರಪ್ಪ, ಫೈಲ್ ನೋಡ್ತಾ ಇರ್ತೀರ, ಅದು ನೀವು ತುಂಬಾ ದಿನಗಳ ಕಾಲ URL ನ ಯೂಸ್ ಮಾಡಿರಲ್ಲ. ಯಾರೋ ನಾನೇ ಒಂದು ಎಕ್ಸಾಂಪಲ್, ನಾನೇ ಒಂದು ಈ ಕಂಪ್ಲೀಟ್ PPT URL ಕಳ್ಸಿರ್ತೀನಿ ನಿಮಗೆ. ಅದನ್ನ ತುಂಬಾ ದಿನಗಳ ಕಾಲ ನಾವು ಹಂಗೆ ಬಿಟ್ಟಿರ್ತೀವಿ, ಅದನ್ನೇನು ಅಪ್ಡೇಟ್ ಮಾಡಿರೋದಿಲ್ಲ ಅಂದ್ರೆ ನಿಮಗೆ ನೀವೇನಾದ್ರೂ ಹೊಸದು ನಾವು ಆ ಇನ್ಫಾರ್ಮೇಶನ್ ನೋಡ್ಬೇಕು ಅಂದ್ರೆ ಕೂಡ ಹೊಸ ಇನ್ಫಾರ್ಮೇಶನ್ ಬರೋದಿಲ್ಲ ನಿಮಗೆ. 301 ಓಲ್ಡ್ ಒನ್ನೇ ತೋರಿಸುತ್ತೆ ನಿಮಗೆ. ನೀವು ಹೊಸದೇನಾದ್ರೂ ಅಪ್ಡೇಟ್ ಮಾಡಿಲ್ಲ ಅಂದ್ರೆ ಸ್ವಲ್ಪ ದಿನಗಳ ಕಾಲ, ಇನ್ ಕೇಸ್ ಆ ಸ್ವಲ್ಪ ದಿನ ಆಯ್ತು ಅಂದ್ರೆ ಟೈಮ್ ಇನ್ಕ್ರೀಸ್ ಆಗ್ತಿದ್ದಂಗೆ ನಿಮಗೆ ಅದು 404 ಎರರ್ ಆಗಿ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಲೋಕಲ್ SEO ಫಾರ್ ಲೋಕಲ್ ಬಿಸ್ನೆಸ್. ಸೊ ಇವೆಲ್ಲ ಬಿಸ್ನೆಸ್ ಲೋಕಲಿಟ್ಸ್ ಯೂಸ್ ಮಾಡೋ ಒಂದು SEO ಆಗಿರುತ್ತೆ. ಗೂಗಲ್ ಮೈ ಬಿಸ್ನೆಸ್ GMB ಆಪ್ಟಿಮೈಸೇಷನ್ ಅಂತ ಕರಿತೀವಿ. ಆಮೇಲೆ ಲೋಕಲ್ ಕೀವರ್ಡ್ಸ್ ಯೂಸ್ ಮಾಡ್ತಿರ್ತಾರೆ. ಸೊ ಸರ್ಚ್ ಟರ್ಮ್ಸ್, ಲೊಕೇಶನ್ ನೇಮ್ಸ್ ಇವೆಲ್ಲ. ಸೊ ಇದಕ್ಕೆಲ್ಲ ಸ್ಮಾಲ್ ಬಿಸ್ನೆಸ್ಗೋಸ್ಕರ ಯೂಸ್ ಮಾಡ್ತಿರ್ತಾರೆ ಈ ಲೋಕಲ್ SEO ಅನ್ನೋದು. ಏನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟ್ ಸರ್ಚ್ ಇಂಜನ್. ನೀವು ನೋಡಿ ಇನ್ಫಾರ್ಮೇಶನ್ ಆಡ್ ಮಾಡಿದೀನಿ ನಾನು, ಬಟ್ ಇದು ರಿಲೇಟೆಡ್ ಏನು ಇನ್ಫಾರ್ಮೇಶನ್ ನಿಮ್ಗೆ ಕೇಳಿರೋದಿಲ್ಲ. ಅಂದ್ರೆ MCQs ಅಲ್ಲೆಲ್ಲ ಆಗಿರ್ಬೋದು, ನಾನು ಯಾವ್ದು ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ಇಂಪಾರ್ಟೆಂಟ್ ಅಂತ ಇರುತ್ತಲ್ಲ ಅದನ್ನು ಮಾತ್ರ ಫೋಕಸ್ ಮಾಡ್ಕೊಳ್ಳಿ. ಬಟ್ ಈ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರಬೇಕು ಒಂದ್ಸಲ ನೋಡಿದ್ರೆ. ಕ್ರಿಯೇಟ್ ಆರ್ ಕ್ಲೈಮ್ ಯುವರ್ ಗೂಗಲ್ ಮೈ ಬಿಸ್ನೆಸ್ ಪ್ರೊಫೈಲ್, ಆಡ್ ಕರೆಕ್ಟ್ ಅಡ್ರೆಸ್, ಫೋನ್ ನಂಬರ್, ಬಿಸ್ನೆಸ್ ಅವರ್ಸ್, ಎಂಕರೇಜ್ ಕಸ್ಟಮರ್ಸ್ ಟು ಲೀವ್ ಪಾಸಿಟಿವ್ ರಿವ್ಯೂಸ್, ಈ ತರ. ಸೊ ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ಕಸ್ಟಮರ್ಸ್ ನ ಎಂಕರೇಜ್ ಮಾಡೋದ್ಬೇಕು. ಯಾವ ತರ ಅಂದ್ರೆ ಪಾಸಿಟಿವ್ ರಿವ್ಯೂಸ್ ಇಂದ. ಸೊ ಎಷ್ಟೊಂದ್ ಜನ ನೀವು ನೋಡ್ಬೋದು ಯಾವ್ದೊಂದು ಪೋಸ್ಟ್ ಹಾಕಿದಾಗ ಅವ್ರ ಏನ್ ಮಾಡ್ತಿರ್ತಾರೆ ಅಂದ್ರೆ ಕಂಪ್ಲೀಟ್ ಆಗಿ ಅದನ್ನ ಬ್ಯಾಡ್ ಕಮೆಂಟ್ಸ್ ಅಥವಾ ಏನೋ ಬ್ಯಾಡ್ ಆಗಿ ರಿವ್ಯೂ ಮಾಡೋದು ಆ ತರ ಎಲ್ಲ ಮಾಡ್ತಿರ್ತಾರೆ. ಬಟ್ ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ಎಂಕರೇಜ್ ಕಸ್ಟಮರ್ಸ್ ಟು ಲೀವ್ ಪಾಸಿಟಿವ್ ರಿವ್ಯೂಸ್. ಸೊ ಅಲ್ಲಿ ಅವ್ರನ್ನ ಎಂಕರೇಜ್ ಮಾಡ್ಬೇಕು ಪಾಸಿಟಿವ್ ರಿವ್ಯೂಸ್ ಕೊಡೋ ತರ. ಸೊ ಅದೆಲ್ಲ ಇದರಲ್ಲಿ ಬರುತ್ತೆ. ಅಂದ್ರೆ ಬಿಸ್ನೆಸ್ ಓರಿಯೆಂಟೆಡ್ ಇದೆ ಲೋಕಲ್ SEO. ನೆಕ್ಸ್ಟ್ ಸರ್ಚ್ ಇಂಜನ್. Search engine is a software system. Search engine is a software system that helps user to find information on the internet by searching relevant web pages.
ಸೇಮ್ ವೆಬ್ ಸರ್ವರ್ ಅದೇ, ವೆಬ್ ಪೇಜು ಅದೇ, ಆಮೇಲೆ ನೆಕ್ಸ್ಟ್ ಸರ್ಚ್ ಇಂಜನ್ ಅದೇ, ಸರ್ಚ್ ಇಂಜನ್ ಸೇಮ್ ಅದೇ. ಇಟ್ ಇಸ್ ಎ ಸಾಫ್ಟ್ವೇರ್ ದಟ್ ಹೆಲ್ಪ್ಸ್ ಯೂಸರ್ಸ್ ಟು ಫೈಂಡ್ ಇನ್ಫಾರ್ಮೇಶನ್ ಆನ್ ದಿ ಇಂಟರ್ನೆಟ್ ಬೈ ಸರ್ಚಿಂಗ್ ಫಾರ್ ರಿಲೆವೆಂಟ್ ವೆಬ್ ಪೇಜಸ್ ಬೇಸ್ಡ್ ಆನ್ ಕೀವರ್ಡ್ಸ್. ಇಲ್ಲಿ ಮಾತ್ರ ಇಂಪಾರ್ಟೆಂಟ್. ಸರ್ಚ್ ಇಂಜನ್ ಅಲ್ಲಿ ಏನಾಗುತ್ತೆ, ಇನ್ಫಾರ್ಮೇಶನ್ ಸರ್ಚ್ ಮಾಡ್ಬೋದು, ರಿಲೆವೆಂಟ್ ಇನ್ಫಾರ್ಮೇಶನ್ ಸರ್ಚ್ ಮಾಡ್ಬೋದು. ಯಾವ್ದ್ರ ಮುಖಾಂತರ? ಕೀವರ್ಡ್ಸ್ ಮುಖಾಂತರ. ಕೀವರ್ಡ್ಸ್ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ ಅಷ್ಟೇ. ಸೊ ಎಕ್ಸಾಂಪಲ್ಸ್ ಯಾವ್ದಪ್ಪ ಸರ್ಚ್ ಇಂಜನ್ಸ್ ಅಂದ್ರೆ ಗೂಗಲ್, ಬಿಂಗು, ಯಾಹೂ ಅಂಡ್ ಡಕ್ ಡಕ್ ಗೋ ಅಂತ ಇದು ಒಂದು. ಸೊ ದೀಸ್ ಆರ್ ದಿ ಸರ್ಚ್ ಇಂಜನ್ಸ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿರೋ. ನೆಕ್ಸ್ಟ್ ಡೊಮೈನ್ ನೇಮ್. ಸೊ ಡೊಮೈನ್ ನೇಮ್ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ ನಾವು. ಡೊಮೈನ್ ನೇಮ್ ಅಂದ್ರೆ ಡೊಮೈನ್ ನೇಮ್ ಇಸ್ ದ ಯೂನಿಕ್ ವೆಬ್ ಅಡ್ರೆಸ್ of a website that users type in their browsers to access it. It acts as a human readable identifier for a website instead of using complex IP addresses. So ಈ ತರ ಕಾಂಪ್ಲೆಕ್ಸ್ IP ಅಡ್ರೆಸಸ್ ಯೂಸ್ ಮಾಡೋ ಬದಲು ಅದಕ್ಕೊಂದು ನೇಮ್ ಕೊಟ್ಟಿರ್ತೀವಿ, ಅದನ್ನ ನಾವು ಡೊಮೈನ್ ನೇಮ್ ಸಿಸ್ಟಮ್ ಅಂತ ಕರಿತೀವಿ ಅಂತ ಆಲ್ರೆಡಿ ಹೇಳಿದ್ದೀನಿ ನಾನು. ಸೊ ಎಕ್ಸಾಂಪಲ್ ಡೊಮೈನ್ ನೇಮ್ ಅಂದ್ರೆ ಯಾವ್ದಪ್ಪ? ಇದು ಡೊಮೈನ್ ನೇಮ್. IP ಅಡ್ರೆಸ್ ಅದ್ರದ್ದು IP ಅಡ್ರೆಸ್ ಇದು, ವಿಚ್ ಇಸ್ ಇನ್ ದ ಫಾರ್ಮ್ ಆಫ್ ಕಂಪ್ಯೂಟರ್ ರೀಡಬಲ್ ಫಾರ್ಮೆಟ್. ಕ್ಲಿಯರ್? ಡೌಟ್ ಇದೆಯಾ? ಓಕೆ. The domain name system is like the phone book of the internet. It converts human readable domain names, example, into IP address. Example same ರಿಪೀಟ್ ಆಗಿ ಕೊಟ್ಟಿದೀವಿ. ದ ಡೊಮೈನ್ ನೇಮ್, ಯಾಕಂದ್ರೆ ಕಂಪ್ಲೀಟ್ ಆಗಿ ಡೊಮೈನ್ ನೇಮ್ ಬಗ್ಗೆ ನಾವು ಕಡೆ ಇರ್ಲಿ ಅಂತ ಮತ್ತೆ ಇನ್ನೊಂದ್ಸರಿ ಆಡ್ ಮಾಡಿದ್ದೀನಿ ನಾನು. ಎ ಡೊಮೈನ್ ನೇಮ್ ಸಿಸ್ಟಮ್ ಈಸ್ ಲೈಕ್ ದ ಫೋನ್ ಬುಕ್ ಆಫ್ ದ ಇಂಟರ್ನೆಟ್. ಇಟ್ ಕನ್ವರ್ಟ್ಸ್ ಹ್ಯೂಮನ್. ರಿಪೀಟ್ ಆಗಿದೆ ಅದು. ಓಕೆ. ಹೌ DNS ವರ್ಕ್ಸ್, ಯಾವ ತರ DNS ವರ್ಕ್ ಆಗುತ್ತಪ್ಪ ಅಂತ ಇನ್ನೊಂದು MCQs ಹೋಗೋಣಪ್ಪ. MCQs ಮಾಡಿಲ್ಲ ಅಂದ್ರೆ ಮತ್ತೆ ಈ ಟಾಪಿಕ್ ಮಾಡಿ ವೇಸ್ಟ್ ಆಗುತ್ತೆ ಇವತ್ತು. ಇದನ್ನ ಒಂದ್ ಸ್ವಲ್ಪ ನೋಡ್ಕೊಳ್ತೀರಾ? ಓಕೆ, ಇದೊಂದೇ ಲಾಸ್ಟ್ ಸ್ಲೈಡ್, ಲಾಸ್ಟ್ 2 ಸ್ಲೈಡ್ ಇರೋದು, ಮುಗಿಸ್ಬಿಡ್ತೀನಿ. When you enter URL your browser, DNS follows these steps. User request ವೆಬ್ಸೈಟ್ ಗೆ ರಿಕ್ವೆಸ್ಟ್ ಮಾಡುತ್ತೆ. ಯಾವುದು? DNS ಫಸ್ಟ್ ಯೂಸರ್ ಗೆ ರಿಕ್ವೆಸ್ಟ್ ಮಾಡುತ್ತೆ. DNS ಲುಕ್ಅಪ್ ಆಗುತ್ತೆ. ಒನ್ಸ್ ನೀವು ಎಂಟ್ರಿ ಮಾಡಿರ್ತೀರಲ್ಲ ಅದನ್ನ DNS ಏನ್ ಮಾಡುತ್ತೆ? ದ ಬ್ರೌಸರ್ ಚೆಕ್ಸ್ ದ ಕ್ಯಾಚ್. ಸೊ ಆಲ್ರೆಡಿ ಇದನ್ನ ಯಾರಾದ್ರೂ ಸರ್ಚ್ ಮಾಡಿದಾರ ಅಂತ ಚೆಕ್ ಮಾಡುತ್ತೆ. ಸರ್ಚ್ ಮಾಡಿದ್ರೆ ಇಫ್ ನಾಟ್ ಫೌಂಡ್ ಇಟ್ ಸೆಂಡ್ಸ್ ಎ ರಿಕ್ವೆಸ್ಟ್ ಟು ದ DNS ರಿಸಾಲ್ವರ್. ಸೊ ಅಲ್ಲಿ ಏನಾದ್ರು ಅವ್ರು ಸಿಕ್ಕಿಲ್ಲ ಇನ್ಫಾರ್ಮೇಶನ್ ಅಂದ್ರೆ ಅವ್ರ ಏನ್ ಮಾಡ್ತಾರೆ? DNS ರಿಸಾಲ್ವರ್ಗೆ ಹೋಗ್ಬಿಟ್ಟು, ಹೋಗಪ್ಪ ಸರ್ವರ್ಗೆ ಹೋಗ್ಬಿಟ್ಟು ಆ ಇನ್ಫಾರ್ಮೇಶನ್ ಹುಡ್ಕೊಂಬ ಅಂತ ಕಳ್ಸುತ್ತೆ. ನೆಕ್ಸ್ಟ್ DNS ರಿಸಾಲ್ವರ್ ಕಂಟೆಂಟ್ ರೂಟ್ಸ್ ಸರ್ವರ್. ದ ರೂಟ್ DNS ಸರ್ವರ್ ಡೈರೆಕ್ಟ್ಸ್ ದ ರಿಕ್ವೆಸ್ಟ್ ಟು ದ ಕರೆಕ್ಟ್ TLD. TLD ಮೀನ್ಸ್ ಟಾಪ್ ಲೆವೆಲ್ ಡೊಮೈನ್ ಅಂತ. ಟಾಪ್ ಲೆವೆಲ್ ಡೊಮೈನ್ ಅಂತ TLD ಅಂತ ಟಾಪ್ ಲೆವೆಲ್ ಡೊಮೈನ್ ಸರ್ವರ್. ಎಕ್ಸಾಂಪಲ್ ಸೊ .com ಇವೆಲ್ಲ ಟಾಪ್ ಲೆವೆಲ್ ಆಗಿರುತ್ತೆ. ನೆಕ್ಸ್ಟ್ ಟಾಪ್ ಲೆವೆಲ್ ಸರ್ವರ್, ಟಾಪ್ ಲೆವೆಲ್ ಡೊಮೈನ್ ಸರ್ವರ್ ಪಾಯಿಂಟ್ಸ್ ಟು ದ ನೇಮ್ ಸರ್ವರ್. The TLD server finds a authoritative names server that stores the domain's IP. ಸೊ ಅವ್ರು ಏನ್ ಮಾಡ್ತಾರೆ? ಡೊಮೈನ್ಸ್ IP ಚೆಕ್ ಆಗುತ್ತೆ. ಸೊ TLD ಸರ್ವರ್ ಏನ್ ಮಾಡುತ್ತೆ? ಡೊಮೈನ್ಸ್ IP ನ. ನೇಮ್ ಸರ್ವರ್ ರಿಟರ್ನ್ಸ್ ದ IP ಅಡ್ರೆಸ್. ದ ಅಥಾರಿಟಿವ್ DNS ಸರ್ವರ್ ಪ್ರೊವೈಡ್ಸ್ ದ ಕರೆಕ್ಟ್ IP ಅಡ್ರೆಸ್. ಯಾವುದು ಪ್ರೊವೈಡ್ ಮಾಡೋದು? ಕರೆಕ್ಟ್ IP ಅಡ್ರೆಸ್ ಅಂದ್ರೆ ಈ ಅಥಾರಿಟಿವ್. ಇದು ಇಂಪಾರ್ಟೆಂಟ್ ನೋಡ್ರಪ್ಪ. ಅಥಾರಿಟಿವ್ DNS ಸರ್ವರ್ ಪ್ರೊವೈಡ್ಸ್ ದ ಕರೆಕ್ಟ್ IP ಅಡ್ರೆಸ್. ಪರ್ಟಿಕ್ಯುಲರ್ ಆಗಿ ಈ ಒಂದು ಅಥಾರಿಟಿವ್ DNS ಸರ್ವರ್ ಏನ್ ಮಾಡುತ್ತೆ? ನಾವ್ ಏನ್ ಇನ್ಫಾರ್ಮೇಶನ್ ಕೊಟ್ಟಿರ್ತೀವಿ, ಡೊಮೈನ್ ನೇಮ್ ಕೊಟ್ಟಿರ್ತೀವಲ್ಲ, ಅದು ಕರೆಕ್ಟ್ ಆಗಿ IP ಅಡ್ರೆಸ್ ಗೆ ಹಿಟ್ ಮಾಡೋ ತರ ನೋಡುತ್ತೆ. ನೆಕ್ಸ್ಟ್ ವೆಬ್ಸೈಟ್ಸ್ ಲೋಡ್. ದ ಬ್ರೌಸರ್ ಕನೆಕ್ಟ್ಸ್ ದ ಸರ್ವರ್ ಯೂಸಿಂಗ್ ದ IP ಅಂಡ್ ಲೋಡ್ಸ್ ದ ವೆಬ್ಸೈಟ್. ಟೈಪ್ಸ್ ಆಫ್ DNS ಸರ್ವರ್. ಯಾವ ಟೈಪ್ಸ್ ಆಫ್ DNS ರಿಸಾಲ್ವರ್ ಇದೇನ್ ಮಾಡುತ್ತೆ? ಫಸ್ಟ್ ಸರ್ವರ್ ಕಾಂಟ್ಯಾಕ್ಟೆಡ್ ಬೈ ದ ಬ್ರೌಸರ್ ಕಾಂಟ್ಯಾಕ್ಟ್ ಮಾಡುತ್ತೆ. ಚೆಕ್ಸ್ ದ ಕ್ಯಾಚ್. ಸೊ ಅಲ್ಲಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡುತ್ತೆ. ಅದು ಮಾಡೋದು ಯಾವುದು ಅಂದ್ರೆ DNS ರಿಸಾಲ್ವರ್ ಫಸ್ಟ್ ಮಾಡೋದು. ನೆಕ್ಸ್ಟ್ ರೂಟ್ DNS ಸರ್ವರ್ ಡೈರೆಕ್ಟ್ ರಿಕ್ವೆಸ್ಟ್ ಟು ದ ಕರೆಕ್ಟ್ TLD ಸರ್ವರ್. ಇದೇನ್ ಮಾಡುತ್ತೆ? ಡೈರೆಕ್ಟ್ ರಿಕ್ವೆಸ್ಟ್ ಕಳ್ಸುತ್ತೆ. ಯಾರಿಗೆ? ಕರೆಕ್ಟ್ ಟಾಪ್ ಲೆವೆಲ್ ಸರ್ವರ್ಗೆ ಕಳ್ಸುತ್ತೆ. ಟಾಪ್ ಲೆವೆಲ್ ಡೊಮೈನ್ ಸರ್ವರ್ಗೆ ಕಳ್ಸುತ್ತೆ. ಯಾರು ಕಳ್ಸೋದು? ರೂಟ್ DNS ಸರ್ವರ್. ನೀವು ನೋಡ್ಬೋದು ರೂಟ್ ಅಂತ ಹೇಳ್ತೀವಲ್ಲ, ಸೊ ರೂಟ್ ಚೈಲ್ಡ್ಸ್ ಅಂತ ಹೇಳ್ತೀವಲ್ಲ, ಈ ರೂಟ್ ಏನ್ ಮಾಡುತ್ತೆ? ಫಸ್ಟ್ ಟಾಪ್ ಲೆವೆಲ್ TLD ಅಂತ ಕರಿತೀವಿ ಇದನ್ನ ನಾವು. ನೆಕ್ಸ್ಟ್ TLD ಸರ್ವರ್ಸ್ ಮ್ಯಾನೇಜಸ್ ಡೊಮೈನ್ ಎಕ್ಸ್ಟೆನ್ಷನ್ಸ್ ಲೈಕ್ .com, .organization, .education ಈ ತರ ಇರುತ್ತೆ. ಆಥಾರಿಟಿವ್ ನೇಮ್ ಸರ್ವರ್ ಏನ್ ಮಾಡುತ್ತೆ? ಸ್ಟೋರ್ಸ್ ಅಂಡ್ ಆಕ್ಚುಯಲ್ IP ಅಡ್ರೆಸಸ್ ಆಫ್ ದ ಡೊಮೈನ್. ಸೊ
ಇಲ್ಲಿಗೆ ಈ ಫಸ್ಟ್ ಪಾರ್ಟ್ ಏನಿದೆ ಅಲ್ಲ ಅದು ಎಂಡ್ ಆಗಿದೆ. ನೆಕ್ಸ್ಟ್ ಚಾಪ್ಟರ್, ನೆಕ್ಸ್ಟ್ ಟೋಟಲ್ 4 ಚಾಪ್ಟರ್ಸ್ ಇದೆ. ಐ ಮೀನ್ 4 ಕಾನ್ಸೆಪ್ಟ್ಸ್ ಇದಾವೆ ಇದ್ರಲ್ಲಿ ಎಕ್ಸ್ಪ್ಲೇನ್ ಮಾಡೋದು. ಇಲ್ಲಿವರೆಗೂ ನಾವು ಎಕ್ಸ್ಪ್ಲೇನ್ ಮಾಡಿರೋದು ಒಂದೇ ಕಾನ್ಸೆಪ್ಟ್. ಅದ್ರಲ್ಲಿ ಏನೇನ್ ಕ್ವಶನ್ಸ್ ಬರ್ಬೋದು MCQs ಇಲ್ಲಿವರೆಗೂ ನನ್ ಕೆಲಸ ಆಯ್ತು. ಇವಾಗ ನೀವ್ ಹೇಳಿ ಆಪ್ಷನ್ಸ್. ಓಕೆ, a web browser is mainly used to store web pages, access and display websites, design websites, host web servers. A web browser is mainly used to access and display websites is the right answer. Next, which protocol is commonly used by web browsers to retrieve web pages? HTTP is the right answer. Next, HTTPS is different from HTTP because option C, secure is the right answer. The first web browser was developed in the year. ಯಾವ ಇಯರ್ ಅಲ್ಲಿ ಡೆವಲಪ್ ಆಗೋದು? ಆಪ್ಷನ್ ಬಿ 1990s ಅಲ್ಲಿ ಅಲ್ವಾ ವರ್ಲ್ಡ್ ವೈಡ್ ವೆಬ್ ಸ್ಟಾರ್ಟ್ ಆಗೋದು. ಇಯರ್ಸ್ ಎಲ್ಲ ನೆನ್ಪಿಟ್ಕೋಬೇಕು, ನಾನು ಆಲ್ರೆಡಿ ಹೇಳಿದ್ದೀನಿ ಇಯರ್ಸ್. ನೆಕ್ಸ್ಟ್, ದ ಫಸ್ಟ್ ವೆಬ್ ಬ್ರೌಸರ್ ವಾಸ್ ಒರಿಜಿನಲಿ ನೇಮ್ಡ್ ವರ್ಲ್ಡ್ ವೈಡ್ ವೆಬ್ ಇಸ್ ದ ರೈಟ್ ಆನ್ಸರ್. ಹೂ ಡೆವಲಪ್ಡ್ ದ ಫಸ್ಟ್ ವೆಬ್ ಬ್ರೌಸರ್? Option C, Tim Berners-Lee. The first web browser was developed at option B, sir. World Wide Web browser worked only on. Option D is the right answer. Next, computers anta. Next, which was the first graphical web browser? ಯಾವ್ದಪ್ಪ ಫಸ್ಟ್ ಗ್ರಾಫಿಕಲ್ ವೆಬ್ ಬ್ರೌಸರ್? Mosaic. Option C is the right answer. Mosaic browser was created by ಯಾರಪ್ಪ ಕ್ರಿಯೇಟ್ ಮಾಡಿದ್ದು? Mozilla Firefox Foundation ಅಲ್ಲೋ ಮೊಸಾಕ್ ಬ್ರೌಸರ್ ಇವರು ಕ್ರಿಯೇಟ್ ಮಾಡಿರೋದು NCSE. Netscape Navigator was introduced in the year. ಯಾವ ಇಯರ್ ಅಲ್ಲಪ್ಪ Netscape Navigator ಇಂಟ್ರೊಡ್ಯೂಸ್ ಮಾಡಿದ್ದು? ಆಪ್ಷನ್ ಬಿ ಆರ್ 1994 1993 ನಾ? Option C is the right answer. Microsoft Internet Explorer becomes popular mainly because it was bundled with Windows. Option B is the right answer. Which version of Internet Explorer becomes the most widely used? IE6. Netscape browser was discontinued in 2000 ಅಲ್ಲಿ ಅದು ಡಿಸ್ಕಂಟಿನ್ಯೂ ಆಗುತ್ತೆ. 2000 ಅಲ್ಲ 2003. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎಸ್, 2003 ಅಲ್ಲಿ ಡಿಸ್ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್, Mozilla Firefox was created using the code of. Option C is the right answer. Mozilla Firefox mainly focuses on ಯಾವ್ದ್ರ ಮೇಲಪ್ಪ ಫೋಕಸ್ ಮಾಡಿರೋದು? ಪ್ರೈವಸಿ ಅಂಡ್ ಸೆಕ್ಯೂರಿಟಿ. ಈ ಒಂದು ಕ್ವಶನ್ ಇಂಪಾರ್ಟೆಂಟ್. Next, Google Chrome was introduced in the year. Option D is the right answer. Safari is the default browser for ಯಾವ್ದಕ್ಕಪ್ಪ? Option C is the right answer. Microsoft Edge becomes Chromium based in the year. 2020 ಅಲ್ಲಿ ಅದು ಕ್ರೋಮ್ ಅಂದ್ರೆ ಕ್ರೋಮಿಯಂ ಆಗಿ ಎವಾಲ್ವ್ ಆಗುತ್ತೆ. Which browser includes a free VPN? Opera. A web server mainly design websites, store and deliver web pages. Which step converts a domain name into IP address? DNS lookup. Option C is the right answer. The process of sending a request from browser to server uses. Which type of web server serves only pre-built files? Pre-built files.
Option C is the right answer. Pre-built files. Social media websites use which type of web servers? Option B is the right answer, dynamic. The client server model consists of multiple clients and a central server. Option B is the right answer. In the client server model, the request is initiated by yarappa? Client. URL stands for option A is the right answer. Which part of URL defines the communication method? Yaudappa communication method? Protocol communication method. HTTP, HTTPS. HTTPS is the example of option B, protocol. A relative URL example of option C is the right answer. Option A is for absolute appa. Option C is for relative. Option A andre full irutte, adu absolute agutte, idu relative. SEO is mainly used to increases search engine visibility is the right answer. Which SEO technique deals with the website content optimization? Website content yaudappa? Content optimization. Content off page on page? Option on page alli enagutte? See, on page alli enagutte? Keyword optimization agutte, content optimization agutte. Next, which tag is important for SEO title optimization? Like what is an question and answer? Title tag. Backlinks are related to yaudappa backlinks alli? Off page SEO. Mobile first indexing is prioritized by Google. Mobile first indexing yaudappa prioritize ಆಗಿರೋದು Google. HTTPS websites are ranked higher because they are secure. HTTPS ಅಂತ ಅಲ್ಲೇ ಕೊಟ್ಟಿದ್ದಾನೆ. A search engine is used to find the information on the internet. C is the right answer. DNS is compared to a phone book because it stores contacts, converts domain name into IP address is the right answer. Which DNS server stores the actual IP address of a domain? Which DNS server stores the actual IP address? Option D is the right answer. Correct. Authoritative name servers. Okay. ಅರ್ಥ ಆಗಿದೆಯಲ್ಲಪ್ಪ? ಹಾ, ಓಕೆ, ರಿವೈಸ್ ಮಾಡೋಣ ಒಂದ್ಸರಿ. ಓಕೆ, ನಾಳೆ ಒಂದ್ಸರಿ ರಿವೈಸ್ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡೋಣ ಇನ್ನೊಂದು ಕ್ಲಾಸ್.